ಎಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ನಾವಿಲ್ಲಿ 2 ವಿಶೇಷ ದತ್ತಿಗಳ ಆಶ್ರಯದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ಈ 2 ದಿನಗಳ ಕಾಲ ಉಪನ್ಯಾಸವನ್ನು ನಡೆಸಿಕೊಡಲಿಕ್ಕೆ ನಮ್ಮೊಂದಿಗೆ ಡಾಕ್ಟರ್ ಪುತ್ತೂರಾಯರು ಉಪಸ್ಥಿತರಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ, ದತ್ತಿಗಳ ಪ್ರಾಯೋಜಕರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಕಾರ್ಯಕ್ರಮ ನಡೀಲಿಕ್ಕಿರೋದು ನ್ಯಾಯಮೂರ್ತಿ ನಿಟ್ಟೂರು ಶ್ರೀನಿವಾಸರಾವ್ ದತ್ತಿಯ ಆಶ್ರಯದಲ್ಲಿ. ಇದು ನಿಟ್ಟೂರರ 115ನೇ ಜಯಂತಿ ಮುಗಿದು 16ನೇ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಸಂದರ್ಭ ಇದು. 1903 ಆಗಸ್ಟ್ 24 ನಿಟ್ಟೂರರು ಜನಿಸಿದರು. ಅಲ್ಲಿಂದ 2004ರವರೆಗೆ, ಈ ಅವಧಿಯಲ್ಲಿ 68ರಿಂದ 2004ರವರೆಗೆ ಸುದೀರ್ಘ ಕಾಲ ಈ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾಗಿ ಅವರು ಸಂಸ್ಥೆಯನ್ನು ಮುನ್ನಡೆಸಿದರು. ನಿಟ್ಟೂರು ಶ್ರೀನಿವಾಸರಾಯರು ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ಲಾ ಪದವಿಯನ್ನು ಪಡೆದ ನಂತರ 1927ರಿಂದ ವಕೀಲರಾಗಿ ಕಾರ್ಯವನ್ನು ನಿರ್ವಹಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಅದರ ಜೊತೆಯಲ್ಲಿಯೇ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಕೂಡ ಅವರ ಸಾಕಷ್ಟು ಸಮಯವನ್ನು ವಿನಿಯೋಗಿಸಿದ್ರು. 1928ರಲ್ಲಿ ಅವರು ಸತ್ಯಶೋಧನಾ ಪ್ರಕಟಣಾ ಮಂದಿರವನ್ನು ಪ್ರಾರಂಭ ಮಾಡಿದ್ರು. ಈಗೇನು ಮಾರ್ಕೆಟಿನ ಫ್ಲೈಓವರ್ ಪಕ್ಕದಲ್ಲಿ ಅದರ ಅಂಗಡಿ ಇತ್ತು ಅನ್ನೋದನ್ನು ನಾನು ಕೇಳಿದ್ದೇನೆ. ಸತ್ಯಶೋಧನಾ ಪ್ರಕಟಣಾ ಮಂದಿರದ ಮೂಲ ಉದ್ದೇಶವಿದ್ದಿದ್ದೇ ಆಗಿನ ಯುವ ಬರಹಗಾರರು, ಹೊಸ ಬರಹಗಾರರು ಯಾರಿದ್ದಾರೆ ಅವರುಗಳಿಗೆ ವೇದಿಕೆಯನ್ನು ಒದಗಿಸಿಕೊಡ್ತಕ್ಕಂಥದ್ದು, ಅವರುಗಳ ಹೊಸ ಕೃತಿಗಳನ್ನು ಪ್ರಕಟ ಮಾಡಿ ಜನಸಾಮಾನ್ಯರಿಗೆ ತಲುಪಿಸ್ತಕ್ಕಂತಹ ಒಂದು ಕಾರ್ಯತ್ತು. ಜಿ ಪಿ ರಾಜರತ್ನಂ ಇರಬಹುದು, ವಿ ಸೀತಾರಾಮಯ್ಯನವರು ಇರಬಹುದು, ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರಿರ್ಬೋದು, ಎಂ.ಆರ್. ಶ್ರೀ ಅವ್ರದ್ದಿರ್ಬೋದು. ಹೀಗೆ ಅನೇಕ ಪ್ರಮುಖ ಸಾಹಿತಿಗಳು ಅಂತ ನಾವು ಇವತ್ತೇನು ಗುರುತಿಸ್ತೀವಿ, ಅವರ ಕೃತಿಗಳು ನಿಟ್ಟೂರರ ಮೂಲಕ ಮೊದಲ ಬಾರಿಗೆ ಆವಾಗ ಬೆಳಕು ಕಂಡವು. ಅದರಲ್ಲಿ ಅನೇಕ ಕೃತಿಗಳಂತೂ ಇವತ್ತಿಗೂ ಕೂಡ ಕನ್ನಡದ ಕ್ಲಾಸಿಕ್ ಅನ್ನುವ ಮಟ್ಟದಲ್ಲಿ ಜನಪ್ರಿಯತೆಯನ್ನು, ಪ್ರಾಮುಖ್ಯವನ್ನು ಉಳಿಸಿಕೊಂಡಿವೆ. ಗೊರೂರು ರಾಮಸ್ವಾಮಿ ಅಯ್ಯಂಗಾರರ ಕೃತಿಗಳಂತೂ ಮತ್ತೆ ಮತ್ತೆ ಮರುಮುದ್ರಣಗೊಳ್ತಾನೇ ಇವೆ. ರಂಗಣ್ಣನ ಕನಸಿನ ದಿನಗಳು ಮತ್ತೆ ಈಗ ಮರುಮುದ್ರಣವಾಗಿ ಓದುಗರ ಕೈಗೆ ಸಿಗುವಂಥ ಸಂದರ್ಭ ಆಗಿದೆ. ಮೊದಲ ಬಾರಿಗೆ ರಂಗಣ್ಣನ ಕನಸಿನ ದಿನಗಳನ್ನು ಪ್ರಕಟ ಮಾಡಿದವರು ನಿಟ್ಟೂರರು. ಇದಾದ ನಂತರ 1950ರ ದಶಕದಲ್ಲಿ ಕೆಂಗಲ್ ಹನುಮಂತಯ್ಯನವರ ಪೀರಿಯಡ್ನಲ್ಲಿ ನಿಟ್ಟೂರರು ಅಡ್ವೊಕೇಟ್ ಜನರಲ್ ಆಗಿ ನೇಮಕವಾದರು. ಅದಾದ ನಂತರ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ನೇಮಕವಾದರು. ಕರ್ನಾಟಕ ಉಚ್ಚ ನ್ಯಾಯಾಲಯದ ಚೀಫ್ ಜಸ್ಟಿಸ್ ಆಗಿಯೂ ಕೂಡ ಅವರು ಕಾರ್ಯವನ್ನು ನಿರ್ವಹಿಸಿದರು. ಅದಾದ ನಂತರ ಕರ್ನಾಟಕದ ಹಂಗಾಮಿ ರಾಜ್ಯಪಾಲರಾಗಿ ಕಾರ್ಯವನ್ನು ನಿರ್ವಹಿಸಿದರು. ಹೀಗೆ ಅವರ ಕಾರ್ಯವ್ಯಾಪ್ತಿ ಬಹಳ ದೊಡ್ಡದು ಮತ್ತು ಅಷ್ಟೇ ಪ್ರಾಮುಖ್ಯವನ್ನು ಕೂಡ ಪಡೆದಿದ್ದಂಥದ್ದು. ದೇಶಾದ್ಯಂತ ಪ್ರವಾಸ ಮಾಡಿದ್ದಲ್ಲದೆ ವಿದೇಶಗಳಲ್ಲಿಯೂ ಕೂಡ ಅವರು ಹಲವು ಬಾರಿ ಪ್ರವಾಸಗಳನ್ನು ಮಾಡಿದರು. ಅದರಲ್ಲೂ ವಿಶೇಷವಾಗಿ DVGಯವರ ಸೆಂಟೆನರಿಯ ಸಮಯದಲ್ಲಿ ಕೂಡ ಅವರ ಪ್ರವಾಸ ವ್ಯಾಪಕವಾಗಿ ನಡೆಯಿತು. 1968ರಿಂದ DVGಯವರ ಸಮಯದಿಂದಲೇ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾಗಿ ತಮ್ಮ ಕೊನೆಯ ದಿನಗಳವರೆಗೂ ಕೂಡ ಅವರು ಈ ಸಂಸ್ಥೆಯನ್ನು ಮುನ್ನಡೆಸಿದ್ರು. ಸಂಸ್ಥೆಯ ಚಟುವಟಿಕೆಗಳಿಗೆ ನಿರಂತರ ಮಾರ್ಗದರ್ಶನವನ್ನು ಮಾಡಿದ್ರು. ಹೀಗೆ ನಿಟ್ಟೂರರ ಬಹುಮುಖಿ ಕಾರ್ಯಕ್ಷೇತ್ರ, ಸಮಾಜಕ್ಕೆ ಸಂದ ಅವರ ಕೊಡುಗೆ ಅದು ಅಮೂಲ್ಯವಾದದ್ದು. ಅವರ ಸ್ಮರಣೆಯಲ್ಲಿ ಅವರ ಮಕ್ಕಳು, ಕುಟುಂಬದವರು ಏರ್ಪಡಿಸಿರ್ತಕ್ಕಂಥ ದತ್ತಿಯ ಆಶ್ರಯದಲ್ಲಿ ಇವತ್ತಿನ ಈ ಕಾರ್ಯಕ್ರಮ ನಡೀತಾ ಇದೆ. ನಾಳೆಯ ಕಾರ್ಯಕ್ರಮ ನಡೀಲಿಕ್ಕಿರೋದು ಶ್ರೀ ಗೀತಮ್ಮ ಭಟ್ಟ ಮತ್ತು H.C. ಕಪಿನಿಪತಿ ಭಟ್ಟ ದತ್ತಿಯ ಆಶ್ರಯದಲ್ಲಿ.
ಚೀಫ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಆಗಿದ್ದ ಕಪಿನಿಪತಿ ಭಟ್ರು DVG ಅವರೊಂದಿಗೆ ಅತ್ಯಂತ ನಿಕಟವಾದಂತಹ ಸಂಬಂಧವನ್ನು ಸಂಪರ್ಕವನ್ನು ಹೊಂದಿದ್ರು. ಈ ಸಂಸ್ಥೆಯಲ್ಲಿ ನಿರಂತರ ನಡೀತಾ ಇದ್ದಂತಹ ವ್ಯಾಸಂಗ ಗೋಷ್ಠಿಗಳಲ್ಲಿ ಅವರ ಪಾಲುದಾರಿಕೆ ಪ್ರಮುಖವಾದದ್ದಾಗಿತ್ತು ಮತ್ತು ನಿರಂತರವಾಗಿತ್ತು ಅನ್ನೋದನ್ನು ಅನೇಕ ಹಿರಿಯರು ನೆನಪಿಸಿಕೊಂಡಿದ್ದಾರೆ. ಅವರ ಸ್ಮರಣೆಯಲ್ಲಿ ಅವರ ಮಕ್ಕಳು ಏರ್ಪಡಿಸಿರುವ ದತ್ತಿಯ ಆಶ್ರಯದಲ್ಲಿ ನಾಳೆಯ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಸಂದರ್ಭದಲ್ಲಿ ಈ ಎರಡೂ ದತ್ತಿಗಳನ್ನು ಏರ್ಪಡಿಸಿರುವ ನಿಟ್ಟೂರು ಶ್ರೀನಿವಾಸರಾಯರ ಮಕ್ಕಳು ಮತ್ತು ಕುಟುಂಬದವರಿಗೆ ಹಾಗೂ HC ಕಪಿನಿಪತಿ ಭಟ್ರ ಮಕ್ಕಳು ಮತ್ತು ಕುಟುಂಬದವರಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈ 2 ದಿನಗಳ ಕಾಲ ನಮ್ಮೊಂದಿಗೆ ಪುತ್ತೂರಾಯರು ಇರ್ತಾ ಇದ್ದಾರೆ. ಇವತ್ತು ಗಾಂಧೀಜಿಯವರ ರಾಮರಾಜ್ಯ ಮತ್ತು ನಾಳೆ ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಅನ್ನೋ ವಿಷಯವಾಗಿ ಪುತ್ತೂರಾಯರು ಮಾತನಾಡಲಿಕ್ಕಿದ್ದಾರೆ. ಪುತ್ತೂರಾಯರ ಪರಿಚಯ ಈ ಸಂಸ್ಥೆಗಾಗಲಿ ನಮಗಾಗಲಿ ಇಷ್ಟಕ್ಕೆ ನಾನೇನು ಸೀಮಿತಗೊಳಿಸೋದಿಲ್ಲ, ನಾಡಿಗಾಗಲಿ ಹೊಸದಲ್ಲ. ಮೂಲತಃ MSc ಓದಿ ಅದಾದ ನಂತರ ಶರೀರ ಕ್ರಿಯಾಶಾಸ್ತ್ರದಲ್ಲಿ PhD ಮಾಡಿ ಆ ವಿಷಯ ವಿಭಾಗದಲ್ಲಿಯೇ ಉನ್ನತ ಅಧ್ಯಯನಗಳನ್ನು ಮಾಡಿ 3-4 ದಶಕಗಳ ಕಾಲ ಅಧ್ಯಾಪನವನ್ನು ಮಾಡಿ ಹಲವು ಮೆಡಿಕಲ್ ಕಾಲೇಜುಗಳಲ್ಲಿ, ಡೆಂಟಲ್ ಕಾಲೇಜುಗಳಲ್ಲಿ, ನರ್ಸಿಂಗ್ ಕಾಲೇಜುಗಳಲ್ಲಿ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸಿ ಈಗಲೂ ಕೂಡ ಅನೇಕ ಕಾಲೇಜುಗಳಿಗೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರುವ ಪುತ್ತೂರಾಯರು ಅವರ ಈ ಪರಿಚಯಕ್ಕೆ ಹೊರತಾದ ಇನ್ನೊಂದು ಮುಖವನ್ನು ಕೂಡ, ಆ ಮುಖದ ಮೂಲಕವೂ ಕೂಡ ನಾಡಿಗೆ ಪರಿಚಿತರಾದವರು. ಶೈಕ್ಷಣಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಪುತ್ತೂರಾಯರು ಅತ್ಯಂತ ಕ್ರಿಯಾಶೀಲರಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಆಕಾಶವಾಣಿ, ವಿವಿಧ TV ಚಾನೆಲ್ಗಳಲ್ಲಿ ಅವರ ಹಲವು ಕಾರ್ಯಕ್ರಮಗಳನ್ನು ನಾವೆಲ್ಲರೂ ನೋಡಿದ್ದೇವೆ. ಅನೇಕ ಮಹತ್ವದ ವಿಷಯಗಳನ್ನು ಹರಟೆಯಂತಹ ಹಾಸ್ಯ ಕಾರ್ಯಕ್ರಮಗಳ ಮೂಲಕವೂ ಜನರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನ ಪುತ್ತೂರಾಯರಿಂದ ನಡೆದಿದೆ. ಇದುವರೆಗೆ 300ಕ್ಕೂ ಹೆಚ್ಚು ಲೇಖನಗಳನ್ನು ಪುತ್ತೂರಾಯರು ವಿವಿಧ ವಿಷಯಗಳ ಮೇಲೆ ಬರೆದಿದ್ದಾರೆ. 15ಕ್ಕಿಂತಲೂ ಹೆಚ್ಚು ಪುಸ್ತಕಗಳು ಪ್ರಕಟವಾಗಿವೆ. ಆ ಪುಸ್ತಕಗಳ 50,000ಕ್ಕಿಂತಲೂ ಹೆಚ್ಚು ಪ್ರತಿಗಳು ಓದುಗರ ಕೈಗೆ ತಲುಪಿವೆ. ಅವರು ವಿವಿಧ ವಿಷಯಗಳ ಮೇಲೆ ಮಾತನಾಡಿರುವ ಸಿಡಿಗಳು 5,000ಕ್ಕಿಂತಲೂ ಹೆಚ್ಚು ಸಿಡಿಗಳು ಇದುವರೆಗೂ ಮಾರಾಟವಾಗಿವೆ. ಹೀಗೆ ಈ ಕ್ಷೇತ್ರದಲ್ಲಿನ ಪುತ್ತೂರಾಯರ ಸೇವೆ ಅನೇಕರ ಗಮನವನ್ನು ಸೆಳೆದಿದೆ. ಅದರ ಪರಿಣಾಮವಾಗಿ ಅವರಿಗೆ ಆರ್ಯಭಟ ಪ್ರಶಸ್ತಿ ಇರಬಹುದು, ML ಗುಪ್ತಾ ಪ್ರಶಸ್ತಿ ಇರಬಹುದು, ಮೇಜರ್ ಜನರಲ್ ಭಾಟಿಯಾ ಪ್ರಶಸ್ತಿ ಇರಬಹುದು, ಶ್ರೀ ಕೃಷ್ಣ ನರಸಿಂಹಾನುಗ್ರಹ ಪ್ರಶಸ್ತಿ ಇರಬಹುದು, ಉಡುಪಿ ಮಠದ ಕೃಷ್ಣಾನುಗ್ರಹ ಪ್ರಶಸ್ತಿ ಇರಬಹುದು. ಹಲವು ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದಿವೆ. ಇತ್ತೀಚೆಗಷ್ಟೇ ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿಗೂ ಕೂಡ ಪುತ್ತೂರಾಯರು ಭಾಜನರಾಗಿದ್ದಾರೆ. ಕೇವಲ ಕರ್ನಾಟಕಕ್ಕೆ ಸೀಮಿತಗೊಳ್ಳದೆ ಇಡೀ ದೇಶಾದ್ಯಂತ ಹಲವು ಕಾರ್ಯಕ್ರಮಗಳನ್ನು ಪುತ್ತೂರಾಯರು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ವಿಶ್ವ ಕನ್ನಡ ಸಮ್ಮೇಳನ, ಅಕ್ಕ ಸಮ್ಮೇಳನಗಳಲ್ಲಿಯೂ ಕೂಡ ಪುತ್ತೂರಾಯರು ಬಹು ಬೇಡಿಕೆಯ ಮಾತುಗಾರರು. ಅಲ್ಲಿಗೂ ಕೂಡ ಅನೇಕ ಬಾರಿ ಅವರು ಹೋಗಿ ಬಂದಿದ್ದಾರೆ. ಈಗಲೂ ಕೂಡ ಪುತ್ತೂರಾಯರು ಅಮೆರಿಕಕ್ಕೆ ಅವರ ಮಕ್ಕಳ ಮನೆಗೆ ಅಂತ ಹೋಗೋದಾದರೆ ಅಲ್ಲಿರೋರು CD ಎಷ್ಟು ತೊಗೊಂಡು ಬರ್ತೀರಿ ಅಂತ ಕೇಳ್ತಕ್ಕಂಥ ಸಂದರ್ಭಗಳು ಇದ್ದೇ ಇದೆ. ವಾಕ್ಚಾತುರ್ಯ ಪುತ್ತೂರಾಯರ ಬಾಲ್ಯದಿಂದಲೂ ಬಂದಿರತಕ್ಕಂಥ ಒಂದು ಸಹಜ ಪ್ರತಿಭೆ. ಇಲ್ಲೆಲ್ಲ ಅವರು ಕಾಲೇಜುಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾತನಾಡಿದ್ದು, ಭಾಷಣ ಮಾಡಿದ್ದು, ಬಹುಮಾನ ಪಡೆದಿದ್ದು ಎಲ್ಲ ಒಂದು ಭಾಗ. ಆದರೆ ಜರ್ಮನಿಯಲ್ಲಿದ್ದಾಗ ಅಲ್ಲಿಯೂ ಕೂಡ ಅದೇ ಭಾಷೆಯಲ್ಲಿ ಮಾತನಾಡಿ ಬಹುಮಾನವನ್ನು ತಗೊಂಡಂಥವರು, ಜಪಾನ್ನಲ್ಲಿ ಜಪಾನಿ ಭಾಷೆಯಲ್ಲೇ ಮಾತನಾಡಿ ಬಹುಮಾನವನ್ನು ತಗೊಂಡಂಥವರು ಪುತ್ತೂರಾಯರು. 2 ದಿನಗಳ ಕಾಲ ನಾವೆಲ್ಲ ಅವರ ಮಾತುಗಳಿಗೆ ಕಿವಿಯಾಗ್ತಾ ಇದ್ದೇವೆ. ಅವರಿಗೆ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಉಪನ್ಯಾಸವನ್ನು ಉಪಕ್ರಮಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಶ್ರೀ ಗುರುಭ್ಯೋ ನಮಃ. ಸಜ್ಜನ ಸಹೃದಯ ಸಭಿಕ ಬಾಂಧವರೇ, ಗಾಂಧೀಜಿ ಅಲ್ಲ, ಈಗಿನ ಮಕ್ಕಳಿಗೆ ಗಾಂಧೀಜಿಯೇ ಗೊತ್ತಿಲ್ಲ.
ಮೊನ್ನೆ ಯಾವುದೋ ಒಂದು ಕಾಲೇಜಿಗೆ ಹೋಗಿದ್ದೆ, ಒಂದು ಹುಡುಗನನ್ನು ಕೇಳಿದೆ, ಗಾಂಧಿ ಗೊತ್ತೇನಪ್ಪ? ಗೊತ್ತು ಅಂಕಲ್, ಗಾಂಧಿ ಯಾರಿಗೆ ಗೊತ್ತಿಲ್ಲ? ಯಾರು? ನಮ್ಮ ಪೂಜಾ ಗಾಂಧಿ. ರಾಮಾಯಣದ ಬಗ್ಗೆ ಏನಾದರೂ ಗೊತ್ತೇನಯ್ಯ? ಗೊತ್ತು ಅಂಕಲ್. ಏನು? ಅದೊಂದು ಜಸ್ಟ್ ಕಿಡ್ನ್ಯಾಪ್ ಕೇಸ್ ಸರ್. ಅಲ್ಲಿ ಈಗಿನ ಮಕ್ಕಳ ಲೆವೆಲ್ ನಿಮಗೆ ಹೇಳಿದ್ದು ನಾನು. ಇಲ್ಲಿ ಗಾಂಧೀಜಿ ಯಾವತ್ತೂ ಒಂದು ಮಾತನ್ನು ಹೇಳುವವರು, ಅದೇನೆಂದರೆ ಎಲ್ಲ ಸಂಸ್ಕೃತಿಗಳನ್ನು ಪ್ರೀತಿಸು, ಆದರೆ ನಿನ್ನ ಸಂಸ್ಕೃತಿಯಲ್ಲಿ ಜೀವಿಸು. ಲವ್ ಆಲ್ ಕಲ್ಚರ್ಸ್ ಬಟ್ ಲಿವ್ ಇನ್ ಯುವರ್ ಕಲ್ಚರ್ ಅಂತ. ಅಂತಹ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಸುಂದರವಾದ ಸೂತ್ರ ಇದೆ. ಅದು ಹೇಳುತ್ತೆ, ಅಪ್ಪ ಉಪಕಾರ ಮಾಡು, ಆದರೆ ಮಾಡಿದ ಉಪಕಾರವನ್ನು ಮರೆತು ಬಿಡು. ಎರಡನೇ ಸೂತ್ರ ಹೇಳ್ತೆ, ನೀನು ಮಾಡಿದ ಉಪಕಾರವನ್ನು ಮರೆತು ಬಿಡು, ಆದರೆ ಯಾರಾದರೂ ನಿನಗೆ ಉಪಕಾರ ಮಾಡಿದರೆ ಅದನ್ನು ಮರಿಬೇಡ. ವೆನ್ ಎವರ್ ಯು ಹೆಲ್ಪ್ ಸಂಬಡಿ, ಜಸ್ಟ್ ಫಾರ್ಗೆಟ್ ಇಟ್, ಬಟ್ ವೆನ್ ಸಂಬಡಿ ಹೆಲ್ಪ್ಸ್ ಯು, ನೆವರ್ ಫಾರ್ಗೆಟ್ ಇಟ್. ನೀವು ಹಾಗೆ ಮರೆತರೆ ಅದು ಕೃತಜ್ಞತೆ, ಕೃತಜ್ಞಸ್ಯ ನಾಸ್ತಿ ನಿಷ್ಕೃತಿ ಎಂಬ ಮಾತಿದೆ. ಆ ಕೆಲಸ ಮಾಡಬಾರ್ದು. ನಾನು ಇಷ್ಟನ್ನು ಹೇಳಲಿಕ್ಕೆ ಕಾರಣ, ಈ ದತ್ತಿ ಉಪನ್ಯಾಸವನ್ನು ಸ್ಥಾಪಿಸಿದ ಮಹನೀಯರು, ಹಾಗೆ ನನಗೆ ಮಾತನಾಡುವ ಅವಕಾಶ ಕೊಟ್ಟಂಥ ಸನ್ಮಾನ್ಯ ರಾಮಸ್ವಾಮಿಯವರು, ರಾಮೂರವರು, ಹಾಗೆ ಅದನ್ನು ಕೇಳಿ ಬಂದಿದ್ದಕ್ಕೆ ನಿಮ್ಮನ್ನು ನಾನು ಮರೆತಿಲ್ಲ, ನಿಮಗೆ ನಾನು ಆಭಾರಿಯಾಗಿದ್ದೇನೆ ಅಂತಕ್ಕಂಥದ್ದು ನನ್ನ ಮೊದಲನೇ ಮಾತು. ಬಂಧುಗಳೇ, ನಾನು ಆರಿಸಿಕೊಂಡಿರೋ ವಿಷಯ ಅದು ನಿಟ್ಟೂರು ಶ್ರೀನಿವಾಸರಾವರಿಗೆ ಅತ್ಯಂತ ಪ್ರಿಯವಾದ ವಿಷಯ ಅಂತ ಹೇಳಿದರು. ಅದೇನೇ ಗಾಂಧೀಜಿ ಮತ್ತು ರಾಮರಾಜ್ಯ. ಒಂದು ಕಲ್ಪನೆ. ರಾಮರಾಜ್ಯ ಅನ್ನೋದು ಈಗಿನ ಪರಿಸ್ಥಿತಿಯಲ್ಲಿ ಒಂದು ಕಲ್ಪನೆ, ಒಂದು ಕನಸು. ನನಸಾದ ಸಂತೋಷ, ಅದು ಈಗ ಕನಸಾಗಿ ಉಳಿತಿರಕ್ಕಂಥ ಒಂದು ಕಲ್ಪನೆ ರಾಮರಾಜ್ಯ. ಬಂಧುಗಳೇ, ಯಾವುದೇ ಒಂದು ದೇಶ ಅಂದರೆ ಅದು ಆ ದೇಶದ ಭೌಗೋಳಿಕ ವ್ಯಾಪ್ತಿಗೆ ಸೀಮಿತವಾದ ಭೂಪ್ರದೇಶ ಮಾತ್ರ ಅಲ್ಲ. ಒಂದು ದೇಶ ಅಂದರೆ ಆ ದೇಶದ ಚರಿತ್ರೆ, ಇತಿಹಾಸ, ಪರಂಪರೆ, ಪ್ರಾಚೀನತೆ, ಸಂಸ್ಕೃತಿ, ಸಂಸ್ಕಾರ, ಸಾಹಿತ್ಯ, ಜೀವನ ಧರ್ಮ, ಅದು ಆ ದೇಶ. ಅಂತಹ ಜೀವನ ಧರ್ಮವನ್ನು ನಿರೂಪಿಸಿದ ಎರಡು ಮಹಾಕಾವ್ಯಗಳೆಂದರೆ ಒಂದು ರಾಮಾಯಣ, ಇನ್ನೊಂದು ಮಹಾಭಾರತ. ದೇ ಆರ್ ದ ನ್ಯಾಷನಲ್ ಎಪಿಕ್ಸ್, ರಾಷ್ಟ್ರೀಯ ಗ್ರಂಥಗಳು. ಅದು ಸಾವಿಲ್ಲದ ಗ್ರಂಥಗಳು, ನಿತ್ಯ ನೂತನ, ನಿತ್ಯ ನಿರಂತರ. ಒಂದೊಂದು ಸಲ ಓದಿದಾಗ ಒಂದೊಂದು ಹೊಸ ಕಲ್ಪನೆ ಕೊಡ್ತಕ್ಕಂತಹ ಗ್ರಂಥಗಳು ಈ ಎರಡು ಮಹಾಕಾವ್ಯಗಳು, ರಾಮಾಯಣ ಮತ್ತು ಮಹಾಭಾರತ. ಎರಡು ಕೂಡ ಏನನ್ನು ಮಾಡಬಾರದು, ಏನನ್ನು ಮಾಡಬೇಕು ಅನ್ನುವಂಥ ನೀತಿಯನ್ನು ಹೇಳಿಕೊಟ್ಟಿವೆ. ಮಾಡಬಾರದ್ದನ್ನು ಮಾಡಿದರೆ ಆಗಬಾರದ್ದು ಆಗುತ್ತದೆ ಎಂಬುದನ್ನು ಎರಡು ಕೂಡ ತೋರಿಸಿಕೊಟ್ಟಿವೆ. ಮಾಡಬಾರದ್ದನ್ನು ಮಾಡಿದರೆ ಆಗಬಾರದ್ದು ಆಗಿ ಹೋಗುತ್ತದೆ ಎಂಬುದು ಎರಡು ಕೂಡ ಮತ್ತೆ ಮತ್ತೆ ತೋರಿಸಿವೆ. ಈ ಎರಡು ಮಹಾಕಾವ್ಯಗಳ ಕೇಂದ್ರ ಪುರುಷರು ರಾಮಾಯಣದ ಶ್ರೀರಾಮಚಂದ್ರ ಹಾಗೂ ಮಹಾಭಾರತದ ಶ್ರೀಕೃಷ್ಣ ಪರಮಾತ್ಮ. ಇಬ್ಬರು ಕೂಡ ಅವತಾರ ಪುರುಷರು. ಮನುಷ್ಯ ರೂಪದಲ್ಲಿ ಬಂದು ಎಲ್ಲರ ಜೊತೆ ಇದ್ದು ಅವರು ಭಗವಂತನ ಸ್ವರೂಪವಾಗಿ ಬಂದಿರತಕ್ಕಂಥ ಅವತಾರ ಪುರುಷರು. ಆದರೆ ಇಬ್ಬರೊಳಗೆ ಕೂಡ ಬಹಳ ದೊಡ್ಡ ವ್ಯತ್ಯಾಸವಿದೆ. ಒಬ್ಬರು ತ್ರೇತಾಯುಗಕ್ಕೆ ಸಂಬಂಧಪಟ್ಟವರು, ಇನ್ನೊಬ್ಬರು ದ್ವಾಪರಾಯುಗಕ್ಕೆ ಸಂಬಂಧಪಟ್ಟವರು. ಶ್ರೀರಾಮಚಂದ್ರ ತ್ರೇತಾಯುಗದಲ್ಲಿ ಬಂದವರು, ಶ್ರೀಕೃಷ್ಣ ಪರಮಾತ್ಮ ದ್ವಾಪರಾಯುಗದಲ್ಲಿ ಬಂದವರು. ಒಂದು ಬಹಳ ಸುಂದರವಾಗಿ ಇಬ್ಬರ ವ್ಯಕ್ತಿತ್ವವನ್ನು ನಾವು ವರ್ಣನೆ ಮಾಡ್ತಾ ಹೋದರೆ ಬಹಳ ಸುಂದರವಾದ ಕಲ್ಪನೆ ಬರುತ್ತೆ. ಶ್ರೀರಾಮಚಂದ್ರನ ಜನನ ಅರಮನೆಯಲ್ಲಿ, ಆದರೆ ಶ್ರೀಕೃಷ್ಣ ಪರಮಾತ್ಮನ ಜನನ ಸೆರೆಮನೆಯಲ್ಲಿ. ಶ್ರೀರಾಮಚಂದ್ರ ಮಧ್ಯಾಹ್ನದ ಹೊತ್ತಿಗೆ ಜನನ, ಈ ಒಂದು ಮಧ್ಯರಾತ್ರಿಗೆ ಜನನ. ಶ್ರೀರಾಮಚಂದ್ರನಿಗೆ ಒಬ್ಬಳೇ ತಾಯಿ ಕೌಸಲ್ಯಾದೇವಿ, ಆದರೆ ಕೃಷ್ಣ ಪರಮಾತ್ಮನಿಗೆ ಇಬ್ಬರು, ಸಾಕು ತಾಯಿ ಮತ್ತು ಹೆತ್ತ ತಾಯಿ ದೇವಕಿ ಮತ್ತು ಯಶೋದೆ. ಶ್ರೀರಾಮಚಂದ್ರ ಏಕಪತ್ನಿ ವೃತಸ್ಥ, ಆದರೆ ಶ್ರೀಕೃಷ್ಣ ಪರಮಾತ್ಮ ಬಹುಗೋಪಿಕಾವಲ್ಲಭ ಪ್ರಿಯ. ಇವನದು ಏಕದೃಷ್ಟಿ, ಕೃಷ್ಣಂದು ಅನೇಕ ದೃಷ್ಟಿ. ಇವೊಂದು ಗುಣನೀಯ ವ್ಯಕ್ತಿತ್ವ, ಅವೊಂದು ಗಣನೀಯವಾದ ವ್ಯಕ್ತಿತ್ವ. ರಾಮಚಂದ್ರನದು ಕಷ್ಟದ ಬದುಕು, ಆದರೆ ಶ್ರೀಕೃಷ್ಣದ್ದು ಸುಖದ ಬದುಕು. ಇವನು ಅನುಕರಣೀಯ, ಅವನು ಅಪ್ರಮೇಯ. ಇವನು ಶಕ್ತಿ ಪುರುಷ, ಅವನು ಯುಕ್ತಿ ಪುರುಷ. ಇವನು ಸುಳ್ಳನ್ನು ಹೇಳಿದವನು, ಅವನು ಸುಂದರ ಸುಳ್ಳುಗಳನ್ನು ಹೇಳಿದವನು.
ಇಷ್ಟು ವ್ಯತ್ಯಾಸ. ಇವನು ಮರ್ಯಾದಾ ಪುರುಷೋತ್ತಮ, ಅವನು ಕಪಟ ನಾಟಕ ಸೂತ್ರಧಾರಿ. ಇವನು ರಾಜನಾಗಿ ಮೆರೆದ, ಅವನು ರಾಜನಾಗಿ ಉಳಿಲೇ ಇಲ್ಲ. ಇವನು ಯುದ್ಧ ಮಾಡಿದ, ಅವನು ಯುದ್ಧವನ್ನು ಮಾಡಿಸಿದ. ಇವನು ಸ್ಮರಣೀಯ, ಇವನು ರಮಣೀಯ. ಅದ್ಭುತವಾದ ಎರಡು ವ್ಯಕ್ತಿತ್ವಗಳು. ಕೌರವ ಸಿಟ್ಟಿಗೆದ್ದವ, ಆದರೆ ಕೃಷ್ಣ ಸಿಟ್ಟನ್ನು ಗೆದ್ದವ. ಇವ ಸಿಟ್ಟಿಗೆದ್ದವ, ಅವ ಸಿಟ್ಟನ್ನು ಗೆದ್ದವ. ಕೃಷ್ಣ ಕದ್ದ, ಬೆಣ್ಣೆ ಕದ್ದ, ಹಾಲು ಕದ್ದ, ಮೊಸರು ಕದ್ದ, ಗೋಪಿಕಾಸ್ತ್ರೀಯರ ಸೀರೆಗಳನ್ನು ಕದ್ದ. ಕದ್ದರೆ ಕದಿಲಿ ಬಿಡಿ, ಎಷ್ಟಾದರೂ ಜೈಲಲ್ಲಿ ಹುಟ್ಟಿದವನಲ್ಲವೇ. ಆದರೆ ನಮ್ಮೆಲ್ಲರನ್ನು ಕೂಡ ಅಜ್ಞಾನದ ಜೈಲಿನಿಂದ ಹೊರಗೆ ತಂದ. ಅದನ್ನು ಮಾಡಿದ ಮಹತ್ ಕಾರ್ಯ. ಈ ರೀತಿಯಲ್ಲಿ ಈ ಎರಡು ಮಹಾಪುರುಷರು ಅದ್ಭುತವಾದ ಸಂದೇಶಗಳನ್ನು ಕೊಟ್ಟಿದ್ದಾರೆ ನಮಗೆ. ರಾಮಾಯಣ ಎಂದರೆ ಕೇವಲ ಸೀತಾ ಮಾತೆ ಮತ್ತು ರಾಮಚಂದ್ರರ ಕತೆ ಮಾತ್ರ ಅಲ್ಲ. ಅಲ್ಲಿ ಬರತಕ್ಕಂತಹ ಪ್ರತಿಯೊಂದು ಪಾತ್ರಗಳು ಕೂಡ ಅವು ಆದರ್ಶಮಯವಾದಂಥ ಪಾತ್ರಗಳು. ಅದ್ಭುತವಾದ ಒಂದು ಆದರ್ಶ ಮಹಾಕಾವ್ಯ ಅದು. ಎಲ್ಲ ಪಾತ್ರಗಳು ಆದರ್ಶ. ಸೀತಾ ಮಾತೆ ಆದರ್ಶ ಮಹಿಳೆ, ಪ್ರಾತಸ್ಮರಣೀಯರಾದ ಪಂಚಕನ್ಯೆಯರಲ್ಲಿ ಒಬ್ಬಳು. ತಾರಾ, ಮಂಡೋದರಿ, ಅಹಲ್ಯ, ದ್ರೌಪದಿ, ಸೀತೆ ಇಂಥ ಪಂಚಕನ್ಯರಲ್ಲಿ ಆಕೆ ಒಬ್ಬಳು. ಅಂತಹ ಕಡು ಕಷ್ಟ ಬಂದಾಗ ಕೂಡ ಆಕೆ ಹೇಳಿದ್ರು, ಇದು ರಾಘವನ ತಪ್ಪಿಲ್ಲ, ಹೆಣ್ಣು ಜನ್ಮವಾಗಿ ಬಂದ ನನ್ನದೇ ತಪ್ಪು ಒಪ್ಪಿಕೊಂಡವಳು. ಅದ್ಭುತವಾದ ಕ್ಯಾರೆಕ್ಟರ್ ಶ್ರೀ ಸೀತಾಮಾತೆ, ಆದರ್ಶ ಮಹಿಳೆ. ಆಮೇಲೆ ಲಕ್ಷ್ಮಣ ಭರತ ಆದರ್ಶ ಸಹೋದರರು. ಅಂತಹ ಸಹೋದರರೇ ಸಿಗುವುದು ಪುಣ್ಯ ಮಾಡಿರಬೇಕು. ಎಲ್ಲಿವರೆಗೆ ಎಂದರೆ ಸೀತಾಮಾತೆಯನ್ನು ರಾವಣ ಅಪಹರಿಸಿಕೊಂಡು ಹೋದಾಗ ಆಕೆ ತನ್ನ ಮೈಮೇಲಿನ ಎಲ್ಲ ಆಭರಣಗಳನ್ನು ಕೆಳಗೆ ಹಾಕುತ್ತಾಳೆ. ಅದು ಈ ಸೀತಾಮಾತೆಯನ್ನು ಹುಡುಕಿಕೊಂಡು ಹೋದಾಗ ಲಕ್ಷ್ಮಣನ ಮತ್ತು ಸಂಗಡಿಗರಿಗೆ ಸಿಗುತ್ತದೆ. ಆಗ ಲಕ್ಷ್ಮಣನನ್ನು ಕೇಳುತ್ತಾರೆ, ಈ ಆಭರಣಗಳ ಪೈಕಿ ನಿನಗೆ ಏನಾದರೂ ಆಭರಣಗಳ ಮೂಲಕ ನೀನು ಸೀತಾಮಾತೆಯನ್ನು ಗುರುತು ಹಿಡಿಯಬಲ್ಲೆಯಾ? ಆಗ ಲಕ್ಷ್ಮಣ ಹೇಳ್ತಾನೆ, ಈ ಆಭರಣದ ಪೈಕಿ ಯಾವುದು ಕೂಡ ನನಗೆ ಗುರುತಿಲ್ಲ, ಆದರೆ ನಾನು ನಿತ್ಯ ನನ್ನ ಅತ್ತಿಗೆ ಕಾಲಿಗೆ ನಮಸ್ಕಾರ ಮಾಡುವಾಗ ಆ ಕಾಲುಗರ ನೋಡ್ತಾ ಇದ್ದೆ, ಅದಕ್ಕೋಸ್ಕರ ಈ ಕಾಲುಗರ ನನ್ನ ಅತ್ತಿಗೆಗೆ ಸೇರಿದ್ದು ಅಂತ ಹೇಳ್ತಾರೆ. ಇದು ಅದ್ಭುತವಾದ ಕಲ್ಪನೆ ನೋಡಿ. ಎಂತಹ ಒಂದು ಅತ್ತಿಗೆ ಅಂದರೆ ಮಾತೃ ಸಮಾನವಾಗಿರತಕ್ಕಂಥ ಒಂದು ಭವ್ಯವಾದ ಕಲ್ಪನೆ ಅಲ್ಲಿ ಲಕ್ಷ್ಮಣ ಹೇಳ್ತಾನೆ. ಅದೇ ರೀತಿ ಭರತ ಅದ್ಭುತವಾದ ಸಹೋದರ. ಅವನು ರಾಜ್ಯಭಾರ ಬೇಡವೇ ಬೇಡ ಅಂತ ಹೇಳಿ ಕೊನೆಗೆ ಒಂದು ದಿನ ಕೂಡ ಸಿಂಹಾದಲ್ಲಿ ಕೂತವನಲ್ಲ. ಕೇವಲ ರಾಮಚಂದ್ರನ ಪಾದುಕೆಯನ್ನಿಟ್ಟು ಅಲ್ಲಿ ರಾಜ್ಯಭಾರ ನಡೆಸಿದನು. ನೀನು ಬರುವುದು ಒಂದು ಕ್ಷಣ ತಡ ಆದರೆ ರಾಮ, ನಾನು ಅಗ್ನಿ ಪ್ರವೇಶ ಮಾಡುತ್ತೇನೆ ಅಂತ ಅದ್ಭುತವಾದ ಒಂದು ಪ್ರೀತಿಯನ್ನು, ಭಯಭಕ್ತಿಯನ್ನು ಒಂದು ತೋರಿಸಿದಂಥ ಒಂದು ದೊಡ್ಡ ವ್ಯಕ್ತಿತ್ವ, ಸಹೋದರ ವ್ಯಕ್ತಿತ್ವ ಭರತನದ್ದು. ಆಮೇಲೆ ಆಂಜನೇಯ ಅಂತಹ ಒಂದು ವ್ಯಕ್ತಿತ್ವವೇ ಸಿಗಲಾರದು. ಅದಕ್ಕೆ ಒಂದು ಕಡೆ ಶ್ರೀರಾಮಚಂದ್ರ ಹೇಳ್ತಾನೆ, ನಾವು 4 ಜನ ಸಹೋದರರು ಮಾತ್ರವಲ್ಲ, ನೀನು ಸೇರಿ ನಾವು 5 ಜನ ಅಂತಕ್ಕಂಥ ಪ್ರೀತಿಯ ಮಾತುಗಳನ್ನು ಆಂಜನೇಯನಿಗೆ ಹೇಳುತ್ತಾನೆ. ಬರ್ತಕ್ಕಂಥ ರಾವಣನದು ಕೂಡ ಅದ್ಭುತವಾದ ವ್ಯಕ್ತಿತ್ವ, ದೊಡ್ಡ ಖಳನಾಯಕ, ಆದರ್ಶ ಖಳನಾಯಕ. ಅವನು ರಾಮಚಂದ್ರನ ವಿರುದ್ಧ ಹೋಗಿದ್ದೇ ಇರಬಹುದು, ಆದರೆ ದೊಡ್ಡ ವೇದಾಂತಿ. ರಾಜನೀತಿಯನ್ನು ರಾವಣನಿಂದ ಶ್ರೀರಾಮನೇ ಕಲಿತುಕೊಂಡ ಅಂತಹ ಅದ್ಭುತವಾದ ವಿದ್ವಾಂಸ, ವೈಣಿಕ ವಿದ್ವಾಂಸ, ರಾಜಧರ್ಮ ತಿಳ್ಕೊಂಡವನು. ಪರಸ್ತ್ರೀ ಗಮನ ಮತ್ತು ಪರಸ್ತ್ರೀ ಹರಣ ನನಗೆ ಸ್ವಧರ್ಮವೇ ಆಗಿದ್ದರೂ ನಾನು ಸೀತಾಮಾತೆಯನ್ನು ಬಲಾತ್ಕಾರಿಸಲಿಲ್ಲ ಅಂತ ಒಂದು ಕಡೆ ಹೇಳ್ತಾನೆ. ಅವನು ಬಲಾತ್ಕಾರ ಮಾಡ್ಬೋದು, ಈ ಥರ ಮಾಡಲಿಲ್ಲ ಅವನು. ಅಂತಹ ಒಂದು ದೊಡ್ಡ ಕ್ಯಾರೆಕ್ಟರ್ ಈ ರಾವಣದ ಕ್ಯಾರೆಕ್ಟರ್ ಕೂಡ ಬಹಳ ದೊಡ್ಡದು. ಮತ್ತು ಶ್ರೀರಾಮಚಂದ್ರನ ವ್ಯಕ್ತಿತ್ವವಂತೂ ಅದನ್ನು ಹೇಳಲೇ ಶಬ್ದಗಳೇ ಸಾಲದು. ಯಾಕೆಂದರೆ ಮರ್ಯಾದಾ ಪುರುಷೋತ್ತಮ. ಒಂದೊಂದು ನಡೆಯಲ್ಲಿ, ಒಂದೊಂದು ನುಡಿಯಲ್ಲಿ ಅವನು ತನ್ನ ಆ ವ್ಯಕ್ತಿತ್ವವನ್ನು ತೋರಿಸಿಕೊಟ್ಟವನು. ಒಂದು ಸಲ ಕೈಕೇಯಿಗೆ ಮರಣ ಪ್ರಾಪ್ತಿಯಾಗುತ್ತದೆ. ಮರಣ ಬಂದಾಗ ಎಲ್ಲರೂ ಹೇಳುತ್ತಾರೆ ಕೈಕೇಯಿಗೆ ನರಕವೇ ಆಗಬೇಕು. ಆಗ ರಾಮಚಂದ್ರ ಮಾತ್ರ ಹೇಳ್ತಾನೆ, ಕೈಕೇಯಿಗೆ ನರಕ ಅಲ್ಲ, ಸ್ವರ್ಗ ಪ್ರಾಪ್ತಿ ಆಗಬೇಕು. ಆಗ ಎಲ್ಲರೂ ಕೇಳ್ತಾರೆ, ಯಾಕೆ? ನಿನ್ನನ್ನು ಕಾಡಿಗೆ ಅಟ್ಟಿದವಳು ಅವಳಲ್ಲವೇ? ಅವಳಿಂದಾಗಿ ನೀನು ಕಾಡಿಗೆ ಹೋಗುವಂತಾಯಿತು, ಆದುದರಿಂದ ಅವಳಿಗೆ ನರಕವೇ ಪ್ರಾಪ್ತಿಯಾಗಬೇಕು. ಆಗ ಶ್ರೀರಾಮಚಂದ್ರ ಹೇಳ್ತಾರೆ, ಇಲ್ಲ, ಅವಳಿಗೆ ಸ್ವರ್ಗ ಪ್ರಾಪ್ತಿ ಆಗಬೇಕು. ಕಾರಣ ಯಾಕೆ ಅಂದರೆ ಭರತನಂತಹ ಮಗನನ್ನು ಹೆತ್ತ ದೊಡ್ಡ ತಾಯಿ ಆಕೆ, ಆ ಕಾರಣಕ್ಕಾಗಿ ಅವಳಿಗೆ ಸ್ವರ್ಗವೇ ಪ್ರಾಪ್ತಿ ಆಗಬೇಕು ಅಂತ ಹೇಳ್ತಾರೆ ಅವನು. ಇದು ರಾಮಚಂದ್ರನ ದ ಥಿಂಕಿಂಗ್ ಫ್ರೀಕ್ವೆನ್ಸಿ.
ಅದ್ಭುತವಾದ ಪುರುಷೋತ್ತಮ. ಮತ್ತೆ ರಾಮರಾಜ್ಯ, ಅದು ಶ್ರೀರಾಮಚಂದ್ರನು ಆಳಿದಂಥ ರಾಮರಾಜ್ಯದ ಕಲ್ಪನೆ. ಅದು ಒಂದು ಆದರ್ಶ ರಾಜ್ಯ. ನರಾಜರಾಜ್ಯಂ ಕುರಾಜರಾಜ್ಯಂ. ಕೆಟ್ಟ ರಾಜನಿರುವುದಕ್ಕಿಂತ ರಾಜನಿಲ್ಲಿರುವುದೇ ಲೇಸು. ನಮಿತ್ರ ಮಿತ್ರಂ ಕುಮಿತ್ರ ಮಿತ್ರಂ ಅಂತ ಒಂದು ಮಾತಿದೆ. ಕೆಟ್ಟ ಗೆಳೆಯರಿರುವುದಕ್ಕಿಂತ ಗೆಳೆಯರಿಲ್ಲದಿರುವುದೇ ಲೇಸು. ಅದಕ್ಕೋಸ್ಕರ ಒಂದು ಕಿವಿ ಮಾತು ಬಂಧುಗಳೇ, ನಿಮ್ಮ ಮಕ್ಕಳಿಗೆ ಹೆಚ್ಚಿನ ಮಕ್ಕಳು ಹಾಳಾಗುವುದು ಅವರ ಮಿತ್ರರಿಂದ. ಆ ಕಾರಣಕ್ಕಾಗಿ ಇಂಗ್ಲೀಷೊಂದು ಒಳ್ಳೆಯ ಮಾತಿದೆ, ಇಟ್ ಈಸ್ ಬೆಟರ್ ಟು ಬಿ ಎಲೋನ್ ದ್ಯಾನ್ ಇನ್ ಎ ಬ್ಯಾಡ್ ಕಂಪನಿ ಅಂತ. ಅದಕ್ಕೋಸ್ಕರ ಅವರ ಸಂಗಾತಿಗಳ ಬಗ್ಗೆ ಒಂದು ಗಮನವಿರಲಿ. ನರಾಜರಾಜ್ಯಂ ಕುರಾಜರಾಜ್ಯಂ. ಕೆಟ್ಟ ರಾಜನಿರೋದಕ್ಕಿಂತ ರಾಜ ಇಲ್ಲದಿರುವುದೇ ಲೇಸು ಎಂಬ ಮಾತಿದೆ. ಈ ಕಾರಣದಿಂದ ರಾಮರಾಜ್ಯ ಅನ್ನೋದು ಒಂದು ಕನಸು, ಗಾಂಧೀಜಿಯ ಕನಸು. ಅದು ಒಂದು ಆದರ್ಶವಾದ ಒಂದು ರಾಜ್ಯ, ಒಂದು ಕಲ್ಪನೆ. ಅಲ್ಲಿ ರಾಜ ಅನ್ನುವನು ದೊರೆ ಅಲ್ಲ, ಅವನು ಜನಸೇವಕ. ಅಲ್ಲಿ ಅವನ ಕೆಲಸ ಜನಸೇವೆ, ಸ್ವಾರ್ಥ ಅಲ್ಲ. ಆ ರೀತಿಯಂಥ ಒಂದು ಕಲ್ಪನೆ ರಾಮರಾಜ್ಯದ ಕಲ್ಪನೆ. ಅದು ಎಲ್ಲಿಂದ ಆರಂಭ ಆಗುತ್ತೆ ಅಂದರೆ, ಇಡೀ ಆಡಳಿತದಲ್ಲಿ ರಾಮರಾಜ್ಯದ ಕಲ್ಪನೆ ಶುರು ಆಗುತ್ತೆ. ಪಟ್ಟಾಭಿಷೇಕಕ್ಕೆ ಮೊದಲು ದಶರಥ ಒಂದು ಒಳ್ಳೆ ಮಾತನ್ನು ಹೇಳ್ತಾರೆ ನೋಡಿ, ಅಲ್ಲಿಂದ ಶುರು ಆಗುತ್ತೆ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆಗೋದಕ್ಕೆ ಮೊದಲು ದಶರಥ ಮಹಾರಾಜ ಹೇಳುತ್ತಾನೆ, ಸಂಸದರನ್ನ ಮಂತ್ರಿವರ್ಯರನ್ನ ಕರೆದು ಅವನು ಹೀಗೆ ಹೇಳ್ತಾನೆ, ನಾನು ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ಬಯಸಿದ್ದೇನೆ, ನಿರ್ಧರಿಸಿಲ್ಲ. ಇಟ್ಸ್ ಮೈ ಆಪ್ಷನ್, ಇಟ್ಸ್ ಮೈ ಸಜೆಷನ್. ಕಾರಣ ಯಾಕೆ ಅಂದರೆ ಅವನೊಬ್ಬ ಅರ್ಹ ವ್ಯಕ್ತಿ ಎಂಬುದು ನನ್ನ ಅಭಿಮತ. ಇಟ್ಸ್ ಮೈ ಒಪಿನಿಯನ್. ನೋಡಿ ಅವನ ಮಾತುಗಳು, ಅವನೊಬ್ಬ ಅರ್ಹ ವ್ಯಕ್ತಿ ಎಂಬುದು ನನ್ನ ಅಭಿಮತ. ಅವ ವೀರ, ಶೂರ, ದಯಾಳು, ಹಾಗೆ ಷೋಡಶ ಗುಡ್ಡುಗಳನ್ನು ಹೊಂದಿರತಕ್ಕಂತಹ ವ್ಯಕ್ತಿತ್ವ. ಹೀ ಈಸ್ ಸೂಟೇಬಲ್ ಪರ್ಸನ್ ಅನ್ನೋದು ನನ್ನ ಅಭಿಮತ ಅಂತ ಹೇಳ್ತಾನೆ. ನೋಡಿ ಎಂಥ ಮಾತು. ನಾವು ಇವತ್ತು ನಮ್ಮ ದೇಶದಲ್ಲಿ ಈ ರೀತಿಯ ಕಲ್ಪನೆ ಇಲ್ವಲ್ಲ. ಯಾವುದೇ ಒಂದು ಪದವಿಗೆ ಅರ್ಹ ವ್ಯಕ್ತಿಗಳನ್ನು ಮಾಡಿ ಅನ್ನುವಂಥವ್ರು ಹೇಳುವರು ಇಲ್ವೇ ಇಲ್ಲ. ನನಗೆ ದುಃಖ ಆಗುತ್ತೆ. ನಮ್ಮ ದೇಶದ ದುರವಸ್ಥೆ ಎಲ್ಲಿವರೆಗೆ ಅಂದರೆ, ನಮ್ಮ ರಾಜಕಾರಣಿಗಳು, ಅವರನ್ನು ಹಿಂಬಾಲಿಸುವವರು, ಅವರು ಒಬ್ಬರ ಬಾಯಿಯಿಂದ ಒಂದು ಮಾತು ಬರುವುದಿಲ್ಲ. ಸರ್, ಇವರು ಯಾವ ಜಾತಿ ಅಂತ ನೋಡಬೇಡಿ, ಯಾವ ವರ್ಗಕ್ಕೆ ಸೇರಿದವರು ನೋಡಬೇಡಿ, ನೀವು ಯಾವ ಪಂಗಡಕ್ಕೆ ಸೇರಿದ ನೋಡಬೇಡಿ, ಅವರಲ್ಲಿ ಶಕ್ತಿ ಸಾಮರ್ಥ್ಯ ಇದೆಯೋ, ಯೋಗ್ಯತೆ ಇದೆಯೋ ಅಂಥವ್ರನ್ನ ನೀವು ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಹೇಳೋರು ಇಲ್ವೇ ಇಲ್ಲ ಅಲ್ವಾ? ನಮ್ಮ ಜಾತಿಯವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತ ಮಠಾಧಿಪತಿಗಳು ಕೂಡ ಮುಂದೆ ಬರ್ತಾರೆ. ಇದು ದುಃಖದ ವಿಚಾರ. ನನಗೆ ಯಾಕೆ ಹೇಳ್ತಂದರೆ, ಏನಾದರೂ ಒಂದು ಜಾತಿಗೆ ಸೇರಿದಂತಹ ಒಬ್ಬ ವ್ಯಕ್ತಿ ಅವನು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಆದರೆ ಅವನೇನು ಆ ಜಾತಿಗೆ ಮಾತ್ರ ಸೀಮಿತ ಆಗಲಿಕ್ಕೆ ಸಾಧ್ಯ ಇದೆಯಾ? ಹಿ ಇಸ್ ದ ಚೀಫ್ ಮಿನಿಸ್ಟರ್ ಫಾರ್ ದ ಎಂಟೈರ್ ಸ್ಟೇಟ್. He has to take care of all the people in the state or in the country. How can you say that if you become from my community, our community will help? ಅದು ಸಾಧ್ಯವಿಲ್ಲಲ್ಲ. ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ಯಾವುದೇ ಒಬ್ಬ ಮುಖ್ಯಮಂತ್ರಿ ಅಥವಾ ಅವನು ದೇಶದ ಹಿತವನ್ನೇ ಕಾಪಾಡಬೇಕು, ರಾಜ್ಯದ ಹಿತವನ್ನೇ ಕಾಪಾಡಬೇಕು ಅನ್ನುವಂಥ ಪರಿಸ್ಥಿತಿ ಇರುವಾಗ ನಾವು ನಮ್ಮ ಜಾತಿಯವರನ್ನು ಮಾಡಿದ್ದು ಹೇಳಿದಲ್ಲಿ ಯಾವ ಅರ್ಥ ಇದೆ? ಅದರ ಬದಲಿಗೆ ಜಾತಿ ವರ್ಗಗಳನ್ನು ಮೀರಿ ನೀವು ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಯೋಗ್ಯತೆ, ಆ ಪ್ರತಿಭೆ, ಆಮೇಲೆ ಮೆರಿಟನ್ನು ನೋಡ್ಕೊಂಡು ನೀವು ಮಾಡಿ ಅಂತ ಹೇಳುವಂಥ ಒಬ್ಬರು ಇಲ್ಲ, ನಮ್ಮಲ್ಲಿಲ್ಲ. ನೋಡಿ, ತದ್ವಿರುದ್ಧವಾಗಿ ದಶರಥ ಹೇಳಿದ ಮಾತುಗಳು ಹಾಗೆ. ಅವನೊಬ್ಬ ಅರ್ಹ ವ್ಯಕ್ತಿ ಎಂಬುದು ನನ್ನ ಅಭಿಮತ. ಆದರೆ ಇನ್ನೊಂದು ಮಾತು ಹೇಳ್ತಾನೆ ಅವನು, ನನ್ನ ಮಾತೇ ಕೊನೆಯ ಮಾತು ಆಗಬೇಕೆಂದಿಲ್ಲ. ನಿಮ್ಮ ದೃಷ್ಟಿಯಲ್ಲಿ ಈ ರಾಮಚಂದ್ರನಿಗಂತೂ ಬಿಗಿಲಾದಂತಹ ಒಬ್ಬ ವ್ಯಕ್ತಿ ಇದ್ದರೆ ದಯವಿಟ್ಟು ಸೂಚಿಸಿ. ನನಗೆ ಬಹುಮತ ಸಾಲದು, ನನಗೆ ಸರ್ವಮತ ಬೇಕು ಅಂತ ಹೇಳ್ತಾನೆ ಅಲ್ಲಿ ಅವನು. ಬರೀ ನಿಮ್ಮಲ್ಲಿ ಮೆಜಾರಿಟಿ ಆಗ್ಬೋದು ಹೇಳಿದ್ರೆ ಸಾಕು, ನನ್ನ ಮಾತಿಗೆ ನನಗೆ ಇವನು ಪ್ರಿಯವನಾಗಿದ್ದರೂ ಕೂಡ ನಿಮ್ಮ ಎಲ್ಲರ ಸಹಮತ ಬೇಕು ನನಗೆ, ಆಗ ಮಾತ್ರ ನಾನು ಅವನನ್ನು ಪಟ್ಟಾಭಿಷೇಕಕ್ಕೆ ಅವನನ್ನು ಮುಂದುವರಿತೇನೆ, ನಾನು ವಿಶ್ರಾಂತಿ ಪಡ್ಕೊಳ್ಬೇಕು ಅಂತ ಹೇಳ್ತಾನೆ. ಹಿ ನೆವರ್ ಇಂಪೋಸಸ್. ಅಲ್ಲಿಂದ ರಾಜ್ಯಭಾರ ಶುರುವಾಗುತ್ತೆ. ಆ ರಾಮರಾಜ್ಯದ ಕಲ್ಪನೆ ಅಲ್ಲಿಂದ ಶುರುವಾಗುತ್ತದೆ. ಹಿ ನೆವರ್ ಇಂಪೋಸ್ಡ್ ದ್ಯಾಟ್ ಯು ಮಸ್ಟ್ ಮೇಕ್ ಮೈ ಸನ್ ಅಟ್ ದ ನೆಕ್ಸ್ಟ್ ಹೆಡ್ ಆಫ್ ದ ಸ್ಟೇಟ್ ಅಂತ ಅವನು ಹೇಳಲೇ ಇಲ್ಲ. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ನಿಮ್ಮ ದೃಷ್ಟಿಯಲ್ಲಿ ಇನ್ನೊಬ್ಬ ವ್ಯಕ್ತಿ ಇವನಿಗಿಂತ ಹೆಚ್ಚು ಯೋಗ್ಯ ಇದ್ರೆ ಅವನನ್ನು ಹೇಳಿ, ಅವನನ್ನೇ ಮಾಡೋಣ ಅಂತಕ್ಕಂಥ ಮಾತನ್ನು
ದಶರಥ ಮಹಾರಾಜ ಪಟ್ಟಾಭಿಷೇಕಕ್ಕೆ ಮೊದಲು ಹೇಳ್ತಾನೆ. ತಾತ್ಪರ್ಯ ಇಷ್ಟೇ ಬಂಧುಗಳೇ, ಯಾಕೆಂದರೆ ಆ ರಾಮರಾಜ್ಯ ಅನ್ನುವಂಥ ಒಂದು ಸುಂದರವಾದ ಕಲ್ಪನೆ ಅಲ್ಲಿಂದ ಆರಂಭವಾಗುತ್ತದೆ. ಆ ಬಳಿಕ ರಾಮರಾಜ್ಯದಲ್ಲಿ ಎಲ್ಲವೂ ಸುಭಿಕ್ಷ. ಪ್ರಾಕೃತಿಕವಾಗಿ ನೋಡಿದರೆ ಅಕಾಲದಲ್ಲಿ ಮಳೆ ಇಲ್ಲ, ಪ್ರಕೃತಿ ವಿಕೋಪಗಳಿಲ್ಲ, ಅತಿವೃಷ್ಟಿ ಅನಾವೃಷ್ಟಿಗಳಿಲ್ಲ, ಬರಗಾಲ ಭೂಕಂಪಗಳು ಇಲ್ಲ. ಆದರೆ ಈಗ ಪ್ರಕೃತಿ ವಿಕೋಪ. ತಾವೇ ನೋಡ್ತಾ ಇದ್ದೀರಿ, ಕೊಡಗು ಮತ್ತು ಕೇರಳ ಇರ್ತಕ್ಕಂಥ ನೆರೆ ಹಾವಳಿಗಳು. ನನ್ನನ್ನು ಯಾರೋ ಮೊನ್ನೆ ಕೇಳಿದರು, ಪುತ್ತೂರೇ, ಪ್ರಕೃತಿ ವಿಕೃತಿ ಸಂಸ್ಕೃತಿಗೆ ಏನು ವ್ಯತ್ಯಾಸ? ನಾನು ಹೇಳಿದೆ, ತಾಯಿ ಭೂಮಿ ಪ್ರಕೃತಿ, ಭೂ ಕೃಷಿ ಅದು ಸಂಸ್ಕೃತಿ, ಆದರೆ ಭೂಕಂಪ ಅದು ವಿಕೃತಿ. ಗಾಳಿ ಪ್ರಕೃತಿ, ಬಿರುಗಾಳಿ ವಿಕೃತಿ, ಆದರೆ ಒಬ್ಬರ ಜೀವನದಲ್ಲಿ ಉಸಿರಾಗುವುದು ಅದು ಸಂಸ್ಕೃತಿ. ಜ್ಯೋತಿ ಪ್ರಕೃತಿ, ಜ್ವಾಲೆ ವಿಕೃತಿ, ಆದರೆ ಒಬ್ಬರ ಮನೆಯಲ್ಲಿ ನಂದಾದೀಪ ಆಗುವುದು ಅದು ಸಂಸ್ಕೃತಿ. ನೀರು ಪ್ರಕೃತಿ, ನೆರೆ ವಿಕೃತಿ, ಆದರೆ ನೀರಾವರಿ ಸಂಸ್ಕೃತಿ. ದುಡಿದು ತಿನ್ನುವುದು ಪ್ರಕೃತಿ, ದುಡಿಸಿ ತಿನ್ನುವುದು ವಿಕೃತಿ, ಆದರೆ ನಾನು ದುಡಿದು ಇನ್ನೊಬ್ಬರಿಗೆ ತಿನ್ನಿಸುವುದು ಅದು ಸಂಸ್ಕೃತಿ. ನನ್ನ ಮುಖ ಪ್ರಕೃತಿ, ಮುಖದ ಮೇಲೆ ಒಂದು ಮಂದಹಾಸ ಅದು ಸಂಸ್ಕೃತಿ, ಅಟ್ಟಹಾಸ ಅದು ವಿಕೃತಿ. ನನ್ನ ಕಿವಿ ಪ್ರಕೃತಿ, ಕಿವಿಯಲ್ಲೊಂದು ಬೆಂಡೋಲೆ ಅದು ಸಂಸ್ಕೃತಿ, ಆದರೆ ಇನ್ನೊಬ್ಬರ ವಿಚಾರಗಳನ್ನು ಕದ್ದು ಕೇಳೋದು ಅದು ವಿಕೃತಿ. ನಮ್ಮ ಮೂಗು ಪ್ರಕೃತಿ, ಮೂಗಲಿರ್ತಕ್ಕಂಥ ಮೂಗುತಿ ಅದು ಸಂಸ್ಕೃತಿ, ಆದರೆ ಇನ್ನೊಬ್ಬರ ವಿಚಾರದಲ್ಲಿ ಮೂಗು ತೂರಿಸುವುದು ಅದು ವಿಕೃತಿ. ನಮ್ಮ ಕಾಲು ಪ್ರಕೃತಿ, ಕುಣಿತ ಸಂಸ್ಕೃತಿ, ಆದರೆ ಒದೆತ ವಿಕೃತಿ. ಅಂತೆಯೇ ಭಗವಂತ ಕೊಟ್ಟ ಕೈಗಳು ಅದು ಸಂಸ್ಕೃತಿ, ಆದರೆ ಕೈಯಿಂದ ಮಾಡೋ ಕಪಾಳ ಮೋಕ್ಷ ಅದು ವಿಕೃತಿ, ಆದರೆ ಕೈಯಿಂದ ನೀಡೋ ಕೈ ಚಪ್ಪಾಳೆ ಅದು ಸಂಸ್ಕೃತಿ. ಇಷ್ಟೇ. ನೆರೆ ಅದು ವಿಕೃತಿ ವಿಕೋಪಗಳು. ಯಾಕಾಯ್ತು ಅನ್ನೋದ್ರ ಬಗ್ಗೆ ತುಂಬ ಅಧ್ಯಯನ ನಡೀತಾ ಇದೆ. ಮೇ ಬಿ ಡ್ಯೂ ಟು ಗ್ಲೋಬಲ್ ವಾರ್ಮಿಂಗ್, ಅಥವಾ ಕಲಿಯುಗದ ಮಹಿಮೆ ಇರಬಹುದು. ಇಲ್ಲೊಂದು ಸಣ್ಣ ಕತೆ ನಾನು ನಿಮಗೆ ಹೇಳಲೇಬೇಕು, ಯಾಕಂದರೆ ನಾವೆಲ್ಲ ಕಲಿಯುಗದಲ್ಲಿರ್ತಕ್ಕಂಥವ್ರು. ಒಂದು ಸಣ್ಣ ಬಹಳ ಸಂದರ್ಭವಾಗಿದೆ ಈ ಕತೆ. ಅದು ದ್ವಾರಪಾರ ಯುಗದಲ್ಲಿ ಮಹಾಭಾರತ ಯುದ್ಧ ಮುಗಿದ ನಂತರ ಧರ್ಮರಾಯನ ರಾಜ್ಯಭಾರ ಆರಂಭ ಆಯಿತು. ಬಹಳ ದುಃಖದಲ್ಲಿ ಅವನು ರಾಜ್ಯವನ್ನು ಆಳ್ತಾನೆ. ಯಾಕೆಂದರೆ ಯಾವ ರಾಜ್ಯವನ್ನು ಆಳಬೇಕು? ವಿಧವೆಯರು ತುಂಬಿದ ರಾಜ್ಯ, ಮಕ್ಕಳಿಗೆ ಅಪ್ಪನಿಲ್ಲದಂಥ ರಾಜ್ಯ, ಎಷ್ಟೋ ಜನ ಸತ್ತು ಹೋದಂತಹ ರಾಜ್ಯದಲ್ಲಿ ನಾನು ರಾಜ್ಯಭಾರ ಮಾಡಬೇಕಲ್ಲ ಅಂತ ದುಃಖದಲ್ಲಿ ಮಾಡ್ತಾರೆ ಅವರು. ಆದರೆ ನ್ಯಾಯಸಮ್ಮತವಾಗಿ ಧರ್ಮಸಮ್ಮತವಾಗಿ ಅವನು ರಾಜ್ಯಭಾರ ಮಾಡ್ತಾ ಇದ್ದ ಧರ್ಮರಾಯ. ಹೀಗೆ ಮಾಡ್ತಿರ್ಬೇಕಿದ್ರೆ ಒಂದು ಒಳ್ಳೆಯ ಘಟನೆ ಇದು. ಒಂದು ಸಲ ಇಬ್ಬರು ರೈತರಿಗೆ 2 ಹೊಲಗಳು, ಈ ಕಡೆ ಬಲಗಡೆಯ ಹೊಲ ಒಬ್ಬರ ರೈತನಿಗೆ, ಎಡಗಡೆಯ ಹೊಲ ಈ ಕಡೆ ರೈತನಿಗೆ. ಬಲಗಡೆಯವನು ತನ್ನ ಹೊಲವನ್ನು ಅವನು ಎಡಗಡೆ ರೈತನಿಗೆ ಮಾರಾಟ ಮಾಡಿದ. ಹಾಗೆ 2 ಹೊಲದಲ್ಲಿ ಕೂಡ ಅವನು ಬಿತ್ತನೆ ಹಾಕಿ ಉಳುವ ಕೆಲಸವನ್ನು ಆರಂಭಿಸಿದ ಈ ರೈತ ಒಂದು ದಿವಸ ಅವನಿಂದ ಪಡ್ಕೊಂಡ ಹೊಲದಲ್ಲಿ ಉಳಬೇಕಿದ್ರೆ ಅಲ್ಲಿ ಒಂದು ಚಿನ್ನದ ತಂಬಿಗೆ ಅವನಿಗೆ ಸಿಗುತ್ತದೆ. ಚಿನ್ನದ ಗರಡಿ, ಚಿನ್ನದ ತಂಬಿಗೆ, ಫುಲ್ ಆಫ್ ಗೋಲ್ಡ್ ಕಾಯಿನ್ಸ್, ಚಿನ್ನದ ತಂಬಿಗೆ ಅವನಿಗೆ ಸಿಗುತ್ತೆ. ತಕ್ಷಣ ಓಡಿ ಹೋದ. ಯಾರಿಗೆ? ಆ ಮಾರಾಟ ಮಾಡಿದವನಿಗೆ ಹೇಳಿದ, ಅಪ್ಪ ನೋಡು, ನಿನಗಿದು ಗೊತ್ತಿಲ್ಲ ಆಯ್ತು ವಿಚಾರ, ನೀನೇನೋ ಮಾರಿಬಿಟ್ಟಿದ್ಯಾ, ಆದರೆ ನಿನಗೆ ಗೊತ್ತಿದ್ದರೆ ನೀನು ಅದನ್ನು ಮಾರ್ತಿರಲಿಲ್ಲ. ಹಾಗಿರುವಾಗ ಈ ಚಿನ್ನದ ತಂಬಿಗೆ ನಿನಗೆ ಸೇರಬೇಕು. ನನಗೆ ನೀನು ಮಾರಾಟ ಮಾಡಿದ್ದು ಕೇವಲ ಹೊಲವನ್ನು, ಅದರ ಹೊಲದಲ್ಲಿರ್ತಕ್ಕಂಥ ಚಿನ್ನದ ತಂಬಿಗೆ ಅಲ್ಲ, ದಯವಿಟ್ಟು ತಗೋ ಅಂತ ಹೇಳ್ತಾನೆ. ಆಗ ಆ ರೈತ ಹೇಳ್ತಾನೆ, ಅದು ನೋಡಿ ಧರ್ಮರಾಯನ ಕಾಲ. ಆಗ ಅವನು ಹೇಳ್ತಾನೆ, ಇಲ್ಲ, ನಾನು ನಿನಗೆ ಒಂದು ಸಲ ಮಾರಾಟ ಮಾಡಿದ ಮೇಲೆ ಅದರಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ನಿನಗೆ ಸೇರಿತು, ಅದಕ್ಕೆ ದಯವಿಟ್ಟು ನೀನು ನನಗೆ ಕೊಡಬೇಡ, ನೀನೇ ಇಟ್ಟುಕೋ. ಇಲ್ಲ ನೀನೇ ತಗೋ ಅಂತ, ನೀನೇ ಇಟ್ಟುಕೊಂತವ. ಎಂತಹ ಕಾಲ ರಾಮರಾಜ್ಯದ ಕಾಲ, ಅದ್ಭುತವಾದ ಕಾಲ. ಇಷ್ಟಾದ ಕೂಡಲೇ ಬಹಳ ಇಬ್ಬರು ಕೂಡ ಒಪ್ಪಲೇ ಇಲ್ಲ. ಧರ್ಮರಾಯನಲ್ಲಿ ಬರ್ತಾರೆ. ಧರ್ಮರಾಯನಿಗೆ ದೊಡ್ಡ ಧರ್ಮ ಸಂಕಟ ಆಗೋಯ್ತು. ಏನು ಮಾಡೋಣ ಇಂತಹ ಪರಿಸ್ಥಿತಿಯಲ್ಲಿ? ಅದಕ್ಕೆ ಅವನು ಹೇಳ್ತಾನೆ, ಯಾವುದಕ್ಕೂ ಕೂಡ ನನಗೆ ಇದರಲ್ಲಿ ಉತ್ತರ ಇಲ್ಲ, ನೀವು ನಾಳೆ ಬೆಳಿಗ್ಗೆ ಬನ್ನಿ, ನಾನು
ದಿವ್ಯಜ್ಞಾನದ ಮೂಲಕ ನನ್ನ ಗುರುಗಳನ್ನು ವೇದವ್ಯಾಸರನ್ನು ಸಂಪರ್ಕಿಸಿ ನಿಮಗೆ ಉತ್ತರವನ್ನು ಹೇಳುತ್ತೇನೆ ಅಂತ ಹೇಳ್ತಾರೆ. ಆಯಿತು, ಇಬ್ಬರು ಕೂಡ ರೈತರು ಹೋಗ್ತಾರೆ, ಬೆಳಿಗ್ಗೆ ಬರ್ತಾರೆ. ಆದರೆ ಬೆಳಿಗ್ಗೆ ಬರುವಾಗ ಚಿತ್ರಣವೇ ಬೇರೆ. ನಗನಗ್ತಾ ಬಂದವರು ಕಣ್ಣು ಕೆಂಪು ಮಾಡಿಕೊಂಡು ಬಂದಿದ್ದಾರೆ. ಒಬ್ಬೊಬ್ಬರ ಕೈಯಲ್ಲಿ ಕೂಡ ಮಚ್ಚು, ಕೊಡಲಿ ಎಲ್ಲ ಏಟು ಎಲ್ಲ ಇದೆ. ಇವನು ಹೇಳ್ತಾನೆ, ನೋಡು, ನಾನು ನಿನಗೆ ಮಾರಾಟ ಮಾಡಿದ್ದು ಬರೀ ನನ್ನ ಹೊಲವನ್ನು, ಅದರೊಳಗಿದ್ದ ಚಿನ್ನದ ತಂಬಿಗೆ ಎಲ್ಲ ನನಗೆ ಕೊಡು, ಮಾರಾಟ ಮಾಡಿದವನು ಹೇಳ್ತಾ ಇದ್ದಾನೆ. ಆಗ ಅವನು ಹೇಳ್ತಾನೆ, ಇಲ್ಲ ಇಲ್ಲ, ನೀನು ಒಂದು ಸಲ ಕೊಟ್ಟ ಮೇಲೆ ನಿನಗೆ ಅದು ಅಧಿಕಾರವೇ ಇಲ್ಲ, ಅದು ನನಗೆ ಸೇರಿದ್ದು. ನೋಡಿ, ಪ್ಲೇಟೇ ಚೇಂಜ್ ಆಗಿದೆ. ನಿನ್ನನ್ನು ಕೊಲ್ತೇನೆ ಅಂತ ಇಬ್ಬರು ಕೂಡ ಬಹಳ ಸಿಟ್ಟಲ್ಲಿ ಬಂದಿದ್ದಾರೆ. ದೊಡ್ಡ ವೀರಾವೇಶವಾಗಿ ಮಾತಾಡ್ತಾರೆ. ಇವನು ನನ್ನ ತಂಬಿಗೆ ನನಗೆ ಬೇಕು ಅಂತ ಅವನು ಹೇಳಿದರೆ, ಅವನು ಇಲ್ಲ, ಅದು ನಿನಗಿಲ್ಲ, ನನಗೆ ಸೇರಿದ್ದು. ಇಬ್ಬರು ಜಗಳವಾಡಿ ಬರ್ತಾರೆ. ಧರ್ಮರಾಯನಿಗೆ ಆಶ್ಚರ್ಯ ಆಗೋಯ್ತು. ನಿನ್ನೆ ಈ ಥರ ಮಾತಾಡಿದವರು ಇವತ್ತು ವಿರುದ್ಧವಾಗಿ ಮಾತಾಡ್ತಿಲ್ಲ, ಏನಿರ್ಬೋದು? ತಕ್ಷಣ ಅವನು ವೇದವ್ಯಾಸರನ್ನು ತನ್ನ ಜ್ಞಾನ ದೃಷ್ಟಿ ಮೂಲಕ ಸಂಪರ್ಕಿಸಿದಾಗ ಅವ್ರು ಹೇಳ್ತಾರೆ, ಅಪ್ಪ, ಹೀಗಾಗ್ಲಿಕ್ಕೆ ಕಾರಣ, ಒಂದು ಬಲವಾದ ಕಾರಣ ಇದೆ. ಅದೇನೆಂದರೆ, ನಿನ್ನೆ ಮಧ್ಯರಾತ್ರಿವರೆಗೆ ಅದು ದ್ವಾಪರ ಯುಗ ಇತ್ತು, ಅಲ್ಲಿಂದ ಇವತ್ತು ಕಲಿಯುಗ ಆರಂಭ ಆಗಿದೆ, ಅದಕ್ಕೆ ಹೀಗಾಗಿದೆ ಅಂತ ಹೇಳ್ತಾರೆ ಅವರು. ಇದು ಸತ್ಯವಾಗಿ ಹೇಳ್ತೇನೆ ಸರ್, ಇಷ್ಟು ಜನ ನಾವು ಸೇರಿದ್ದೇವೆ. ನೀವು ನಿಮ್ಮ ಅಂತರಾತ್ಮವನ್ನು ಮುಟ್ಟಿದರೆ ಯಾವ ವ್ಯಕ್ತಿ ಸಂತೋಷವಾಗಿದ್ದಾನೆ, ಯಾವ ವಿಷಯಗಳು ಸಂತೋಷವಾಗಿದೆ, ಎಲ್ಲ ಕಡೆ ಒಂದಲ್ಲ ಒಂದು ಹಲವಾರು ವಿಷಯಗಳು ನೆನೆಸಿಕೊಂಡ್ರೆ ನಿಜವಾದ ಕಲಿಯುಗ ನರ್ತನ ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಆದರೆ ರಾಮರಾಜ್ಯದಲ್ಲಿ ಪ್ರಾಕೃತಿಕವಾಗಿ ಯಾವ ವಿಕೋಪಗಳು ಇಲ್ಲವಾಗಿತ್ತು. ಆಮೇಲಿಂದ ನೀವು ಸಾಮಾಜಿಕವಾಗಿ ನೋಡಿದರೆ ಆ ಕಾಲದಲ್ಲಿ ಜನಸಂಖ್ಯೆಯಲ್ಲಿ ಕೂಡ ಒಂದು ಇತಿಮಿತಿಯಲ್ಲಿ ಇತ್ತು. ಈಗ ನಮ್ಮ ಭಾರತ, ನಾವು ಸ್ವಭಾವತಃ ಸ್ವಲ್ಪ ನಾಚಿಕೆ ಸ್ವಭಾವದವರು, ಆದರೂ ಕೂಡ ನಮ್ಮ ಜನಸಂಖ್ಯೆ 125 ಕೋಟಿ. ಬಿಕಾಸ್ ಇಂಡಿಯನ್ಸ್ ಆರ್ ಗುಡ್ ಇಟ್ ಇಂಡೋರ್ ಗೇಮ್ಸ್ ಅಂತ. ಹೆಂಗಸರಿಗೆ ಆ ಹೆರುವುದೊಂದು, ಅದು ಹೆರುವ ಬೇನೆ, ಹೆರಿಗೆ ಬೇನೇ ಅಲ್ಲ, ಅದು ಸಣ್ಣ ವಿಷಯ. ಇದೇ ರೀತಿ ಬಿಟ್ಟರೆ ನಮ್ಮ ದೇಶದ ಜನಸಂಖ್ಯೆ ಅದು ಈಗ ನಾವು ನಂಬರ್ 2 ಇನ್ ದ ವರ್ಲ್ಡ್, ಈವನ್ ಕ್ರಾಸ್ ಚೈನಾ. ಜನಸಂಖ್ಯೆ ಸಿಕ್ಕಾಪಟ್ಟೆ ಇರ್ತಾ ಇದೆ. ಇದು ಒಂದು ದೊಡ್ಡ ದುರಂತಕ್ಕೆ ಒಂದು ಕಾರಣ. ಯಾಕೆಂದರೆ ಭೂಪ್ರದೇಶ ಜಾಸ್ತಿ ಆಗ್ತಾ ಇಲ್ಲ, ರಿಸೋರ್ಸಸ್ ಜಾಸ್ತಿ ಆಗ್ತಾ ಇಲ್ಲ, ಅದೇ ಲಿಮಿಟೆಡ್, ವೇರ್ ದ ಪಾಪ್ಯುಲೇಷನ್ ಈಸ್ ಅನ್ಲಿಮಿಟೆಡ್. ಈ ಕಾರಣಕ್ಕಾಗಿ ಯು ಕ್ಯಾನ್ ಸಿ ದಿ ಓವರ್ ಪಾಪ್ಯುಲೇಷನ್ ಈಸ್ ಒನ್ ಆಫ್ ದ ಕರ್ಸ್ ಫಾರ್ ಕಂಟ್ರಿ ವಿಚ್ ವಾಸ್ ನಾಟ್ ದೇರ್ ಡ್ಯೂರಿಂಗ್ ರಾಮರಾಜ್ಯ. ಹದವಾದ ಕುಟುಂಬಗಳು, ಹದವಾದ ಜನಸಂಖ್ಯೆ ಇತ್ತು. ಅದು ಒಂದು ಸಾಮಾಜಿಕವಾಗಿ. ಎರಡನೇದಾಗಿ ಆ ಕಾಲದಲ್ಲಿ ಜನರ ಆರೋಗ್ಯ ತುಂಬ ರಾಮರಾಜ್ಯದ ಕಲ್ಪನೆ ಎಂದರೆ ಅವರು ಆರೋಗ್ಯವಂತರಾಗಿದ್ದರು, ದೀರ್ಘಾಯುಷುಗಳಾಗಿದ್ದರು, ಶತಾಯುಷುಗಳಾಗಿದ್ದರು. ಹಿರಿಯರು ಕಿರಿಯರಿಗೆ ಶ್ರಾದ್ದ ಮಾಡುವ ಸಂದರ್ಭಗಳೇ ಬರ್ತಿರಲಿಲ್ಲ. ಯಾರು ಕೂಡ ಅಕಾಲ ಮರಣ, ಘೋರ ಮೃತ್ಯು ಈ ಥರ ಅನುಭವಿಸಿದವರಲ್ಲ. ಅವರವರ ಜೀವನ ಮುಗಿಸಿ ಸಂತೋಷವಾಗಿ ದೀರ್ಘಾಯುಷುಗಳಾಗಿದ್ದರು. ಈಗ ಆಗಿಲ್ವಲ್ಲ. ಈಗ 20ಕ್ಕೆ ಒಳ್ಳೆಯ ಫಿಗರು, 30ಕ್ಕೆ ಒಳ್ಳೆಯ ವಿಗರು, 40ಕ್ಕೆ ಯೂರಿನಲ್ಲಿ ಶುಗರು, 50ಕ್ಕೆ ಹೈ ಬ್ಲಡ್ ಪ್ರೆಷರು, 60 ವರ್ಷಕ್ಕೆ ಡಮಾರ್. ಇದೀಗಿನ ಆರೋಗ್ಯ. ಅಪ್ಪನಿಗೆ ಶುಗರ್ ಕಾಯಿಲೆ, ಮಗನಿಗೆ ಬ್ರೌನ್ ಶುಗರ್ ಕಾಯಿಲೆ. ಅಪ್ಪನಿಗೆ ನಡೀಲಿಕ್ಕೆ ಬೇಕು ಒಂದು ವಾಕರ್, ಇವನಿಗೆ ದಿನ ಬೇಕು ಜಾನ್ ವಾಕರ್. ಎಷ್ಟೋ ಜನರ ಆರೋಗ್ಯ ಎಲ್ಲ ಟ್ರೈ ಮಾಡ್ತಾರೆ, ಮುದುಕರು ಎಲ್ಲ ಟ್ರೈ ಮಾಡ್ತಾರೆ ಪಾಪ. ಮೊದಲು ಎಲ್ಲೋಪತಿ, ಆಮೇಲೆ ಹೋಮಿಯೋಪತಿ, ಆಮೇಲೆ ನ್ಯಾಚುರೋಪತಿ, ಕೊನೆಗೆ ತಿರುಪತಿ. ಆರೋಗ್ಯ ಇಲ್ಲ. ಇವತ್ತು ಸತ್ಯವಾಗಿ ನೋಡಬೇಕಿದ್ರೆ ಆರೋಗ್ಯ ಇಲ್ಲ. ಆಸ್ಪತ್ರೆಗಳು ತುಂಬಿ ತುಳುಕಾಡುತ್ತಾ ಇವೆ. ಇದು ರಾಮರಾಜ್ಯದ ಕಲ್ಪನೆ ಅಲ್ಲ. ಇದು ಒಳಗೆ ಹೋಗಿ ಜನರಲ್ ವಾರ್ಡಿಗೆ ಬಂದರೆ ಅದು ಕೂಡ ನಮ್ಮ ಸರ್ಕಾರಿ ಆಸ್ಪತ್ರೆಗಳು. ಅದ್ಭುತ, ಸೇವೆ ಉಚಿತ, ಸಾವು ಖಚಿತ. ಇದು ಸತ್ಯವಾದ ಮಾತು. ಎಲ್ಲಿವರೆಗೆ ಅಂದರೆ ಒಬ್ಬರಿಗೆ ಭಾಳ ಬೇಜಾರಾಯ್ತಂತೆ, ಸಾಕಪ್ಪ ಈ ಕಲಿಯುಗ ಸಾಕು, ನಾನು ಸಾಯ್ತೇನೆ ಅಂತೇಳಿ ಅವನು ವಿಷ ತಗೊಂಡ, ಆತ್ಮಹತ್ಯೆ ಮಾಡಬೇಕು ಅಂತ. ವಿಷ ತಗೊಂಡು ಅವನು ಸಾಯಲೇ ಇಲ್ಲ, ವಿಲಿ ಒದ್ದಾಡಿದ. ಕಾರಣ ಯಾಕೆಂದರೆ ಇಟ್ ವಾಸ್ ಟೋಟಲಿ ಅಡಲ್ಟ್ರೇಟೆಡ್. ಅಯ್ಯೋ ದೇವರೇ, ಇವನನ್ನು ಇಮಿಡಿಯೇಟ್ಲಿ ಒಂದು ಗೌರ್ಮೆಂಟ್ ಆಸ್ಪತ್ರೆಗೆ, ಜನರಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ. ಅವನಿಗೆ ಒಂದು ಲೈಫ್ ಸೇವಿಂಗ್ ಡ್ರಗ್ ಕೊಟ್ಟಿದ್ದಾರೆ. ಅವ ತಕ್ಷಣ ಸತ್ತ. ಯಾಕಂದರೆ ದಟ್ ಲೈಫ್ ಸೇವಿಂಗ್ ಡ್ರಗ್ ವಾಸ್ ಫುಲ್ಲಿ ಅಡಲ್ಟ್ರೇಟೆಡ್. ಮೆಡಿಸಿನ್ಸ್ ಆರ್ ಅಡಲ್ಟ್ರೇಟೆಡ್. ಪಾಪ ಡಾಕ್ಟರ್ ಹೇಳ್ತಾನೆ ಪೇಷಂಟಿಗೆ, ನೋಡು ನಿನಗೆ ಒಂದು ಕಾಯಿಲೆ ಬಂದಿದೆ, ನನ್ನನ್ನು ಕನ್ಸಲ್ಟ್ ಮಾಡು, ನನಗೆ ಸ್ವಲ್ಪ ಫೀಸ್ ಕೊಡು, ಯಾಕಂದರೆ ನಾನು ಬದುಕಬೇಕಲ್ಲ.
ಆಮೇಲೆ ನನಗೊಂದು ಪ್ರಿಸ್ಕ್ರೈಬ್ ಮಾಡ್ತಾರೆ, ಹೋಗಿ ಆ ಕೆಮಿಸ್ಟ್ರಿಯಿಂದ ತೆಗೋ, ಯಾಕೆ ನೀನು ಅವನು ಬದುಕಬೇಕಲ್ಲ ಪಾಪ. ಆದರೆ ತಗೊಂಡ ಮೆಡಿಸಿನ್ ತಗೊಳ್ಬೇಡ, ಗಟರಿಗೆ ಬಿಸಾಡು, ಯಾಕೆ ನೀನು ಬದುಕಬೇಕಲ್ಲ. ಇಟ್ ವಾಸ್ ಟೋಟಲಿ ಅಡಲ್ಟ್ರೇಟೆಡ್. ಇವತ್ತು ಆರೋಗ್ಯ ನಿಜವಾಗಿ ಹೇಳ್ತಾನೆ, ಎಷ್ಟು ಜನ ಹಿರಿಯರು ತಾವುಗಳು, ನಿಮ್ಮಲ್ಲಿ ಕೂಡ ಕೆಲವು ಇರ್ಬೋದು, ಪೀಪಲ್ ಸ್ಪೆಂಡ್ ಮೋರ್ ಮನಿ ಆನ್ ಡ್ರಗ್ಸ್ ದ್ಯಾನ್ ಆನ್ ಫುಡ್. ಕರೆಕ್ಟ್? There are many old people who spend more money on drugs than on food. ಇದು ಇವತ್ತಿನ ಪರಿಸ್ಥಿತಿ. ತರತರದ ಕಾಯಿಲೆಗಳು. ಮೊರಿ ಅನ್ನ ಹುಡುಗರನ್ನು ಕೇಳಿದೆ, ನೋಡಪ್ಪ ಈ ಆಂಬ್ಯುಲೆನ್ಸ್ಗೆ 108 ಅಂತ ಇಟ್ಟಿದ್ದಾರಲ್ಲಪ್ಪ, ಯಾಕೆ? ಅವನು ಹೇಳ್ತಾರೆ, ಸರ್ ಈ ನಡುವೆ 108 ಕಾಯಿಲೆಗಳು ಸರ್, ಅದಕ್ಕೆ 108 ಅಂತ ಇಟ್ಟಿದ್ದಾರೆ. ಎಂಥ ಬುದ್ಧಿವಂತ ಹುಡುಗ ಅವನು, ಎಷ್ಟು ಕರೆಕ್ಟಾಗಿ ಹೇಳಿದ್ದಾನೆ. ಹೌದು, ಹೊಸ ಹೊಸ ಕಾಯಿಲೆಗಳು ಸರ್, ಹೊಸ ಹೊಸ ಕಾಯಿಲೆಗಳು, ಹೊಸ ಹೊಸ ಗೆಸ್ಟ್ಗಳು. ಈ ಮನುಷ್ಯ ದೇಹಕ್ಕೆ ಹೊಸ ಹೊಸ ಗೆಸ್ಟ್ಗಳು. ಆಗಾಗ ಬಂದು ಹೋಗುವ ಗೆಸ್ಟ್, ಒಬ್ಬ ಅತಿಥಿ ಅಂದರೆ ಅದು ಕೆಮ್ಮು, ಶೀತ, ನೆಗಡಿ ಆಗಾಗ ಬಂದು ಹೋಗುವಂಥದ್ದು. ನಾವೇ ಆಮಂತ್ರಿಸಿ ಬರುವ ಅತಿಥಿ ಅಂದರೆ ಏಡ್ಸ್, ಎಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಸಿಂಡ್ರೋಮ್. ಅದು ನಾವೇ ಇನ್ವೈಟ್ ಮಾಡ್ಕೊಂಡು ಬರೋದು. ಯಾಕೆಂದರೆ ಡಯಾಬಿಟಿಸ್ ಬಿ ಪಿ ಎಲ್ಲ ಪಿತ್ರಾರ್ಜಿತ, ಏಡ್ಸ್ ಮಾತ್ರ ಸ್ವಾರ್ಜಿತ. ಆದರೆ ನಾವೇ ಕರೆಯದೆ ಬರೋದು ಅತಿಥಿ, ಬಂದುಬಿಟ್ಟು ನನ್ನ ಸಂಸಾರವನ್ನು ವಿಸ್ತರಿಸುವಂಥ ಅತಿಥಿ ಅಂದರೆ ಕ್ಯಾನ್ಸರ್. ಬಂದ ಕೆಲವು ಸಮಯದಲ್ಲಿ ಅವನೆಲ್ಲ ಸಂಸಾರವನ್ನು ಸುಖವಾಗಿರ್ತದೆ ಕ್ಯಾನ್ಸರ್ ಅದು. ಆದರೆ ಒಮ್ಮೆ ಬಂದರೆ ಮತ್ತು ಹೋಗು ಅಂತ ಹೇಳಿದ್ರು ಹೋಗೋದು ಅತಿಥಿ ಡಯಾಬಿಟೀಸ್. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಚೆಕ್ ದ ಡಯಾಬಿಟಿಸ್. ಈ ಥರ ಆರೋಗ್ಯದ ದೃಷ್ಟಿಯಲ್ಲಿ ಕೂಡ ಆ ರಾಮರಾಜ್ಯದ ಕಲ್ಪನೆ ಈಗ ಇಲ್ಲ. ಅವರೆಲ್ಲ ಆರೋಗ್ಯವಂತರಾಗಿದ್ದರು. ಆಮೇಲೆ ಅತಿಥಿ ಸತ್ಕಾರ, ಅದು ಒಂದು ರಾಮರಾಜ್ಯದ ಕಲ್ಪನೆ. ಅತಿಥಿ ಅಭ್ಯಾಗತಃ ಅಂದರೆ ಅತಿಥಿ ಮಾತ್ರ ಅಲ್ಲ, ಕರೆದು ಬಂದವನು ಅತಿಥಿ, ಕರೆಯದೆ ಬಂದವನು ಅಭ್ಯಾಗತ. ಅಭ್ಯಾಗತ ಸ್ವಯಂ ವಿಷ್ಣು ಅನ್ನುವಂಥ ಕಲ್ಪನೆ. ಅತಿಥಿ ಸತ್ಕಾರ ಅದ್ಭುತವಾದ ಕಲ್ಪನೆ. ಈಗ ಇಲ್ಲ. ಈಗ ಎಲ್ಲಾದರೂ ಇನ್ನು ಕಾಲದಲ್ಲಿ ಪಾಪ ಬನ್ನಿರಿ ನಮ್ಮ ಊರಿಗೆ ಬಂದುಬಿಟ್ಟು 1 ವಾರ 2 ವಾರ ಇದ್ದು ಹೋಗಿ. ಈಗ ವಾರ ಏನು ಬಂತು, 1 ದಿವಸಕ್ಕೆ ಬಂದರೆ ಕೂಡ ಇವರಿಗೆ ಟೆನ್ಷನ್ ಶುರು ಆಗಿಬಿಡುತ್ತೆ ಅಲ್ವಾ. ಯಾರಿಗೆ ಬೇಕಮ್ಮ ಅತಿಥಿಗಳು? ಅಯ್ಯೋ ರಾಮ. ಯಾವುದೋ ಮನೆಗೆ ಹೋದರೂ ಕೂಡ, ಯಾವುದು ಕೇಳಿದ್ರು ಕೂಡ, ನಿಮಗೆ ನೀವು ಕಾಫಿ ಕುಡಿದು ಬಂದಿರಬೇಕಲ್ಲ, ಇನ್ನೇನು ಕೇಳಲಿಕ್ಕೆ ಇಲ್ವಲ್ಲ. ಅಂತಹ ಬಹಳ ಪ್ರೀತಿ ಇದ್ದರೆ ನಿಮಗೊಂದು ಅರ್ಧ ಲೋಟ ಕಾಫಿ ಕೊಡಲ್ಲ, ಅರ್ಧ ಲೋಟ ಯಾಕೆ ಫುಲ್ ಲೋಟ ಕೊಡ್ಬೋದಲ್ಲ. ಕೇಳೋ ಕ್ರಮ. ನಮ್ಮ ಮಂಗಳೂರು ಕಡೆ ಯಾವನು ಈ ಕಡೆ ಈ ಬೈಟು ನಮ್ಮಲ್ಲಿ ಸಿಸ್ಟಮ್ ಇಲ್ಲ ಆಯಿತು. ಬೈಟು ಸಿಸ್ಟಮ್ ನಮ್ಮಲ್ಲಿ ಇಲ್ಲ. ಕಾಫಿ ಇದೆಲ್ಲ ಇಲ್ಲಿಂದ ಹೋಗಿದ್ದು. ಯಾವನು ಈ ಕಡೆ ಹೋಗಿಬಿಟ್ಟು ಬೈಟು ಬಿಡಿ, ಅವನು 1 ಕಪ್ ಒಳಗೆ ಇದಕ್ಕೊಂದು, ಈಗೆಲ್ಲ ಬೆಲೆ ಜಾಸ್ತಿ ಆಗಿದೆಯಲ್ಲ, ನಮಗೊಂದು ಬೈ 4 ಕಾಫಿ ಕೊಡಪ್ಪ ಅಂತ ಮಾಣಿಗೆ ಹೇಳಿದ್ದಾರೆ. ಅವನಿಗೆ ತಲೆ ಬಿಸಿ ಆಯಿತು, ಅವನಿಗೆ ಮಂಡೆ ಬಿಸಿ ಆಯಿತು ಅವನಿಗೆ. ನಮ್ಮಲ್ಲಿ ಈ ಥರ ಬೈ 4 ಸಿಸ್ಟಮ್ ಇಲ್ಲ. ನಾನು ತಟ್ಟೆಯಲ್ಲಿ ಹಾಕಿಕೊಳ್ತೇನೆ, ನೀವೆಲ್ಲ ನೆಕ್ಕಿಕೊಳ್ಳಿ ಅಂತ ಹೇಳ್ತಾ ಇದ್ದ. ನೋಡಿ, ಈ ಅತಿ ಸತ್ಕಾರ ಮಾಡಬೇಕಿದ್ರೆ ಮನೆಯಲ್ಲಿ ಹೆಂಡತಿ ಗಂಡತಿ ಇಬ್ಬರಿಗೂ ಕೂಡ ಒಪ್ಪಿಗಿರ್ಬೇಕಾಗತ್ತೆ. ಕೆಲವು ಮನೆಯಲ್ಲಿ ಗಂಡಸರಿಗೆ ಎಲ್ಲ ಕರೆಯೋದ್ರೆ ಬಹಳ ಇಷ್ಟ, ಆದರೆ ಹೆಂಡತಿಗೆ ಇಷ್ಟನೇ ಇಲ್ಲ. ಏನು ಮಾಡ್ತೀರಿ? ಕೆಲವು ಮನೆಗೆ ಹೆಂಡತಿಗೆ ಇಷ್ಟ, ಗಂಡನಿಗೆ ಯಾರು ಬರೋದು ಬೇಡ. ಕೆಲವು ಮನೆ ಇಬ್ಬರಿಗೂ ಇಷ್ಟ ಇಲ್ಲ. ಭಾರಿ ಒಳ್ಳೆ ಮನೆ ಅದು, ಯಾರು ಬರೋದು ಬೇಡ. ಇಂಥ ಮನೆಗೆ ನನ್ನಂತ ಒಬ್ಬ ಹೋಗಿಬಿಟ್ಟಂತೆ. ನಾನು ಸ್ವಲ್ಪ ಅಲ್ಲಲ್ಲಿ ಹಾಸ್ಯ ಬೆರೆಸ್ತೇನೆ, ಯಾಕಂದರೆ ಸ್ವಲ್ಪ ಜನರನ್ನು ನಿದ್ದೆ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ. ನನ್ನಂತ ಹೋಗಿಬಿಟ್ಟ. ಹೋದ ಕೂಡಲೇ ಗಂಡ ಹೆಂಡತಿಗೆ ತಲೆ ಬಿಸಿ ಆಯಿತು. ಬಂದಿದ್ದಾರಲ್ಲ ಪುತ್ರ ಯಾರು, ಏನು ಮಾಡೋದು, ಭಟ್ರು ಯಾರು ಬಂದಿದ್ದಾರೆ. ಆಗ ಗಂಡ ಹೆಂಡತಿ ಬಂದು ಹೇಳ್ತಾಳಂತೆ, ಹೆಂಡತಿ ಹೇಳ್ತಾಳಂತೆ, ಒಂದು ಕೆಲಸ ಮಾಡೋಣ್ರಿ, ಅವರಿಗೆ ಕೇಳೋ ಹಾಗೆ ನಾವು ಪಕ್ಕದ ಕೋಣೆಯಲ್ಲಿ ಕೂತು ಜಗಳ ಆಡೋಣ, ಆಗ ಅವರಿಗೆ ತಲೆ ಬಿಸಿಯಾಗಿ ಅವ್ನು ಹೋಗ್ತಾನೆ ಅಂತ. ಇಬ್ಬರು ಕೂಡ ಹೋಗಿ ಜೋರಾಗಿ ಜಗಳ ಆಡ್ತಾರೆ. ಅವನು ಕೇಳುವಂಗೆ ಅವನಲ್ಲಿ ಕೂತಿದ್ದಾನೆ. ಅರ್ಧ ಗಂಟೆ ಬರ್ತಾರೆ, ಮೇಲೆ ಏದುಸರು ಬಿಟ್ಟಿದ್ದಾರೆ, ಬೆವತಿದ್ದಾರೆ. ಅಷ್ಟೊತ್ತಿಗೆ ಅವನು ಅತಿಥಿ ಹೇಳ್ತಾನೆ, ಕ್ಷಮಿಸಬೇಕು ಸರ್, ಯಾಕೆ ನಾನು ಬಂದ ಟೈಮ್ ಚೆನ್ನಾಗಿಲ್ಲ, ನೀವು ಗಂಡ ಹೆಂಡತಿ ಏನೋ ಜಗಳಾಡ್ತಾ ಇದ್ದೀರಿ, ನಾನು ಹೊರಟು ಬಿಡ್ತೇನೆ ಅಷ್ಟೇ, ಇನ್ನೊಂದು ಸಲ ಬರ್ತೀನಿ, ಸರಿ ಇಲ್ಲ ಅಂತ ಹೊರಟು ಬಿಡ್ತೇನೆ, ಹೋಗ್ತೇನೆ. ಖುಷಿ ಆಯ್ತು ಇಬ್ಬರು ಕೂಡ. ಗಂಡ ಹೇಳ್ತಾನೆ, ಏನೇ ನಮ್ಮ ಪ್ಲ್ಯಾನ್ ಸಕ್ಸಸ್ಫುಲ್ ಆಯ್ತಲ್ಲ, ಏನು ನಾನು ನಿನಗೆ ಹೊಡೆದೆ ಅಂತ ತಿಳ್ಕೊಂಡಿಯಾ? ಇವ್ರು ಹೊಡೆದಂಗೆ ಮಾಡಿದ್ದಾರೆ, ಅತ್ತಂಗೆ ಮಾಡಿದಾಳೆ. ಹೊಡೆದು ಇಲ್ಲ ನೀವು ಎಲ್ಲಿ ಹೊಡಿತೀರಿ, ಆ ತಾಕತ್ತು ನಿಮಗಿಲ್ಲ, ಹೊಡೆದಂಗೆ ಮಾಡಿದ್ರೆ ಅಷ್ಟೇ, ಹೊಡೆದಿಲ್ಲ ನೀವು. ಅವಳು ಕೇಳ್ತಾರೆ, ಅವನು ಕೇಳ್ತಾರೆ, ಏನೇ ನೀನು ಅತ್ತೀಯ? ಇಲ್ಲ ಅಯ್ಯೋ ನೀನೆಲ್ಲಿ ಅಳ್ತೀಯ, ನನ್ನ ಅಳಿಸ್ತೀಯ ಅಷ್ಟೇ. ಎಷ್ಟೋ ಮನೆಗಳಲ್ಲಿ ಪಾಪ ದೇವರಿಗೆ, ಹೆಚ್ಚಿನ ಮನೆಗಳಲ್ಲಿ ಪಾಪ ದೇವರಿಗೆ ಮೊದಲು ನೈವೇದ್ಯ, ಆಮೇಲೆ ಮಂಗಳಾರತಿ. ಕೆಲವು ಮನೆಗಳಲ್ಲಿ ಗಂಡಸರಿಗೆ ಮೊದಲು ಮಂಗಳಾರತಿ, ಆಮೇಲೆ ನೈವೇದ್ಯ ಇರಲಿ. ಅಷ್ಟೊತ್ತಿಗೆ ಏನಂತ ಇಬ್ಬರು ಸಕ್ಸಸ್ಫುಲ್ ಆಗಿದೆ. ಅಷ್ಟೊತ್ತಿಗೆ ಆ ಗೆಸ್ಟ್ ಬಂದು ಕಿಡಿಗೆ ತೆಗೆದುಬಿಟ್ಟು, ಏನ್ರಿ ನಾನು ಹೋದೆ ಅಂತ ತಿಳ್ಕೊಳ್ಳಿ, ನಾನು ಹೋಗಿಲ್ಲ, ನಾನು ಇಲ್ಲೇ ಇದ್ದೇನೆ ಅಂತ ಹೇಳ್ತಾರಂತೆ.
ಸೊ ಅತಿಥಿ ಸತ್ಕಾರ ನಮ್ಮ ಒಂದು ರಾಮರಾಜ್ಯದ ಕಲ್ಪನೆ. ಉತ್ತಮ ಆರೋಗ್ಯ. ಆರೋಗ್ಯ ಅಂದರೆ ಕೇವಲ ಕಣ್ಣಿಗೆ ಕಾಣುವ ರೋಜು ರುಚಿಗಳು ಇಲ್ಲವೆಂದು ಮಾತ್ರ ಒಬ್ಬ ವ್ಯಕ್ತಿ ಆರೋಗ್ಯವಂತನೆಂಬ ಅರ್ಥ ಅಲ್ಲ. ವಿಶ್ವ ಆರೋಗ್ಯ ಸಂಸ್ಥೆಯವರ ಪ್ರಕಾರ ಅವರವರ ವೃತ್ತಿ ಮತ್ತು ವಯಸ್ಸಿಗೆ ತಕ್ಕಂತಹ ಶಾರೀರಿಕ, ಮಾನಸಿಕ, ನೈತಿಕ ಹಾಗೂ ಧಾರ್ಮಿಕ ಲವಲವಿಕೆಯನ್ನು ಹೊಂದಿರುವುದೇ ಆರೋಗ್ಯ. ರವಿಶಂಕರ್ ಗುರೂಜಿ ಬಹಳ ಚೆನ್ನಾಗಿ ಹೇಳ್ತಾರೆ ಆರೋಗ್ಯದ ಬಗ್ಗೆ. ಅವರು ಹೇಳ್ತಾರೆ, ಹೆಲ್ತ್ ಈಸ್ ಎ ಸ್ಟೇಟ್ ಆಫ್ ಡಿಸೀಸ್ ಫ್ರೀ ಬಾಡಿ, ಸ್ಟ್ರೆಸ್ ಫ್ರೀ ಮೈಂಡ್ ಆ್ಯಂಡ್ ಸಾರೋ ಫ್ರೀ ಸೋಲ್ ಅಂತ ಕರೀತಾರೆ. ಅದ್ಭುತವಾದ ಕಲ್ಪನೆ. ನೋಡಿ, ನಾವು ಅಂದರೆ ನಿಮ್ಮ ಕಣ್ಣಿಗೆ ಕಾಣುವ ನನ್ನ ಶರೀರ ಮಾತ್ರ ಅಲ್ಲ. ನಾನು ಅಂದರೆ ನಿಮ್ಮ ಕಣ್ಣಿಗೆ ಕಾಣುವ ನನ್ನ ಶರೀರ, ನಿಮ್ಮ ಕಣ್ಣಿಗೆ ಕಾಣದ ನನ್ನ ಮನಸ್ಸು, ನಿಮ್ಮ ಕಣ್ಣಿಗೆ ಕಾಣದ ನನ್ನ ಆತ್ಮ. ಅದಕ್ಕೋಸ್ಕರ ಹೆಲ್ತ್ ಸರ್ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಶಾರೀರಿಕ ಆರೋಗ್ಯ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಮಾನಸಿಕ ಆರೋಗ್ಯ, ಆತ್ಮದ ಆರೋಗ್ಯ ಎಲ್ಲವೂ ಚೆನ್ನಾಗಿರಬೇಕು. ಕೆಲವರಿಗೆ ಶಾರೀರಿಕ ಆರೋಗ್ಯ ಚೆನ್ನಾಗಿದೆ ದಷ್ಟಪಟ್ಟು, ಆದರೆ ಮನಸ್ಸು ಕೆಟ್ಟದಿದೆ, ಮನಸ್ಸಿನ ಆರೋಗ್ಯವೇ ಇಲ್ಲ. ಅಲ್ಲಿ ದುಗುಡ, ಅಲ್ಲಿ ಚಿಂತೆ, ಅಲ್ಲಿ ದುರಾಸೆ, ಅಲ್ಲಿ ಅತ್ಯಾಸೆ, ಕುರಾಸೆ ಎಲ್ಲವೂ ಸೇರಿಕೊಂಡು ಬಿಟ್ಟಿದೆ. ಅದು ಯಾರಿಗೆ ಬೇಕು? ಮನಸ್ಸು ಕೂಡ ಆರೋಗ್ಯವಾಗಿರಬೇಕಲ್ಲ. ಯಾಕೆಂದರೆ ಶರೀರದ ಆಹಾರವೇ ಬೇರೆ, ಮನಸ್ಸಿನ ಆಹಾರವೇ ಬೇರೆ, ಆತ್ಮದ ಆಹಾರವೇ ಬೇರೆ. ಅವರು ಕೊಟ್ಟ ಕಾಫಿ ತಿಂಡಿ ಶರೀರಕ್ಕೆ ಆರೋಗ್ಯ ಆಹಾರವಾಯಿತು, ಆದರೆ ಮನಸ್ಸಿನ ಆಹಾರ ಬೇರೆ. ಮನಸ್ಸಿಗೆ ಒಳ್ಳೆ ಪ್ರೀತಿ ಬೇಕು, ವಿಶ್ವಾಸ ಬೇಕು, ಕರುಣೆ ಬೇಕು. ಯಾರಾದರೂ ಒಳ್ಳೇದು ಮಾತಾಡಿದ್ರೆ ಮನಸ್ಸಿಗೆ ಸಂತೋಷ ಆಗುತ್ತೆ. ಆತ್ಮದ ಆಹಾರವೇ ಬೇರೆ. ಅದಕ್ಕೆ ನಾನು ಹೇಳಿದೆ, ಹೆಲ್ತ್ ಈಸ್ ಅ ಸ್ಟೇಟ್ ಆಫ್ ಸ್ಟ್ರೆಸ್, ರೋಗರಹಿತ ಶರೀರ, ದುಗುಡರಹಿತ ಮನಸ್ಸು, ದುಃಖರಹಿತ ಆತ್ಮ, ಇದುವೇ ಆರೋಗ್ಯ ಅಂತ. ಅಂತಹ ಆರೋಗ್ಯ ರಾಮರಾಜ್ಯ ಕಾಲದಲ್ಲಿ ಎಲ್ಲರಲ್ಲಿ ಇತ್ತು. ಆಮೇಲೆ ರಾಮರಾಜ್ಯದಲ್ಲಿ ಬಡವರು ಅಂತ ಇರಲಿಲ್ಲ, ಎಲ್ಲರೂ ಕ್ಷೇಮದಿಂದ ಇದ್ದರು. ದೇಶೋಹ್ಯಂ ಕ್ಷೋಭರಹಿತ, ಕ್ಷಾಮವಿಲ್ಲದೆ ಕ್ಷೇಮದಿಂದ ಜನ ಬಾಳ್ತಾ ಇದ್ದರು. ಬಡತನವೇ ಇಲ್ಲವಾಗಿತ್ತು. ಅದು ರಾಮರಾಜ್ಯ. ಈಗ ಹಾಗಲ್ಲ. ಒಪ್ಪತ್ತು ಉಂಡವರು 100 ಕೋಟಿ, ಒಪ್ಪತ್ತು ಉಣ್ಣದವರು ಇನ್ನಷ್ಟು ಕೋಟಿ. ಬಂಧುಗಳೇ, ಇದು ರಾಮರಾಜ್ಯದ ಕಲ್ಪನೆ ಅಲ್ಲ. ಬಡತನ ನಮ್ಮಲ್ಲಿ ಆಗ ಬಡತನ ಇಲ್ಲ. ಸುಭಿಕ್ಷ, ಸಂಪತ್ತು, ಸಮೃದ್ಧಿ, ಕಾಲ ಕಾಲಕ್ಕೆ ಮಳೆ ಬೆಳೆ ಎಲ್ಲವೂ ಅದು ರಾಮರಾಜ್ಯದ ಕಲ್ಪನೆ. ಅದೇ ರೀತಿಯಲ್ಲಿ ಕುಡಿತ, ಮದ್ಯಪಾನ, ಧೂಮ್ರಪಾನ, ಡ್ರಗ್ಸು ಇವೆಲ್ಲ ಬೇನೆಗಳಿಲ್ಲ ಆಯಿತು. ಅದು ರಾಮರಾಜ್ಯದ ಕಲ್ಪನೆ. ಈಗ ಮೊನ್ನೆ ಯಾರು ಸಿಕ್ಕಿದ್ರು, ಬೆಳಿಗ್ಗೆ ವಾಕಿಂಗ್ ಮಾಡುವಾಗ, ಪುತ್ತೂರೇ ನಾನು ಸ್ವಲ್ಪ ಕುಡಿದು ಬಿಟ್ಟಿದ್ದೆ ಅಂತಂದರು. ನಾನು ಹೇಳಿದೆ, ಬೆಳಿಗ್ಗೆ ವಾಕಿಂಗ್ ಮಾಡೋ ಕುಡಿದು ಬಿಟ್ಟಿದ್ರಲ್ಲ, ಎಂತ ಮಾರ್ರೆ ಏನಿದು, ಯಾಕೆ ಮಾಡಿದ್ರಿ? ಇಲ್ಲ ಚೆನ್ನಾಗಿ ಮೈಲೇಜ್ ಕೊಡುತ್ತೆ ಅಂತಂದರು. ಎಂಥ ಜನ ಹೇಳಿದ್ದಾರೆ ಸರ್. ನಾನು ಹೇಳಿದೆ, ಅಲ್ಲಪ್ಪ ಹೀಗೆ ನೀವು ಹೀಗೆ ಟೈಟಾಗಿ ಕುಡಿದು ಬಿಟ್ಟರೆ ಇಲ್ಲ ಸರ್ ಸ್ವಲ್ಪ ಬಾಡಿ ಲೂಸ್ ಆಗುತ್ತೆ ಅಂತ. ನೋಡಿ, ಇದು ವಿಶೇಷವಾದ ಕಲ್ಪನೆ. ಅಂದರೆ ನಮ್ಮಲ್ಲಿ ರಾಮರಾಜ್ಯದಲ್ಲಿ ಮದ್ಯಪಾನ ಇಲ್ಲ, ಧೂಮಪಾನ ಇಲ್ಲ, ಇದು ರಾಮರಾಜ್ಯದ ಕಲ್ಪನೆ. ಈಗ ಹಾಗಲ್ಲ. ಈ ಕುಡಿಲಿಕ್ಕೆ ಕೆಲವರಿಗೆ ಕಾರಣವೇ ಬೇಕಿಲ್ಲ. ನಮ್ಮ ಮನೆ ಹತ್ರ ಒಂದು ಕ್ಲಬ್ ಇದೆ, ಅಲ್ಲಿ ನಾನು ಯಾವಾಗಲೂ ನಾನು ಅಧ್ಯಕ್ಷನಾಗಿದ್ದೇನೆ. ಯಾರೊಬ್ಬ ಹೋಗೋನು ಯಾವಾಗಲೂ ಒಬ್ಬರು ಕುಡಿಯೋರು, ದಿವಸ ಬಂದು ಕುಡಿಯೋರು, ಪಾಪ ಒಬ್ಬರೇ ಕೂತು ಕುಡಿಯೋರು. ಯಾಕೆ ಸರ್? ಇಲ್ಲ ಸರ್, ಇವತ್ತು ಭಾಳ ಖುಷಿಯಾಗಿದೆ, ಏನೋ ಒಂದು ಒಳ್ಳೆಯ ವಿಷಯ ನಡೆದಿದೆ, ತುಂಬ ಸಂತೋಷ ಆಗಿದೆ, ಅದಕ್ಕೆ ಕುಡಿತಾರೆ. ನೆಕ್ಸ್ಟ್ ಡೇ, ಸರ್ ಇವತ್ತು ಭಾಳ ಬೇಜಾರಾಗಿದೆ ಸರ್, ಅದಕ್ಕೆ ಕುಡಿತಾರೆ. ಇನ್ನೊಬ್ಬರು, ಇಲ್ಲ ಸರ್ ಇವತ್ತು ತುಂಬ ಬೇಜಾರಿದ್ದಾನೆ, ಯಾಕೆಂದ್ರೆ ನನ್ನ ಹೆಂಡತಿ ತವರು ಮನೆಗೆ ಹೋಗಿದ್ದಾಳೆ, ಒಬ್ಬಳೇ ಆಗಿಬಿಟ್ಟಿದ್ದೇನೆ, ಅದಕ್ಕೆ ಕುಡಿತಾ ಇದ್ದೇನೆ. ಪುನಃ ನೆಕ್ಸ್ಟ್ ವೀಕ್, ಸರ್ ವಾಪಸ್ ಬಂದಿದ್ದಾಳೆ. ನಾನು ಹೇಳಿದೆ, ಅಲ್ಲ ನೀವು ಹೀಗೆ ಕುಡಿದ್ರೆ ನಿಮ್ಮ ಹೆಂಡತಿ ನಿಮಗೆ ಜೋರು ಮಾಡೋದಿಲ್ವೋ? ಕುಡಿದರೆ ಹೆಂಡ ಅತಿ, ಬೈವಳು ಹೆಂಡತಿ, ಅದೇ ಹಾಗೆ ಜೋರು ಮಾಡೋದಿಲ್ಲ ಅವಳು. ಅದಕ್ಕೆ ನನಗೆ ಬುದ್ಧಿವಾದ ಹೇಳ್ತಾರೆ ಅವರು. ಡಾಕ್ಟ್ರೇ ಅದು ಹಾಗೆಲ್ಲ, ಕುಡಿದಕ್ಕೊಂದು ಕ್ರಮ ಇದೆ ಅಂತ ಅಂತಾರೆ. ನಾನು ಕೇಳಿದಪ್ಪ ಹೇಗೆ ಕುಡಿಬೇಕು? ಅವ್ರು ಹೇಳ್ತಾರೆ, ಕುಡಿದರೆ ನಾಲಗೆ ತೊದಲದಂತಿರಬೇಕು, ಕುಡಿದರೆ ಮೈ ಜೋಲಾಡದಂತಿರಬೇಕು, ಕುಡಿದರೆ ಕುಡಿದದ್ದು ತಲೆಗೆ ಏರದಂತಿರಬೇಕು, ಏರಿದರೂ ಯಾರಿಗೂ ತೋರದಂತಿರಬೇಕು, ಕುಡಿದರೆ ಕುಡಿದವರು ಅವರವರ ಮನೆಗೆ ಹೋಗಿ ಅವರವರೇ ಹೋಗಿ ಸೇರುವಂತಿರಬೇಕು, ಸೇರಿ ನಾ ಕುಡಿದಿಲ್ಲವೆಂದೊಡೆ ಅದನ್ನು ನಂಬಿ ಮಡದಿ ಅಪ್ಪಿ ಮುದ್ದಾಡುವಂತಿರಬೇಕು, ಹೀಗೆ ಕುಡಿಬೇಕು ಅಂತಾರೆ. ಸೊ ಈ ನಡುವೆ ಕುಡಿತದಿಂದ ಎಷ್ಟು ಹಾನಿಗಳು ಸರ್. ಹೆಲ್ತ್ ಪಾಯಿಂಟ್ ಆಫ್ ವ್ಯೂ, ಸಿರೋಸಿಸ್ ಆಫ್ ಲಿವರ್, ಮೇನ್ ಕಾಸ್ ದ ಡ್ರಿಂಕಿಂಗ್. ಇವತ್ತು ವಿದ್ಯಾರ್ಥಿಗಳಲ್ಲಿ ಕುಡಿತ. ದ ಟೂ ಕಿಂಗ್ಸ್ ವಿಚ್ ಕ್ಯಾನ್ ಕಿಲ್ ಎ ಪರ್ಸನ್ ವಿದೌಟ್ ಎ ವಾರ್ ಇಸ್ ಎ ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್. ನಾವೇನು ಮಕ್ಕಳನ್ನು ಕಳಿಸಿಬಿಡ್ತೇವೆ ಮಕ್ಕಳಿಗೆ, ಶಾಲೆಗೆ, ಕಾಲೇಜುಗಳಿಗೆ, ಅವ್ರು ಏನು ಮಾಡ್ತಾರೆ ಯಾರಿಗೂ ಗೊತ್ತು. ಎಷ್ಟು ಜನ ವಿದ್ಯಾರ್ಥಿಗಳು ಡೋಂಟ್ ಬಿಕಮ್ ಡ್ರಗ್ ಅಡಿಕ್ಟೆಡ್, ಆಲ್ಕೋಹಾಲ್ ಅಡಿಕ್ಟ್ ಎಷ್ಟು ಜನ ಇಲ್ಲ. 10% ಆಫ್ ದ ಸ್ಟೂಡೆಂಟ್ಸ್ ದೇ ಆರ್ ಆಫ್ ದಿಸ್ ಕೈಂಡ್, ಯೂತ್ಸ್ ಮೈನ್ಲಿ.
ಅದು ಕಲ್ಪನೆ ರಾಮರಾಜ್ಯದಲ್ಲಿ ಇಲ್ಲ ಆಯಿತು. ಕುಡಿತಾ ಇಲ್ಲ, ಕೋರ್ಟ್ ಕಚೇರಿಗಳೇ ಇಲ್ಲವಾಗಿತ್ತು ರಾಮರಾಜ್ಯದಲ್ಲಿ. ಯಾಕೆಂದರೆ ಕೇಸುಗಳೇ ಇಲ್ಲ. ಅಲ್ಲಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಗೆ ಕೆಲಸಗಳೇ ಇಲ್ಲ, ಯಾಕೆಂದರೆ ಯಾರು ರೋಗಿಗಳೇ ಇಲ್ಲ. ಇಲ್ಲಿ ನಮ್ಮಲ್ಲಿ ಡಾಕ್ಟರ್ಗಳಿಗೆ ಪುರುಷೊತ್ತೇ ಇಲ್ಲ ಅಲ್ವಾ. ಶಿವನಿಗೆ ಪ್ರಿಯ ಬಿಲ್ವಪತ್ರೆ, ವಿಷ್ಣುವಿಗೆ ಪ್ರಿಯ ತುಳಸಿ ಪತ್ರೆ, ಶನಿಗೆ ಪ್ರಿಯ ಶಮಿ ಪತ್ರೆ, ಆದರೆ ಯಮರಾಜನಿಗೆ ಪ್ರಿಯ ಸರ್ಕಾರಿ ಆಸ್ಪತ್ರೆ. ಇಲ್ಲಿ ಕೋರ್ಟ್ ಕಚೇರಿಗಳು, ರಾಮರಾಜ್ಯದಲ್ಲಿ ಕೋರ್ಟ್ ಕಚೇರಿಗಳಿಗಿಲ್ಲ, ಜೈಲುಗಳೇ ಇಲ್ಲ, ಪೊಲೀಸರಿಗೆ ಕೆಲಸ ಇಲ್ಲ, ಲಾಯರ್ಗಳಿಗೆಲ್ಲ ನಿರುದ್ಯೋಗ, ಕೇಸ್ಗಳೇ ಇಲ್ಲ. ಅದು ರಾಮರಾಜ್ಯದ ಕಲ್ಪನೆ. ದೇರ್ ವರ್ ನೋ ಡಿಸ್ಪ್ಯೂಟ್ಸ್. ಇಲ್ಲಿ ಪುರುಷೊತ್ತೇ ಇಲ್ಲ ಯಾರಿಗೂ. ಎಂಥ ಅವಸ್ಥೆ. ಅಲ್ಲಿ ನ್ಯಾಯಾಂಗದ ಒಂದು ಗಂಟೆ ಇರ್ತಿತ್ತು, ಯಾರು ಕೂಡ ನ್ಯಾಯ ಕೇಳ್ಬೋದಿತ್ತು. ರಾಮರಾಜ್ಯದಲ್ಲಿ ನನಗೆ ನ್ಯಾಯ ಬೇಕು, ಗಂಟೆ ಬಾರಿಸೋದಕ್ಕೆ ನ್ಯಾಯ ಸಿಗುವುದು. ಅದ್ಭುತವಾದ ಕಲ್ಪನೆ. ಅಲ್ಲಿ ಪ್ರಾಮಾಣಿಕತೆ. ನಮ್ಮ ದೇಶದಲ್ಲಿ ಈಗಿನ ಕಾಲದಲ್ಲಿ ಪ್ರಾಮಾಣಿಕತೆ ಇಲ್ಲವೇ ಇಲ್ಲ. ಯಾವನ ಹೆಂಡತಿ ಗಂಡನಿಗೆ ಹೇಳ್ತಾಳಂತೆ, ರೀ ನಮ್ದು ಆ ಬೆಳ್ಳಿ ಚಮಚೆ ನಮ್ಮ ಕೆಲಸದವಳು ಕದ್ದಿದ್ದಾಳೆ. ಯಾವ ಬೆಳ್ಳಿ ಚಮಚೆ? ಅದೇ ನೀವು ಮೊನ್ನೆ ಜ್ಯುವೆಲರಿ ಶಾಪಿಗೆ ಹೋದಾಗ ಕದ್ಕೊಂಡು ಬಂದ್ರಲ್ಲ, ಅದೇ ಹೌದು. ನನಗೆ ಈಗಲೂ ನೆನಪಿದೆ. ನಾನು ಒಂದ್ಸಲ ನಮ್ಮ ಊರಿಗೆ ಹೋಗುವಾಗ ಸಕಲೇಶ್ಪುರಕ್ಕೆ ಹೋಗಬೇಕಿದ್ರೆ ಆಯಿತು, ಒಂದು ಸಣ್ಣ ಕಾರ್ ಇತ್ತು. ನನ್ನ ಹೆಂಡತಿ ಆಗ ಇನ್ನೂ ತುಂಬ ಚೆನ್ನಾಗಿದ್ಲು, 2 ಮಕ್ಕಳು ಬೇರೆ. ಒಂದು ಸಲ ಹಳ್ಳ ಬಂತು, ಈಗಿನ ಮಳೆಗೆಲ್ಲ ಎಲ್ಲ ಹಳ್ಳ ಬಂತು, ಕಾರಿಗೆ ಬಿತ್ತು, ಹಳ್ಳಕ್ಕೆ ಬಿತ್ತು. ಕತ್ಲೆ ಆಗಿತ್ತು, ನನಗೆ ಭಯ ಬೇರೆ, 2 ಮಕ್ಕಳು ಬೇರೆ. ಆ ನನಗೆ ಹೆದರಿಕೆ ಆಯಿತು, ಏನು ಮಾಡಬೇಕು, ಲೈಟು ಎಲ್ಲ ಹೋಗಿದೆ, ಹಳ್ಳಕ್ಕೆ ಬಿದ್ದಿದೆ. ಅಷ್ಟೊತ್ತಿಗೆ ಯಾರು ಹಳ್ಳಿಯವರು ಓಡಿ ಬಂದರು. ಏನಾಗಿದೆ ಸರ್? ಇಲ್ಲಪ್ಪ ನೋಡಪ್ಪ, ಹಳ್ಳಕ್ಕೆ ಕಾರ್ ಬಿದ್ದಿದೆ. ಅಯ್ಯೋ ನಾವಿದ್ದೇವಲ್ಲ, ಇನ್ಯಾಕೆ ನಾವು ಇರೋದು, ನಾವು ಮೇಲೆ ಇರ್ತೇವೆ. ಮೇಲೆ ಇಬ್ಬರು ಹೇಳಿ ಮೇಲಕ್ಕೆ ಇಟ್ಟರು. ನನಗೆ ಭಾಳ ಖುಷಿ ಆಯ್ತು. ಪಾಪ ಹಳ್ಳಿ ಜನ, ಪಾಪ ಒಳ್ಳೆ ಸಹೃದಯರು. 50 ರೂಪಾಯಿ ಆ ಕಾಲಕ್ಕೆ, 55 ರೂಪಾಯಿ, 4 ಜನಕ್ಕೆ 200 ರೂಪಾಯಿ ಕೊಟ್ಟೆ. ಬರುವಾಗ ಒಂದು ಮಾತು ಕೇಳಿದೆ, ಹೇಗಿದ್ದೀರಿ ನೀವೆಲ್ಲ, ನಿಮ್ಮ ಕಸುಬೇನು, ಇಲ್ಲಿ ಮಳೆ ಬೆಳೆ ಇದೆಯೋ? ಮಣ್ಣಂಗಟ್ಟಿ ಸರ್, ಇಲ್ಲಿ ಮಳೆನೂ ಇಲ್ಲ ಬೆಳೆನೂ ಇಲ್ಲ, ಮತ್ತೇನು ಮಾಡ್ತೀರಿ? ಇದೇ ಥರ ಮಾರ್ಗುದ್ದಕ್ಕೆ ಹಳ್ಳ ತೋಡ್ತಿರ್ತೇವೆ, ಕಾಲುಗಳು ಬೀಳ್ತವೆ, ಮೇಲೆ ಇರ್ತವೆ, ಏನೋ ಬದುಕಿಕೊಂಡಿರ್ತೇವೆ. ಇದು ಈಗಿನ ಕಾಲದ ಪ್ರಾಮಾಣಿಕತೆ. ಯಾವುದೋ ಒಂದು ದೇವಸ್ಥಾನಕ್ಕೆ ಒಬ್ಬರು ಬೆಳ್ಳಿ ಇದು ನಡೆದ ಕತೆ, ಬೆಳ್ಳಿ ವಿಗ್ರಹ ಕೊಟ್ಟರಂತೆ ಡೊನೇಷನ್ ಆಗಿ. ಆದರೆ ಇನ್ನೂ ಅದರ ಹಣ ಸಮುದಾಯ ಆಗಲಿಲ್ಲ, ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ ಅಷ್ಟೇ. ಆಗ ಅಲ್ಲಿ ಪುರೋಹಿತರು ಹೇಳಿದರು, ನೋಡಿ ಒಬ್ಬರು ಹೀಗೆ ದಾನಿಗಳು ದೊಡ್ಡ ಒಂದು ಬೆಳ್ಳಿ ವಿಗ್ರಹನ ಕೊಟ್ಟಿದ್ದಾರೆ, ಒಂದು ಡಬ್ಬಿ ಪಕ್ಕದಲ್ಲಿ ಇಟ್ಟಿದ್ದೇನೆ, ದಯವಿಟ್ಟು ನೀವೆಲ್ಲ ಸ್ವಲ್ಪ ದಾನಗಳನ್ನು ಮಾಡಿ, ಸ್ವಲ್ಪ ಡೊನೇಷನ್ ಕೊಡಿ, ಆಗ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಪಾಪ ಎಲ್ಲರೂ 50-100 ರೂಪಾಯಿ ಹಾಕಿದರು, 10-100 ರೂಪಾಯಿ ದುಡ್ಡು ಹಾಕಿದರು. ಅಷ್ಟೊತ್ತಲ್ಲಿ ಸ್ವಲ್ಪ ಹೊತ್ತಲ್ಲಿ ಕರೆಂಟ್ ಹೋಯಿತು. ಕರೆಂಟು ಆಗಾಗ ಹೋಗುತ್ತಲ್ಲ, ನಮ್ಮಲ್ಲಿ ಕರೆಂಟು ಯಾವತ್ತೂ ನಂಬಲಿಕ್ಕೆ ಆಗೋಲ್ಲ, ಇಲ್ಲೇನೋ ಪರವಾಗಿಲ್ಲ, ಅಲ್ಲಿ ಕರೆಂಟ್ ಹೋಯಿತು. ಕರೆಂಟ್ ಬಂದಾಗ ಆ ಡಬ್ಬಿನೇ ಇಲ್ಲ, ಯಾರೋ ಎತ್ಬಿಟ್ಟಿದ್ದಾರೆ. ಅಷ್ಟೊತ್ತಿಗೆ ಪುರೋಹಿತರಿಗೆ ಭಾಳ ಬೇಜಾರಾಯಿತು. ಅಲ್ಲರಿ ಈ ಥರ ಜನ ಕೂಡ ಇದ್ದೀರಲ್ಲ ನಿಮ್ಮಲ್ಲಿ, ದೇವರ ದುಡ್ಡು ಅದು, ನಿಮಗೆ ದೊಡ್ಡ ಒಳ್ಳೇದಾಗೋದಿಲ್ಲ, ನೀವು ತಂದಿಡಿ. ಅಷ್ಟೊತ್ತಿಗೆ ಯಾರೋ ಬುದ್ಧಿವಂತರು ಹೇಳಿದ್ರಂತೆ, ಅಲ್ಲ ಪುರೋಹಿತರು ನಿಮಗೆ ಬುದ್ಧಿ ಇದೆಯಾ, ಯಾರಾದರೂ ಕಳ್ಳ ನಾನು ಕದ್ದಿದೆ ಅಂತ ತಂದಿರ್ತಾನ? ಅದಕ್ಕೆ ಏನು ಮಾಡೋಣ, ಒಂದು ಉಪಾಯ ಮಾಡಿ, ಇನ್ನೊಂದ್ಸಲ ಕರೆಂಟ್ ತೆಗೀರಿ, ಆಗ ಕಡು ಕತ್ತಲಾಗುತ್ತೆ. ನಿಜವಾಗಿ ಅವ್ರಿಗೆ ಇಡಬೇಕು ಅಂದರೆ ಅವ್ನು ಯಾರು ನೋಡೋಲ್ಲ, ಗೊತ್ತಾಗೋಲ್ಲ ಯಾರು ಕದ್ದಿದ್ದು ಅಂತ, ತಂದಿಡ್ಬೋದು. ಕರೆಂಟ್ ತೆಗಿದೆ, ಹಾಂ ಒಳ್ಳೆ ಐಡಿಯಾ ಅಂತ 10 ನಿಮಿಷ ಕತ್ತಿದೆ. ಲೈಟ್ ಆಯಿತು, ಲೈಟ್ ಹೋಯಿತು, ಕತ್ಲಾಯಿತು. ಪುನಃ ಲೈಟ್ ಬಂದಾಗ ಡಬ್ಬಿ ಬಿಡಿ, ಬೆಳ್ಳಿ ವಿಗ್ರಹನೇ ಇಲ್ಲ. ಇದು ಪ್ರಾಮಾಣಿಕತೆಯ ಒಂದು ಪ್ರದರ್ಶನ. ಸೊ ರಾಮರಾಜ್ಯ ಅಂದರೆ ಪ್ರಾಮಾಣಿಕತೆ, ಪರೋಪಕಾರ, ಪರಸ್ತ್ರೀ ಗೌರವ, ಹಾಗೆ ಪರಧರ್ಮ ಸಹಿಷ್ಣುತೆ, ಜಾತಿ ಭೇದಗಳ ವ್ಯತ್ಯಾಸವಿಲ್ಲ, ಹಾಗೆ ಅಕಾಲ ಮರಣಗಳಿಲ್ಲ, ತುಂಬಿದ ಆರೋಗ್ಯ, ಸಾಮಾಜಿಕ ಸ್ಥಿತಿ, ಇಷ್ಟು ಭಾಳ ಅದ್ಭುತವಾಗಿ ಬೆಳೆದಿತ್ತು. ಅದೇ ರೀತಿಯಲ್ಲಿ ಬಂಧುಗಳೇ, ಸಾಂಸಾರಿಕ ವ್ಯವಸ್ಥೆ ಕೂಡ ಅಷ್ಟು ಚೆನ್ನಾಗಿತ್ತು ರಾಮರಾಜ್ಯದಲ್ಲಿ. ಆ ಸಾಂಸಾರಿಕ ವ್ಯವಸ್ಥೆ, ದ ಫ್ಯಾಮಿಲಿ ಸಿಸ್ಟಮ್ ವಾಸ್ ಗ್ರೇಟ್. ಅವಿಭಕ್ತ ಕುಟುಂಬಗಳು ಅಂದರೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಇತ್ತು. ಈಗ ಹಾಗಲ್ಲ, ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ. ಈಗೇನಾದರೂ ಗಂಡ ಹೆಂಡತಿ ಒಟ್ಟಿಗಿದ್ರೆ ಅದುವೇ ಜಾಯಿಂಟ್ ಫ್ಯಾಮಿಲಿ. ಏನು ಸರ್ ಒಟ್ಟಿಗಿದ್ದಾರೆ? ನಿಮಗೆ ಒಂದು ಮಾತು ಹೇಳಬೇಕು ಬಂಧುಗಳೇ, ನಾನೊಬ್ಬ ಅವಿಭಕ್ತ ಕುಟುಂಬದ, ನಿಮ್ಮಲ್ಲಿ ಕೂಡ ಹೆಚ್ಚಿನವರು ಅವಿಭಕ್ತ ಕುಟುಂಬ ಬಂದವರು ಇರ್ಬೋದು. ಆದರೆ ಆ ಅವಿಭಕ್ತ ಕುಟುಂಬ, ಜಾಯಿಂಟ್ ಫ್ಯಾಮಿಲಿ ಇರ್ತಕ್ಕಂತಹ ಒಂದು ಎಷ್ಟೇ ಕಷ್ಟಗಳಿದ್ದರೂ ಕೂಡ ಆ ಸಂತೋಷ, ಆ ಒಂದು ಪಾಠಗಳು, ಆ ನೀತಿಗಳು ನಿಮ್ಮ ನ್ಯೂಕ್ಲಿಯರ್ ಫ್ಯಾಮಿಲಿ, ವಿಭಕ್ತ ಕುಟುಂಬಗಳಲ್ಲಿ ಇಲ್ಲ. ಇವತ್ತು ಮಕ್ಕಳಿಗೆ ದೊಡ್ಡ ಒಂದು ಅಪಾಯ ನನ್ನ ದೃಷ್ಟಿಯಲ್ಲಿ ಏನೆಂದರೆ, ಇವತ್ತು ಗಂಡ ಹೆಂಡತಿ ಒಂದು ಮಗು ಬಿಟ್ಟರೆ ಅವರಿಗೆ ಬೇರೆ ಯಾವುದೂ ಇಲ್ಲವೇ ಇಲ್ಲ ಅಲ್ವಾ?
ಆ ಒಂದು ಅವಿಭಕ್ತ ನೋಡಿ, ನಾನು ಇರುವಾಗಲೂ ನೆನಪಿದೆ, ನಾವು ಸಣ್ಣದಿರ್ಬೇಕಿದ್ರೆ ನಮ್ಮ ಮನೆ ತುಂಬ, ನಮ್ಮಲ್ಲಿ 50-60 ಜನ, ದೊಡ್ಡ ನಮ್ಮದು ಜಾಯಿಂಟ್ ಫ್ಯಾಮಿಲಿ. ಅಪ್ಪ ಅಮ್ಮನ ಪ್ರೀತಿಯೇ ಬೇರೆ, ಅಜ್ಜನ ಕಥೆಯೇ ಬೇರೆ, ಅಜ್ಜಿಯ ಅಡುಗೆಯೇ ಬೇರೆ. ನಮ್ಮ ದೊಡ್ಡಪ್ಪ ಪ್ರೀತಿಯಲ್ಲಿ ಕರ್ಕೊಂಡು ಹೋಗಿದ್ದು, ಚಿಕ್ಕಪ್ಪ ಹೆಗ್ಲೆ ಕೂತ್ಕೊಂಡು ಊರು ಜಾತ್ರೆ ಕರ್ಕೊಂಡು ಹೋಗಿದ್ದು, ಅಲ್ಲಿ ಚಾಕ್ಲೇಟ್ ಕೊಡಿಸಿದ್ದು, ನಮ್ಮ ಅತ್ತಿಗೆ ನನಗೆ ಸ್ನಾನ ಮಾಡಿಸಿದ್ದು. ಅಯ್ಯೋ ರಾಮ, ಒಂದೊಂದು ಪ್ರೀತಿ ಒಂದೊಂದು ಥರ, ಒಂದೊಂದು ರೀತಿ ಅದು. ಆಮೇಲೆ ಸಹಬಾಳ್ವೆ, ಆ ಹೊಂದಾಣಿಕೆ, ಆ ತ್ಯಾಗ ಎಲ್ಲಿಂದ ಬಂತದೆಲ್ಲ? ಹೌ ಟು ಲಿವ್ ಟುಗೆದರ್. ಇವತ್ತಿನ ಮಕ್ಕಳಿಗೆ ಒಂದು ಮಗು ಬಿಟ್ಬಿಟ್ರೆ ನೀವು ಅವನಿಗೆ ಅಡ್ಜಸ್ಟ್ಮೆಂಟ್ ಗೊತ್ತೇ ಇಲ್ಲ. ನೀವು ನೋಡಿ ಇವತ್ತಿನ ಮಕ್ಕಳ ಕತೆ. ಅದೊಂದು ಅವಿಭಕ್ತ ಕುಟುಂಬ ಆ ಕಾಲದಲ್ಲಿ ಇತ್ತು. ಆಮೇಲೆ ಆ ಮದುವೆಗಳು ಅಷ್ಟೇ ಅದ್ಭುತವಾದಂಥ ಒಂದು ಕೌಟುಂಬಿಕ ಒಂದು ಒಂದು ಏನಂತೀರಿ ನೀವು, ಆ ಮಾರಲ್ ಬೇಸ್ ಮೇಲೆ ಬಂದಿರತಕ್ಕಂಥದ್ದು. ಆ ಕಾಲದಲ್ಲಿ ಇಷ್ಟಪಟ್ಟವರನ್ನೇ ಮದುವೆ ಆಗೋದು, ಆಮೇಲೆ ಮದುವೆ ಆದವ್ರು ಮಾತ್ರ ಇಷ್ಟಪಡೋದು. ಈಗ ಹಾಗಲ್ವಲ್ಲ. ಅದು ಕೂಡ ಈ ಅಮೆರಿಕನ್ ಕಲ್ಚರ್ ಇನ್ಫ್ಯೂಸ್ ಆಗಿಬಿಟ್ಟು ನನಗೆ ಹೇಳಲಿಕ್ಕೆ ಬೇಸರ ಆಗ್ತಾ ಇದೆ. ಅದು ಅಮೆರಿಕನ್ ಕಲ್ಚರ್, ವೆಸ್ಟರ್ನ್ ಕಲ್ಚರ್ ನಮ್ಮಲ್ಲಿ ಎಷ್ಟು ಬಂದು ಹೋಗಿದೆ ಯೂಸ್ರಲ್ಲಿ. ಡೇಟಿಂಗ್ ಸಿಸ್ಟಮ್ ನಮ್ಮದು, ಅದು ರಾಮರಾಜ್ಯದ ಕಲ್ಪನೆ ಅಲ್ಲ. ಲಿವಿಂಗ್ ಟುಗೆದರ್ ಈಸ್ ನಾಟ್ ಅವರ್ ಕಸ್ಟಮ್, ಈಸ್ ನಾಟ್ ಅವರ್ ಕಾನ್ಸೆಪ್ಟ್ ಎಟ್ ಆಲ್. ಅಮೆರಿಕದಲ್ಲಿ ಗಂಡು ಹೆಣ್ಣು ಒಟ್ಟಿಗೆ ಇರ್ತಾರೆ, ಮದುವೆ ಇಲ್ಲ, ಮಕ್ಕಳಿಲ್ಲ, ಆ ಜಂಜಾಟ ಬೇಡ, ಸುಮ್ಮನೆ ಒಟ್ಟಿಗೆ ಇರೋದು, ಎಲ್ಲ ಸುಖವನ್ನು ಪಡೆಯೋದು, ಆಮೇಲೆ ಬಿಟ್ಬಿಡೋದು ಅಷ್ಟೇ. ನಮ್ಮಲ್ಲಿ ಇಲ್ವಲ್ಲ. ನಮ್ಮಲ್ಲಿರ್ತಕ್ಕಂಥ ಒಂದು ಅದ್ಭುತವಾದ ಒಂದು ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್, ಆಮೇಲಿಂದ ಒಂದು ಮದುವೆ ಕಲ್ಪನೆ. ಹೆಂಡತಿ ಬೇರೆ, ಬಾಳ ಸಂಗಾತಿ ಬೇರೆ. ಲಗ್ನದ ವೇಳೆ ಕೈ ಹಿಡಿದವಳು ಹೆಂಡತಿ, ಆದರೆ ಲಗ್ನದ ನಂತರ ಜೀವನ ಪರ್ಯಂತ ಕಷ್ಟ ನಷ್ಟಗಳಿರಲಿ, ಏಳು ಬೀಳುಗಳಿರಲಿ, ನೋವು ನಿಂದನೆಗಳಿರಲಿ, ಕೈ ಬಿಡದವಳು, ಕೈ ಕೊಡದವಳು, ಅವಳು ಬಾಳ ಸಂಗಾತಿ. ದಟ್ ಇಸ್ ದ ಡಿಫರೆನ್ಸ್. ಇವತ್ತಿನ ಶಿಕ್ಷಣ ಕೂಡ ಹಾಗೆ ಆಗಿದೆ ಸರ್. ಹೇಗಾಗಿದೆ ಅಂದರೆ, ಎ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಪ್ರೊಫೆಸರ್ ವಿಲ್ ಟೀಚ್ ದ ಚಿಲ್ಡ್ರನ್ ಹೌ ಟು ಮೇಕ್ ಎ ಗುಡ್ ಮನಿ, ಬಟ್ ದೇ ವಿಲ್ ನಾಟ್ ಟೀಚ್ ಯು ಹೌ ಟು ಬಿಕಮ್ ಎ ಗುಡ್ ಮ್ಯಾನ್. ಎಂಥ ಅವಸ್ಥೆ ನೋಡಿ. ಇವತ್ತು ಹಣ ಮಾಡೋದು ಹೇಗೆ ಅಂತ ಪ್ರೊಫೆಸರ್ಗಳು ಹೇಳಿಕೊಡ್ತಾರೆ, ಆದರೆ ಒಬ್ಬ ಒಳ್ಳೆ ವ್ಯಕ್ತಿ ಆಗೋದು ಹೇಗೆ ಅಂತ ಹೇಳಿಕೊಡೋದಿಲ್ಲ. ಇಷ್ಟಕ್ಕೂ ಕಾರಣ ಏನು? ಅಧ್ಯಯನ ಜ್ಞಾನ ಬೇರೆ, ಅನುಭವ ಜ್ಞಾನ ಬೇರೆ. ಪುಸ್ತಕ ಜ್ಞಾನ ಬೇರೆ, ಮಸ್ತಕ ಜ್ಞಾನ ಬೇರೆ. ವಿಷಯ ಜ್ಞಾನ ಬೇರೆ, ಸಾಮಾನ್ಯ ಜ್ಞಾನ ಬೇರೆ. ಇವತ್ತಿನ ಮಕ್ಕಳಿಗೆ ದರ್ ಆಲ್ ಎಜುಕೇಟೆಡ್ ಇನ್ ಪರ್ಟಿಕ್ಯುಲರ್ ಟಾಪಿಕ್, ಸಪ್ಲ ವಿಷಯ. ಸಾಮಾನ್ಯ ಜ್ಞಾನ ಇಲ್ಲ. ನೀರು ಎಲ್ಲಿಂದ ಬರುತ್ತಪ್ಪ? ನಲ್ಲಿಂದ ಬರುತ್ತೆ ಸರ್. ಹಾಲು ಎಲ್ಲಿಂದ ಬರುತ್ತೆ? ಡೈರಿಯಿಂದ ಬರುತ್ತೆ. ಅವರಿಗೆ ಅದರ ಹಿಂದಿನ ಕಥೆಗಳೇ ಗೊತ್ತಿಲ್ಲ ಅಲ್ವಾ? ಕಾಮನ್ ಸೆನ್ಸ್ ವಿದೌಟ್ ಎಜುಕೇಶನ್ ಇಸ್ ಮಚ್ ಬೆಟರ್ ದ್ಯಾನ್ ಎಜುಕೇಶನ್ ವಿದೌಟ್ ಕಾಮನ್ ಸೆನ್ಸ್. ಒಂದು ಮಾತಿದೆ. ವ್ಯವಹಾರ ಜ್ಞಾನ ಇಲ್ಲ ಮಕ್ಕಳಿಗೆ, ಆ ಸಂಪೂರ್ಣ ಶಿಕ್ಷಣ ಇಲ್ಲ. ಬಂಧುಗಳೇ, ನಾನು ಹೇಳಬೇಕು, ದೇ ಹ್ಯಾವ್ ಓನ್ಲಿ ಲಿಮಿಟೆಡ್ ನಾಲೆಜ್ ಆಫ್ ಎ ಟಾಪಿಕ್, ಸಬ್ಜೆಕ್ಟ್ ನಾಲೆಜ್. ಸರ್, ಐ ಆಮ್ ಎ ಕಂಪ್ಯೂಟರ್ ಇಂಜಿನಿಯರ್. ಆದರೆ ಆ ಸಂಪೂರ್ಣ ಹೆಲ್ತ್, ಆರೋಗ್ಯ ಶಿಕ್ಷಣ ಇಲ್ಲ, ನೈತಿಕ ಶಿಕ್ಷಣ ಇಲ್ಲ, ಮೌಲ್ಯಗಳು ಗೊತ್ತಿಲ್ಲ, ಪರಿಸರ ಶಿಕ್ಷಣ ಇಲ್ಲ, ಆ ಸಂಪೂರ್ಣ ಶಿಕ್ಷಣ ಇಲ್ಲ, ಜೀವನ ಶಿಕ್ಷಣವೇ ಇಲ್ಲ. ಇವ್ರು ಏನು ಮಾಡೋಕ್ಕಾಗುತ್ತೆ? ಒಂದು ಸ್ಪಷ್ಟವಾಗಿ ಹೇಳ್ತಾರೆ ಸರ್, ನಿಮ್ಮ ಮೂಲಕ ನಾನು ರವಾನೆ ಮಾಡಬೇಕಾದ ಸಂದೇಶ. ಒಬ್ಬ ವ್ಯಕ್ತಿಗೆ 6 ಥರ ಜೀವನಗಳಿರ್ತವೆ. ಒಂದು ಸ್ಟೂಡೆಂಟ್ ಲೈಫ್, ಇನ್ನೊಂದು ಪ್ರೊಫೆಷನಲ್. ಸ್ಟೂಡೆಂಟ್ ಆದಮೇಲೆ ಒಂದು ಪ್ರೊಫೆಷನ್ ಮಾಡಲೇಬೇಕಲ್ಲ. ಪ್ರೊಫೆಷನಲ್ ಲೈಫ್, ಪರ್ಸನಲ್ ಲೈಫ್, ಸೋಷಿಯಲ್ ಲೈಫ್ ಆ್ಯಂಡ್ ಫ್ಯಾಮಿಲಿ ಲೈಫ್ ಆ್ಯಂಡ್ ರಿಟೈರ್ಡ್ ಲೈಫ್. 6 ಟೈಪ್ಸ್ ಆಫ್ ಲೈಫ್ ಎವ್ರಿ ಒನ್ ಆಫ್ ಅಸ್ ವುಡ್ ಹ್ಯಾವ್ ಪಾಸ್ ಥ್ರೂ. ಯಾವುದೆಲ್ಲ? ಸ್ಟೂಡೆಂಟ್ ಲೈಫ್ ಟು ಬಿಗಿನ್ ವಿತ್, ವಿದ್ಯೆ ಬೇಕಲ್ಲ ಒಂದು ಕೆಲಸಕ್ಕೆ. ಆಮೇಲೆ ಬರ್ತಕ್ಕಂಥದ್ದು ಒಂದು ವೃತ್ತಿ ಮಾಡಬೇಕಲ್ಲ, ಪ್ರೊಫೆಷನಲ್ ಲೈಫ್. ಆಮೇಲೆ ಒಂದು ಪರ್ಸನಲ್ ಲೈಫ್ ಇರ್ತದೆ, ಆಮೇಲೆ ಸೋಷಿಯಲ್ ಲೈಫ್ ಇದೆ, ಫ್ಯಾಮಿಲಿ ಲೈಫ್, ರಿಟೈರ್ಡ್ ಲೈಫ್. ಇದು ನಮ್ಮ ಜೀವನದ ವೃತ್ತಾಂತಗಳು. ಆದರೆ ಈ ಎಲ್ಲ ಜೀವನಗಳು ಎಲ್ಲರಲ್ಲಿ ಒಳ್ಳೆಯದಾಗಿರುವುದಿಲ್ಲ. ಎಷ್ಟೋ ಜನ ನಾನು ನೋಡಿದ ಹಾಗೆ ಅಕಾಡೆಮಿಕ್ ಸಕ್ಸಸ್ ನಾಟ್ ನೆಸೆಸರಿಲಿ ಎನ್ಶೂರ್ಸ್ ಪ್ರೊಫೆಷನಲ್ ಸಕ್ಸಸ್. ರ್ಯಾಂಕ್ ಹೊಡೆದವರು ಜೀವನದಲ್ಲಿ ಫೈಲ್ ಆಗಿದ್ದಾರೆ. ಕಾರಣ ಯಾಕೆಂದರೆ ಸಿಲೆಬಸ್ ಫಾರ್ ಲೈಫ್ ಈಸ್ ಡಿಫರೆಂಟ್ ದೆನ್ ದ ಸಿಲೆಬಸ್ ಆಫ್ ದ ಯೂನಿವರ್ಸಿಟಿ. ಫಾರ್ ಎ ಸ್ಟೂಡೆಂಟ್ ಹೂ ಕಮ್ಸ್ ಫಾರ್ ಸ್ವಿಮ್ಮಿಂಗ್, ಎನಿ ನಂಬರ್ ಆಫ್ ಥಿಯರಿ ಕ್ಲಾಸಸ್ ವಿಲ್ ನಾಟ್ ಹೆಲ್ಪ್ ಹಿಮ್ ಅನ್ಲೆಸ್ ಯು ಪುಶ್ ಹಿಮ್ ಇಂಟು ವಾಟರ್. ಎಂಥ ಮಾತು! ಆ ಜೀವನ ಶಿಕ್ಷಣ ಇಲ್ವೇ ಇಲ್ಲ. ಒಬ್ಬ ಸಿವಿಲ್ ಇಂಜಿನಿಯರ್ ವಿಲ್ ಟೀಚ್ ಯು ಹೌ ಟು ಕನ್ಸ್ಟ್ರಕ್ಟ್ ಎ ಹೌಸ್, ಬಟ್ ಹಿ ವಿಲ್ ನಾಟ್ ಟೆಲ್ ಯು ಹೌ ಟು ರನ್ ದ ಹೌಸ್. ಮನೆಗಳ ಕಟ್ಟಲು ಇಡಬೇಕು ಇಟ್ಟಿಗೆಗಳ ಒಟ್ಟಿಗೆ, ಆದರೆ ಮನೆಗಳ ನಡೆಸಲು ಇರಬೇಕು ಮನಗಳು ಒಟ್ಟಿಗೆ. ಅವನ್ನ ಹೇಳಿಕೊಡಲ್ಲ. ಎ ಡಾಕ್ಟರ್ ವಿಲ್ ಟೀಚ್ ಯು ಹೌ ಟು ಲಿವ್ ಲಾಂಗ್ ಫಾರ್ ಯುವರ್ ಸೆಲ್ಫ್, ಬಟ್ ಹಿ ವಿಲ್ ನಾಟ್ ಟೀಚ್ ಯು ಹೌ ಟು ಲಿವ್ ಫಾರ್ ಅದರ್ಸ್. ನೋಡಿ, ನಾನು ಹೇಗೆ ಸರ್ ಎಷ್ಟು ವರ್ಷ ನಾನು ಬದುಕಬಹುದು ಅದೇ ಹೇಳಿಕೊಡ್ತಾರೆ, ಇನ್ನೊಬ್ಬರಿಗೆ ಬದುಕೋದು ಹೇಳಿಕೊಡೋದೇ ಇಲ್ಲ. ಹಿ ಓನ್ಲಿ ಲಿವ್ಸ್ ಹೂ ಲಿವ್ಸ್ ಫಾರ್ ಅದರ್ಸ್, ಸ್ವಾಮಿ ವಿವೇಕಾನಂದ ಸೇಸ್.
ಅದೇ ರೀತಿ ಒಬ್ಬ ಪುರೋಹಿತರು ಮದುವೆ ವೇಳೆ ನಿಮ್ಮನ್ನು ಹೆಂಡತಿ ಗಂಡ ಅಂತ ಹೇಳಿಬಿಡ್ತಾರೆ, ಆದರೆ ಬಾಳ ಸಂಗಾತಿಗಳು ಆಗು ಹೇಗಂತ ಹೇಳಿಕೊಡೋದಿಲ್ಲ. ಈ ರೀತಿಯಲ್ಲಿ ನಮ್ಮ ಶಿಕ್ಷಣ ಕೂಡ ಆ ಒಂದು ರಾಮರಾಜ್ಯದ ಕಲ್ಪನೆಯಲ್ಲಿ ಹೋಗ್ತಾ ಇಲ್ಲ. ಏನೋ ವಿಷಯವನ್ನು ಸ್ಟೂಡೆಂಟ್ಸ್ ಗೆಟ್ ಎಜುಕೇಟೆಡ್ ಬಟ್ ನಾಟ್ ಕಲ್ಚರ್ಡ್. ಈ ವಿಷಯದಲ್ಲಿ ಒಂದು ಮಾತನ್ನು ನಾನು ಕೂಡಲೇ ಹೇಳಬೇಕು ಬಂಧುಗಳೇ, ಸಾಕ್ಷರತೆ ಬೇರೆ, ಶಿಕ್ಷಣ ಬೇರೆ, ಸಂಸ್ಕಾರ ಬೇರೆ. ಸಾಕ್ಷರತೆ ಅಂದರೆ ಕೇವಲ ಅಕ್ಷರ ಜ್ಞಾನ, ಓದಲು ಬರೆಯುವ ಅಕ್ಷರ ಜ್ಞಾನ. ಸರ್, ಐ ಆಮ್ ಲಿಟ್ರೇಟ್. ಆದರೆ ಶಿಕ್ಷಣ ಅಂದರೆ ವಿಷಯ ಜ್ಞಾನ. ಸರ್, ಐ ಆಮ್ ಎ ಮೆಕ್ಯಾನಿಕಲ್ ಇಂಜಿನಿಯರ್. ಅಂದರೆ ಮೆಕ್ಯಾನಿಕ್ ಬರುತ್ತೆ ನನಗೆ ಗೊತ್ತು. ಆದರೆ ಸಂಸ್ಕಾರ ಎಂದರೆ ಮೌಲ್ಯಗಳ ಪರಿಜ್ಞಾನ. ಇವತ್ತಿನ ವಿದ್ಯಾರ್ಥಿಗಳಿಗೆ, ನಮ್ಮ ಯುವಕರಿಗೆ ಶಿಕ್ಷಣ ಇದೆ, ಸಂಸ್ಕಾರ ಇಲ್ಲ. ಇದು ಸತ್ಯವಾದ ಮಾತು. ಅದಕ್ಕೆ ಗಾಂಧೀಜಿ ಒಂದು ಕಡೆ ಹೇಳ್ತಾರೆ, ಗಿವ್ ಎಜುಕೇಶನ್, an educated crook is more dangerous than the uneducated. And ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, ಗಿವ್ ಎಜುಕೇಶನ್ ಟು ದ ಇಲಿಟ್ರೇಟ್ ಬಟ್ ಮೋರ್ ಎಜುಕೇಶನ್ ಟು ದ ಲಿಟ್ರೇಟ್. ಎಂಥ ಅದ್ಭುತವಾದ ಮಾತು ನೋಡಿ. ನಾನು ಅಮೆರಿಕದಲ್ಲಿ WTC ಎಲ್ಲ ನಾಶ ಮಾಡಿದರು, ಒಸಾಮಾ ಬಿನ್ ಲಾಡನ್ ಕಡೆಯವರು. ಅಂಡ್ ಯು ಥಿಂಕ್ ಅವರೆಲ್ಲ ಎಜುಕೇಟೆಡ್ ಅಲ್ವಾ? ದೇ ವರ್ ಆಲ್ ಹೈಲಿ ಎಜುಕೇಟೆಡ್, ಏರೋನಾಟಿಕಲ್ ಇಂಜಿನಿಯರ್ಸ್, ಹಾರ್ವರ್ಡ್ ಗ್ರಾಜ್ಯುಯೇಟ್ಸ್, ಬಟ್ ದೇ ವರ್ ನಾಟ್ ಕಲ್ಚರ್ಡ್. 3,000 ಜನ ಕೊಂದು ಹಾಕಿಬಿಟ್ರಲ್ಲ, ಅವರಿಗೆ ಸಂಸ್ಕಾರ ಇಲ್ಲಿತ್ತು. ಅದೇ ನಮ್ಮಜ್ಜಿ ನಿಮ್ಮಜ್ಜಿ ಹೆಚ್ಚು ಓದಿಲ್ಲ, ಅವರಿಗೆ ಎಲ್ಲಿ ಪರಿಜ್ಞಾನ ಇತ್ತು, ಎಂಥ ಸಂಸ್ಕಾರ ಇತ್ತು. ನಮ್ಮಜ್ಜಿ ಯಾವಾಗಲೂ ಹೇಳುವಗಳು, ಯಾರ ಬಗ್ಗೆ ಆದರೂ ಒಳ್ಳೇದು ಮಾತಾಡಿದ್ರೆ 4 ಮಾತು ಜಾಸ್ತಿ ಆಡಿಬಿಡಪ್ಪ, ಆದರೆ ಯಾರ ಬಗ್ಗೆ ಅದು ಕೆಟ್ಟದ್ದು ಮಾತಾಡಲೇಬೇಕಾದ್ರೆ 4 ಮಾತು ಕಡಿಮೆ ಆಡಿಬಿಡು. ಇದು ಸಂಸ್ಕಾರ. ಏನಾದ್ರು ದಿಢೀರಂತ ನಮ್ಮ ಮನೆಗೆ ಗೆಸ್ಟ್ ಬಂದರೆ ನಮ್ಮಜ್ಜಿ ಸುಳ್ಳು ಹೇಳುವಳು, ಏನು ನನಗೆ ಹಸಿವೆ ಇಲ್ಲ ಅಂತ ಸುಳ್ಳೋದು. ಯಾಕೆ ಅವ್ರಿಗೆ ಕಡಿಮೆ ಆಗಬಾರ್ದಲ್ಲ? ಯಾರಿಗೆ ಮನೆಗಾದರೂ ನಾವು ಲೇಟಾಗಿ ವಿಸಿಟ್ ಮಾಡೋಕೆ ತಡವಾಗಿ ಹೋದರೆ ಅವಳು ನನಗೆ ಸುಳ್ಳು ಅಂತ ಹೇಳೋಳು, ನನಗೆ ಹಸಿವೆ ಇಲ್ಲ, ಅದು ಯಾಕೆ ಅವ್ರಿಗೆ ತೊಂದರೆ ಆಗಬಾರ್ದಲ್ಲ? ನನಗೆ ಸಣ್ಣ ಒಂದು ಘಟನೆ ನೆನಪಾಗುತ್ತೆ. ಒಂದು ಬೀದಿಯಲ್ಲಿ ಹರಿಕತೆ ನಡೀತಾ ಇತ್ತಂತೆ. ಹರಿಕತೆ ನಡಿಬೇಕಿದ್ರೆ ಹರಿದಾಸರು ಹೇಳಿದ್ರಂತೆ, ನೀವೆಲ್ಲ ಹರಿನಾರಾಯಣ ಸ್ಮರಣೆಯನ್ನು ಮಾಡಿ ಎಲ್ಲ ಸ್ವರ್ಗಕ್ಕೆ ಹೋಗ್ತೀರಿ. ಹೇಳಿ, ನೀವಲ್ಲಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಯಾರಿಗೆ ಇಚ್ಛೆ ಇದೆ? ಎಲ್ಲರೂ ಕೈ ಎತ್ತರು, ಗುರುಗಳೇ ನನಗೋಗ್ಬೇಕು ನನಗೋಗ್ಬೇಕು. ಒಬ್ಬಳು ಜಾಣೆ ಅಜ್ಜಿ ಕೈ ಎತ್ತಲೇ ಇಲ್ಲ ಅಂತೆ. ಆಗ ಗುರುಗಳು ಕೇಳ್ತಾರೆ, ಯಾಕೆ ಅಜ್ಜಿ ನಿನಗೆ ಸ್ವರ್ಗ ಬೇಡವಾ? ಅಲ್ಲ, ಸ್ವರ್ಗ ಯಾರು ಬೇಡಿಕೆ ಗುರುಗಳೇ, ಮತ್ತೆ ಕೈ ಎತ್ತಲೇ ಇಲ್ಲ. ಅಯ್ಯೋ, ನಾನೇ ಯಾಕೆ ಎತ್ತಿಲ್ಲ ಅಂದರೆ, ಈ ಬೀದಿಯಲ್ಲಿ ಇಷ್ಟೊಂದು ಜನ ಪಟಿಂಗರು, ಇವರು ಸ್ವರ್ಗಕ್ಕೆ ಹೋದ ಮೇಲೆ ಈ ಬೀದಿನೇ ಸ್ವರ್ಗ ಆಗಿಬಿಡುತ್ತೆ, ಅವ್ರ ಮೇಲಕ್ಕೆ ಹೋಗಲಿ, ನಾನು ಇಲ್ಲೇ ಸಂತೋಷವಾಗಿರ್ತೇನೆ. ಇದು ದಯವಿಟ್ಟು ನಾವು ಮಕ್ಕಳಿಗೆ ಸಣ್ಣ ಪ್ರಾಯದಲ್ಲಿ ವ್ಯಾಕ್ಸಿನೇಷನ್ ಕೊಡ್ತೇವೆ ನೋಡಿ. ಏನು ಟ್ರಿಪಲ್ ಆಂಟಿಜನ್ ವ್ಯಾಕ್ಸಿನೇಷನ್ ಕೊಡ್ತೇವೆ, ರೋಗ ನಿರೋಧಕ ವ್ಯಾಕ್ಸಿನೇಷನ್ ಕೊಟ್ಟ ಹಾಗೆ ಮಕ್ಕಳಿಗೆ ಸಂಸ್ಕಾರವೆಂಬ ವ್ಯಾಕ್ಸಿನೇಷನ್ ಕೊಡಬೇಕು ಸರ್. ಇದು ನಾನು ಕಳಕಳಿಯ ಪ್ರಾರ್ಥನೆ. ಮೊನ್ನೆ ಯಾವುದೊಂದು ಮನೆಗೆ ಹೋಗಿದ್ದೆ, ಸಣ್ಣ ಮಗು 5 ವರ್ಷದ್ದು. ಏನು ಸಂಸ್ಕಾರ! ಬಂದ ಕೂಡಲೇ ಬನ್ನಿ 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 ಅಂಕಲ್, ಅಪ್ಪ ಅಮ್ಮ ಮನೆಯಲ್ಲಿ ಇಲ್ಲ, ಆದರೆ ನಾನಿದ್ದೇನಲ್ಲ. ಹಾಂ, ಎಂಥ ಮಾತು! ನಿಮಗೆ TV ಆನ್ ಮಾಡಲಿ, ನಿಮಗೆ ಫ್ಯಾನ್ ಆನ್ ಮಾಡಲಿ, ಅಂಕಲ್ ಅಮ್ಮ ಒಳ್ಳೆ ಜ್ಯೂಸ್ ಮಾಡಿಟ್ಟಿದ್ದಾರೆ, ಬನ್ನಿ ಒಟ್ಟಿಗೆ ಕುಡಿಯೋಣ. ಏನು ಮಾತು! 5 ವರ್ಷದ ಹುಡುಗಿ. ಇನ್ನೊಂದು ಮನೆಗೆ ಹೋಗ್ತೇನೆ, ಯಾವನೇ ಯಾರ್ರೀ ಅಪ್ಪ ಇಲ್ಲ, ಡಬ್ಬಂದು ಬಾಗಿಲಾಗ್ತದೆ. ಸರ್, ಯು ಕ್ಯಾನ್ ವಿನ್ ಪೀಪಲ್ ನಾಟ್ ಬೈ ಯುವರ್ ರಿಚ್ನೆಸ್, ನಾಟ್ ಬೈ ಯುವರ್ ಪವರ್. ಯು ಕ್ಯಾನ್ ವಿನ್ ಓನ್ಲಿ ಬೈ ಯುವರ್ ಗುಡ್ನೆಸ್. ಇದು ಸತ್ಯವಾದ ಮಾತು. ಒಬ್ಬರು ಶ್ರೀಮಂತಿಗೆಯಿಂದ ನೀವು ಒಬ್ಬರನ್ನ ಹೃದಯವನ್ನು ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಶ್ರೀಮಂತಿಗಿದ್ರೆ ದೇ ಪೇ ರೆಸ್ಪೆಕ್ಟ್ ಯು ಫಾರ್ ಯುವರ್ ರಿಚ್ನೆಸ್, ನಾಟ್ ನೆಸೆಸರಿಲಿ ಯು. ದೇ ಲವ್ ಯು. ಇಫ್ ಯು ಆರ್ ಇನ್ ಎ ಗ್ರೇಟ್ ಪವರ್, ದೇ ಮೇ ಸಲ್ಯೂಟ್ ಯು ಫಾರ್ ಯುವರ್ ಪವರ್, ನಾಟ್ ನೆಸೆಸರಿಲಿ ಔಟ್ ಆಫ್ ಲವ್. ಬೆಲ್ಲ ಇದ್ದರೆ ಮಾತ್ರ ಇರುವೆಗಳು, ಬೆಲ್ಲ ಖಾಲಿ ಆದರೆ ಇರುಗಳು ಖಾಲಿ ಆಗುತ್ತೆ. ನಿಮ್ಮ ಶ್ರೀಮಂತಿಗೆ ನಿಮ್ಮ ಪವರ್ ಹೋದ ಮೇಲೆ ನಿಮಗೆ ಯಾವುದು, ಇಫ್ ಯು ಆರ್ ಎ ಗುಡ್ ಮ್ಯಾನ್, ದೇ ಲವ್ ಯು ಫಾರ್ ಎವರ್, ದೇ ಲೈಕ್ ಯು ಫಾರ್ ಎವರ್. ಅದಕ್ಕೋಸ್ಕರ ಆ ರಾಮಾಜ್ಯದ ಕಲ್ಪನೆ ಇರತಕ್ಕಂಥದ್ದೇ ಒಳ್ಳೆಯ ವ್ಯಕ್ತಿಗಳ ನಿರ್ಮಾಣ, ಆದರ್ಶ ವ್ಯಕ್ತಿಗಳ ನಿರ್ಮಾಣ, ಮೌಲ್ಯಾಧಾರಿತ ಜೀವನ ಮಾಡ್ತಂಥ ವ್ಯಕ್ತಿಗಳ ನಿರ್ಮಾಣವೇ ರಾಮರಾಜ್ಯದ ಕಲ್ಪನೆಯಾಗಿತ್ತು. ಆಮೇಲೆ ವಿವಾಹ ವಿಚ್ಛೇದನಗಳಿಲ್ವೇ ಇಲ್ಲ. ಇಟ್ ವಾಸ್ ಔಟ್ ಆಫ್ ಕ್ವಶನ್ ಇನ್ ರಾಮರಾಜ್ಯ. ನೋ ಡೈವರ್ಸಸ್. ಈಗ ಹಾಗೆ ಅಲ್ವೇ ಇಲ್ಲ. ಈಗ ನಮ್ಮಲ್ಲಿ ಕೂಡ ಜಾಸ್ತಿ ಆಗಿದೆ. ನಮ್ಮಲ್ಲಿ ಆದರೆ ವಿದೇಶದಲ್ಲೂ ಸಿಕ್ಕಾಬಟ್ಟೆ, ಅಮೆರಿಕದಲ್ಲೂ ಕಂಡಾಬಟ್ಟೆ. ಅದು ಒಂದು ಒಳ್ಳೆ ಜೋಕ್ ಇತ್ತು. ಗಂಡನಿಗೂ ಡೈವರ್ಸ್ ಆಗಿ ಮಕ್ಕಳಿದ್ದಾರೆ, ಹೆಂಡತಿಗೂ ಡೈವರ್ಸ್ ಆಗಿ ಮಕ್ಕಳಿದ್ದಾರೆ, ಇವರಿಬ್ಬರು ಮದುವೆ ಮಾಡ್ಕೊಂಡಿದ್ದಾರೆ. ಆಗ ಇವಳು ಹೇಳ್ತಾಳೆ ಅಂತೆ, ಲುಕ್, ಮೈ ಚಿಲ್ಡ್ರನ್ ಆ್ಯಂಡ್ ಯುವರ್ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ವಿತ್ ಅವರ್ ಚಿಲ್ಡ್ರನ್ ಅಂತ. ಅಂದರೆ ಎಷ್ಟು ಸಲ ಡೈವರ್ಸ್ ಆಗಿರ್ಬೇಕು ಲೆಕ್ಕ ಹಾಕಿದ್ದೀವಿ. ವಿವಾಹ ವಿಚ್ಛೇದನ ನಮ್ಮ ರಾಮರಾಜ್ಯದ ಕಲ್ಪನೆ ಅಲ್ಲ. ಯಾಕೆಂದರೆ ನಮ್ಮಲ್ಲಿ ಒಂದು ವಿವಾಹ ಎಂದರೆ ಅದು ಒಂದು ಬಂಧನ, ಅದೊಂದು ಅನುಕೂಲ ದಾಂಪತ್ಯ ಅಲ್ಲ, ಅದೊಂದು ಅನುರಾಗ ದಾಂಪತ್ಯ. ನಮ್ಮಲ್ಲಿ ಗಂಡು ಮತ್ತು ಹೆಣ್ಣು ಮಾತ್ರ ಮದುವೆ ಆಗ್ತಾರೆ. ಈಗ ಹಾಗಲ್ವಲ್ಲ. ಅಯ್ಯೋ ರಾಮ, ನಾನು ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಾಗ ದರ್ ವಾಸ್ ಅ ಡಿಸ್ಕಷನ್ ಗೋಯಿಂಗ್. ಐ ಹ್ಯಾಪನ್ ಟು ವಿಸಿಟ್ ದ ಸೆಷನ್ ದೇರ್.
ಎ ಹಾಟ್ ಡಿಬೇಟ್, ವೈ ನಾಟ್? ಎ ಮ್ಯಾನ್ ಕ್ಯಾನ್ ಮ್ಯಾರಿ ಅನದರ್ ಮ್ಯಾನ್, ಎ ಲೇಡಿ ಕ್ಯಾನ್ ಮ್ಯಾರಿ ಅನದರ್ ಲೇಡಿ, ವೈ ನಾಟ್? ಇದು ಯಾವ ಮದುವೆಯೋ ದೇವನಿಗೆ ಅರ್ಥ ಆಗೋಲ್ಲ. ಇದು ಟೋಟಲಿ ಅನ್ಬಯಾಲಜಿಕಲ್. ಬಟ್ ದೇರ್ ಇಸ್ ಎ ಬಿಗ್ ಪೀಪಲ್ ಹೂ ಆರ್ ಅಸೋಸಿಯೇಷನ್ ಇದೆ. ಈಗ ನಮ್ಮಲ್ಲಿ ಶುರುವಾಗಿದೆ. ಈಗ ಏನು ತಪ್ಪ್ರಿ ಇದು? ವೈ ಡು ಯು ಕಮ್ ಇನ್ ಮೈ ವೇ ಆಫ್ ಮೈ ಪರ್ಸನಲ್ ಲೈಫ್ ಅಂತಾರೆ ಅವರು. ನಮಗಿದ್ದ ಅರ್ಥ ಆಗದ ವಿಚಾರ. ಆಮೇಲೆ ಲಿವಿಂಗ್ ಟುಗೆದರ್ ಕಾನ್ಸೆಪ್ಟ್, ಒಟ್ಟೊಟ್ಟಿಗೆ ಇರುವಂಥದ್ದು, ಇದರಲ್ಲಿ ನಮಗೆ ಗೊತ್ತಿಲ್ಲ. ಎಲ್ಲ ಬಿಡಿ, ವೃದ್ಧಾಶ್ರಮಗಳು ರಾಮರಾಜ್ಯದ ಕಲ್ಪನೆ ಅಲ್ಲ. ಇವತ್ತು ವೃದ್ಧಾಶ್ರಮಗಳು ಜಾಸ್ತಿ ಆಗಿದೆ ಅಲ್ಲ, ನಮ್ಮ ಬೆಂಗಳೂರಲ್ಲಿ ಜಾಸ್ತಿ ಆಗಿದೆ. ಯಾಕೆಂದರೆ ಇದೇ ನಮ್ಮ ಮಕ್ಕಳು ಹೆತ್ತವರಿಂದ ಎಲ್ಲವನ್ನು ಸರ್ವಸ್ವವನ್ನು ಹೀರಿಕೊಂಡು ಅವರನ್ನು ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡು ಕೊನೆಗೆ ಅವರ ವೃದ್ಧಾಪ್ಯದಲ್ಲಿ ಅವರನ್ನು ಕೈ ಬಿಡ್ತಾರೆ. ಇದು ಎಷ್ಟು ದುಃಖಕರವಾದರೆ, ಈಗ ಒಂದು ತಿಂಗಳ ಹಿಂದೆ ಸರ್ ಯಾವುದೋ ಒಂದು ವೃದ್ಧಾಶ್ರಮಕ್ಕೆ ನನ್ನನ್ನು ಕರೆದ್ರು ಮುಖ್ಯ ಅತಿಥಿಯಾಗಿ. ನಾನು ದೊಡ್ಡ ಭಾಷಣ ಬಿಗಿಬೇಕು ಅಂತ ಹೋಗಿದ್ದೆ. ಆದರೆ ಮೊದಲು ಹೇಳಿದರೆ ಫಸ್ಟಿಗೆ ಪುತ್ತೂರೇ, ನಮ್ಮಲ್ಲಿ ಎಲ್ಲ ಓಲ್ಡ್ ಪೀಪಲ್ ಇದ್ದಾರೆ, ಒಲ್ಲ ಭೇಟಿ ಮಾಡ್ಕೊಂಡು ಬನ್ನಿ ಒಂದು ಸಲ. ಒಬ್ಬೊಬ್ಬರದು ಒಂದೊಂದು ಕತೆ ಸರ್. ಕೇಳಿ ಕಣ್ಣಲ್ಲಿ ನೀರು ಬಂತು ನನಗೆ. ಒಂದು ಮುದುಕಿ ಹೇಳ್ತಾಳೆ, ಡಾಕ್ಟ್ರೇ ನನಗೆ ಬಹಳ ಚಿಕ್ಕ ವಯಸ್ಸಲ್ಲಿ ಮದುವೆ ಆಯಿತು, ನಮ್ಮ ಗಂಡ ಕುಡಿದು ಅಭ್ಯಾಸದಿಂದ ಅವನು ತೀರ್ಕೊಂಡು ಹೋಗ್ಬಿಟ್ಟ, ನನಗೆ 5 ಮಕ್ಕಳು, ಆದರೆ ಮನೆಗೆ ಹೋಗಿ ಕೆಲಸ ಮಾಡಿ ಮುಸುರೆ ತೊಳೆದು ಕಸ ಗುಡಿಸಿ ಬಂದ ಹಣದಿಂದ 5 ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರ ಮದುವೆಯನ್ನು ಮಾಡಿ ಅವರು ಸಂತೋಷವಾಗಿಟ್ಟಿದ್ದಾನೆ. ಒಂದೇ ಒಂದು ಈ ಹೆಣ್ಣು ಮಗಳು 5 ಮಕ್ಕಳನ್ನು ಸಾಕಿ ಸಲಹೆ ಇಟ್ಟಿದ್ದೇನೆ, ಆದರೆ 5 ಮಕ್ಕಳಿಗೆ ಈ ಒಂದು ತಾಯಿಯನ್ನು ನೋಡಲಿಕ್ಕಾಗಿಲ್ಲ, ನನ್ನನ್ನು ಇಲ್ಲಿಗೆ ವೃದ್ಧಾಶ್ರಮಕ್ಕೆ ಸೇರಿಸಿದ್ದಾರೆ ಅಂತ ಕಣ್ಣೀರು ಹಾಕಿದ್ಲು ಅವಳು. ಎಂಥ ಒಂದು ದುರಂತ. ಇನ್ನೊಬ್ಬರು ಹೇಳ್ತಾರೆ, ಸರ್ ಅದು ಒಂದು ಹೇಳ್ತೇನೆ ಸರ್, ಇದು ನಾವು ನಿಜವಾಗಿ ಹೇಳಬಾರ್ದ ಮಾತು. ನೋಡಿ, ನಾನೊಂದು ಕಡೆ ಬರೆದೆ, ಅರ್ಥೈಸು ಬಂಧುಗಳನ್ನು ಕಷ್ಟದಲ್ಲಿ. ಯು ನೋ ಯುವರ್ ರಿಲೇಟಿವ್ಸ್ ವೆನ್ ಯು ಆರ್ ಇನ್ ಡಿಫಿಕಲ್ಟಿ. ಅರ್ಥೈಸು ಮಿತ್ರರನ್ನು ನಷ್ಟದಲ್ಲಿ. ವೆನ್ ಯು ಆರ್ ಲಾಸ್, ನಿಮಗೆ ಯಾರು ಹೆಲ್ಪ್ ಮಾಡ್ತಾರೆ ಆಗ ನೀವು ಅವರು ಅರ್ಥ ಮಾಡಿಕೊಳ್ಳಿ. ಅರ್ಥೈಸು ಮಕ್ಕಳನ್ನು ವೃದ್ಧಾಪ್ಯದಲ್ಲಿ. ನೋ ಯುವರ್ ಚಿಲ್ಡ್ರನ್ ಇನ್ ಯುವರ್ ಓಲ್ಡ್ ಏಜ್, ನಾಟ್ ವೆನ್ ಯು ಆರ್ ಎವ್ರಿಥಿಂಗ್. ಅರ್ಥೈಸು ಮಡದಿಯನ್ನು ನಿನ್ನಂತ್ಯ ಕಾಲದಲ್ಲಿ, ಅರ್ಥೈಸು ನಿನ್ನನ್ನು ಏಕಾಂತದಲ್ಲಿ ಅಂತ ಒಂದು ಕಡೆ ಬರೆದು ನಾನು. ಇದು ಹತ್ತಿವಾದ ಮಾತು. ಮಕ್ಕಳ ನಿಜ ಸ್ವರೂಪ ಗೊತ್ತಾಗೋದು ವೆನ್ ಯು ಹ್ಯಾವ್ ನೋ ಹೆಲ್ತ್, ವೆನ್ ಯು ಹ್ಯಾವ್ ನೋ ಮನಿ, ವೆನ್ ಯು ಹ್ಯಾವ್ ನೋ ಬಡಿ ಟು ಟೇಕ್ ಕೇರ್. ಹೂ ಇಸ್ ದೇರ್ ಟು ಹೆಲ್ಪ್ ಯು ಈಸ್ ದ ಕ್ವಶನ್. ಸಲ ಒಂದು ದುಃಖದ ಮಾತು ಹೇಳ್ತೇನೆ, ಜೀವದಲ್ಲಿ ಇದ್ದಾಗ ತುತ್ತು ಅನ್ನ ಕೊಡದ ಮಗ ಅಪ್ಪ ಸತ್ತ ಮೇಲೆ ಇಡೀ ಬಸವನ ಗುಡಿಗೆ ಊಟ ಹಾಕ್ತಾನೆ, ಏನು ಪ್ರಯೋಜನ? ಜೀವದಲ್ಲಿ ಇದ್ದಾಗ ತಿರುಗಿ ನೋಡದ ಮಕ್ಕಳು ಅಪ್ಪ ಅಮ್ಮ ಸತ್ತ ಮೇಲೆ ಅವ್ರ ಫೋಟೋಕ್ಕೆ ನಿತ್ಯ ಹಾರ ಹಾಕಿ ಆರತಿ ಮಾಡ್ತಾರೆ, ಏನು ಬಂತು? ಮಾಡಬೇಕು, ಜೀವದಲ್ಲಿ ಇರುವ ಮಾಡಬೇಕು ಸರ್. ಈ ವೃದ್ಧಾಶ್ರಮದ ಕಲ್ಪನೆ ರಾಮರಾಜ್ಯದಲ್ಲಿ ಇಲ್ಲ ಆಯಿತು. ಯಾಕೆಂದರೆ ಆ ಫ್ಯಾಮಿಲಿ ಅವರನ್ನು ನೋಡಿಕೊಳ್ತಾ ಇತ್ತು. ಈಗ ಹಾಗಿಲ್ಲ, ಯಾರಿಗೂ ಯಾರು ಬೇಡಲ್ಲ. ಎಷ್ಟೋ ಮನೆಗಳಲ್ಲಿ ಒಂದು ಸಣ್ಣ ಕತೆ ಹೇಳ್ತೇನೆ ನಾನು, ಒಳ್ಳೆ ಅದ್ಭುತವಾದ ಕತೆ ಇದು. ಎಷ್ಟೋ ಮನೆಗಳಲ್ಲಿ ಮುದುಕರ ಕತೆ, ಕಣ್ಣೀರ ಕತೆ ಎಲ್ಲ ನೋಡುವಾಗ ಚೆನ್ನಾಗಿರಲ್ಲ ಸರ್. ಒಂದೊಂದು ಮನೆಯಲ್ಲಿ ಒಂದೊಂದು ಕತೆ, ಒಂದೊಂದು ಮನದಲ್ಲಿ ಒಂದೊಂದು ವ್ಯತೆ. ಇದು ಸತ್ಯ. ನನ್ನ ಮುಂದಿನ ಕಾದಂಬರಿ ಎಲ್ಲ ಹೇಳೋಕ್ಕಾಗಲ್ಲ. ಇನ್ನು ನಮ್ಮನೆ ಕತೆ ಎಲ್ಲ ಹೇಳೋಕ್ಕಾಗುತ್ತೆ ನಿಮಗೆ? ನಮ್ಮನು ಎಷ್ಟೋ ಮನೆಗಳಲ್ಲಿ ಕತೆ ಇದೆ. ಎಷ್ಟೋ ಮನೆಗಳಲ್ಲಿ ಮುದುಕರಿಗೆ ಟ್ರೀಟ್ಮೆಂಟ್ ಬೇರೆ, ಅವರಿಗೆ ಊಟ ಬೇರೆ, ಕೋಣೆ ಬೇರೆ. ಎಷ್ಟೋ ಮನೆಗಳು ಈ ಒಂದು ಕತೆ ಇದೆ, ಸಣ್ಣ ಕತೆ ನೆನಪಾಗುತ್ತೆ. ಒಂದು ಮನೆಯಲ್ಲಿ ಒಬ್ಬ ಗಂಡ, ಒಂದು ಹೆಂಡತಿ, ಒಂದು ಮಗು ಇದ್ದರಂತೆ. ಇವನಿಗೊಂದು ಮುದುಕ ಅಪ್ಪ ಇದ್ದ. ಇದು ನಡೆದ ಕತೆ. ಈ ಗಂಡ ಹೆಂಡತಿ ಮಗು ಮಾತ್ರ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ರಂತೆ. ಆ ಮುದುಕರಿಗೆ ಅಲ್ಯೂಮಿನಿಯಂ ತಟ್ಟೆ, ಅವನಿಗೆ ಬೇರೆ ಕೋಣೆ, ಬೇರೆ ಊಟ. ಈ ಸೊಸೆ ಹೇಳ್ತಾಳೆ, ಆ ಮುದುಕರಿಗೆ ಬೇಗ ಊಟ ಕೊಡ್ರಿ, ನಾವು ಹೋಗಿ ಎಲ್ಲ ಇಲ್ಲಿ ಯಾತ್ರಿ ನಿವಾಸದಲ್ಲಿ ಊಟ ಮಾಡ್ಕೊಂಡು ಬರೋಣ. ಅದನ್ನು ಕೇಳಿಕೊಂಡು ಇವನು ಕೇಳದವರಾಗಿ ಇದ್ದು ನಗನಗ್ತಾ ಟಾಟ ಹೇಳಬೇಕು. ಯಾರು? ಈ ಮುದುಕ. ಅವನ ಕತೆ ಹಾಗೆ. ಒಂದು ಮುದುಕ ಒಂದು ದಿವಸ ಸತ್ತೋಗ್ಬಿಟ್ಟ. ಆಗ ಮಗ ಏನು ಮಾಡಿದ? ಅವನು ಊಟ ಮಾಡಿದ, ಅವನಿಗೆ ಅಲ್ಯೂಮಿನಿಯಂ ತಟ್ಟೆ, ಇವರಿಗೆ ಬೆಳ್ಳಿ ತಟ್ಟೆ, ಅದನ್ನು ಬಿಸಾಡಿದ. ಅವನ ಅಂತ್ಯಕ್ರಿಯೆ ಮುಗಿಸಿಬಿಟ್ಟು ಅದನ್ನು ಬಿಸಾಕಲಿ. ಯಾಕೆ? ಮುದುಕ ಸತ್ತಲ್ವ, ಇನ್ನೂ ಬೇಡ ಅಂತ. ಆಗ ಇವನ ಮಗ ಓಡಿ ಬಂದ. ಇವನು ಹೇಳಿದ, ಅಪ್ಪ ನಿಮ್ಮ ತಾತ ಊಟ ಮಾಡ್ತಿದ್ದ ಅಲ್ಯೂಮಿನಿಯಂ ತಟ್ಟೆ ನನಗೆ ಬೇಕು. ನಿನಗೆ ಯಾಕೆ ಬೇಕು? ನಿನಗೆ ಬೆಳ್ಳಿ ತಟ್ಟೆ ಇದೆಯಲ್ಲ. ಅಲ್ಲ, ಬೆಳ್ಳಿ ತಟ್ಟೆ ಇರಲಿ, ನನಗೆ ಯಾಕೆ ಬೇಕಂದ್ರೆ ನೀನು ಮುದುಕ ಆದಮೇಲೆ ನಿನಗೆ ಊಟ ಕೊಡ್ಲಿಕ್ಕೆ ಬೇಕಲ್ವಾ? ಇದು ಸರ್, ನಾವು ನಮ್ಮ ಹೆತ್ತವರನ್ನು ಹೇಗೆ ನೋಡಿದ್ದೇವೆ ಅನ್ನೋದರ ಮೇಲೆ ನಮ್ಮ ಮಕ್ಕಳು ನಮ್ಮನ್ನು ಹೇಗೆ ನೋಡಿಕೊಳ್ತಾರೋ ಅವಲಂಬಿತವಾಗಿ. ಇದು ಸಂದೇಶ. ನಾವು ನನ್ನ ಮಕ್ಕಳು ನನ್ನ ವೃದ್ಧಾಪ್ಯದಲ್ಲಿ ಚೆನ್ನಾಗಿ ನೋಡಿಕೊಳ್ಬೇಕು, ನನ್ನ ಸೇವೆ ಮಾಡೋದು ಬಯಸುವುದಕ್ಕೆ ಮೊದಲು ನಾನು ನನ್ನ ಅಪ್ಪ ಅಮ್ಮನನ್ನು ಹೇಗೆ ನೋಡಿಕೊಂಡೆ ಅನ್ನೋದಕ್ಕೆ ನಾನು ಮೊದಲು ಉತ್ತರಿಸಬೇಕು. ಈ ಸಮಸ್ಯೆ ರಾಮರಾಜ್ಯದಲ್ಲಿ ಇಲ್ಲವಾಗಿತ್ತು. ಯಾಕೆಂದರೆ ಅದು ರಾಮರಾಜ್ಯ.
ವೃದ್ಧಾಶ್ರಮಗಳಿಲ್ಲ, ವಿವಾಹ ವಿಚ್ಛೇದಗಳಿಲ್ಲ, ವರದಕ್ಷಿಣೆ ಇಲ್ಲ. ಸ್ವಾರ್ಜಿತಂ ಉತ್ತಮಂ ವಿತ್ತಂ, ಪಿತ್ರಾರ್ಜಿತಂ ಮಧ್ಯಮಂ, ಭ್ರಾತೃಂತ ವಿಚ್ಚಂ ಅಧಮಂ, ಸ್ತ್ರೀಣಾಂಚ ವಿತ್ತಂ ಅಧಮಾಧಮಂ ಎಂಬ ಮಾತಿದೆ. ವರದಕ್ಷಿಣೆ ಇವತ್ತು ವರದಕ್ಷಿಣೆಯಿಂದಾಗಿ ಎಷ್ಟು ಮನೆಗಳು ಹಾಳಾಗಿಲ್ಲ, ಎಷ್ಟು ಆತ್ಮಹತ್ಯೆಗಳು ನಡೆದಿಲ್ಲ. ಇದು ಸತ್ಯವಾದ ಮಾತು. ಕೊನೆಯ ಭಾಗ ರಾಮರಾಜ್ಯದ ಕಲ್ಪನೆ ಅಂದ್ರ ಮೇಲೆ ಹೇಗಿರಬೇಕು ಅನ್ನೋದನ್ನು ಒಂದು 10 ಪಾಯಿಂಟ್ ಮಾತು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಬಂಧುಗಳೇ, ರಾಮರಾಜ್ಯ ಅಂದರೆ ಹೀಗಿರಬೇಕು ಅನ್ನೋಂಥದ್ದು ಕಲ್ಪನೆ. ನಾನು ಆಗಲೇ ಹೇಳಿದಾಗೆ ಇಟ್ ಇಸ್ ಎ ಡಿಸೈರ್, ಇಟ್ ಇಸ್ ಎ ವಿಶ್. ರಾಮರಾಜ್ಯ ಅನ್ನೋದೊಂದು ವಿಶ್ ಅಷ್ಟೇ, ಗಾಂಧೀಜಿಯ ಕನಸು. ಅದು ಹೇಗಿರಬೇಕು, ಹೀಗಿದ್ದರೆ ಆಗ್ಬೋದು. ಹೇಗೆ? ನಂಬರ್ 1, ರಾಮರಾಜ್ಯದಲ್ಲಿ ಯಾವುದೇ ಪ್ರಜೆ ಹಸಿವಿನಿಂದ ಸಾಯಬಾರದು. ಅಲ್ವಾ? ಯಾರು ಕೂಡ ಸರ್ ಇವತ್ತು ಊಟ ಇಲ್ಲ ಸರ್, ಸತ್ತೋಗ್ಬಿಟ್ಟ ಮಕ್ಕಳು, ಇವತ್ತು ಊಟ ಸತ್ತೋಗ್ಬಿಟ್ರು, ಹಾಗಾಗಬಾರ್ದಲ್ಲ. ಹಸಿವಿನಿಂದ ಯಾರು ಸಾಯಬಾರದು, ಅದು ರಾಮರಾಜ್ಯದ ಮೊದಲ ಕಲ್ಪನೆ. ಹಸಿದವರಿಗೆ ಬೇಕಾಗಿದ್ದು ಹಿಡಿ ಅನ್ನವೇ ಹೊರತು ವೇದಾಂತಗಳಲ್ಲ. ನೀರಲ್ಲಿ ಮುಳುಗುವವನಿಗೆ ಬೇಕಾಗಿದ್ದು ಬಿಡಿ ತೆಪ್ಪವೇ ಹೊರತು ಸಿದ್ಧಾಂತಗಳಲ್ಲ. ಇಟ್ಸ್ ಎ ಕ್ರೈಮ್ ಟು ಟೀಚ್ ಫಿಲಾಸಫಿ ಟು ಎ ಹಂಗ್ರಿ ಮ್ಯಾನ್, ಸ್ವಾಮಿ ವಿವೇಕಾನಂದ ಸೇಸ್. ಸರ್, ಬಹಳ ಮುಖ್ಯವಾಗಿದ್ದು ಹಿಡಿ ಅನ್ನ, ಊಟ ಬೇಕು. ಏನು ಉಪದೇಶಗಳು ಭಾಷಣಗಳಿಂದ ಏನೂ ಪ್ರಯೋಜನ ಇಲ್ಲ. ಅದಕ್ಕೋಸ್ಕರ ರಾಮರಾಜ್ಯದ ಕಲ್ಪನೆಯಲ್ಲಿ ನನ್ನ ದೃಷ್ಟಿಯಲ್ಲಿ, ನೀವು ಮತ್ತು ಇದು ಹೇಳ್ಬೋದು ನನಗೆ, ಅದು ನಿಜವಾದ ಬೇಕಾದಂಥ ಒಂದು ರಿಕ್ವೈರ್ಮೆಂಟ್ ಅಂದರೆ ಯಾರು ಕೂಡ ಹಸಿವಿನಿಂದ ಸಾಯಬಾರದು. ಅದು ರಾಮರಾಜ್ಯದ ಕಲ್ಪನೆ. ಒಂದು, ದೇಶದಲ್ಲಿ ಅನ್ನ ಇದೆ ಸರ್, ಎಲ್ಲರಿಗೂ ಬೇಕಾಗಷ್ಟು ಅನ್ನ ಇದೆ. ಆದರೆ ತಿಂದವರೇ ತಿನ್ನುವರು, ಬೆಂದವರೇ ಬೇಯುವರು. ಇದು ಹಾಗಾಗಬಾರ್ದಲ್ಲ. ವಿತರಣೆ ಸರಿ ಆಗ್ತಾ ಇಲ್ಲ. ನನಗೆ ಎಷ್ಟು ದುಃಖ ಆಗುತ್ತೆ ಅಂದರೆ, ನಾನು ಪೇಪರಲ್ಲಿ ಓದಿದಾಗ ಸಾವಿರಾರು ಮೂಟೆಗಳು ಅನ್ನ ಸಾಮಗ್ರಿಗಳು ಅದು ಗೋಡೌನ್ನಲ್ಲಿ ಅದು ಕೊಳೆತು ಬಂದು ಹಾಳಾಗಿ ಹೋದಾಗ ನನಗೆ ಪಾಪಿಗಳು ಸರ್, ಮಹಾಪಾಪಿಗಳು. ಆ ಆಹಾರದ ಒಂದು ದವಸ ಧಾನ್ಯಗಳನ್ನು ಸರಿಯಾಗಿ ವಿತರಣೆ ಮಾಡದೆ ಅವುಗಳನ್ನು ಹಾಳು ಮಾಡಿ ನಾಶ ಮಾಡುವವರು ಪಾಪಿಗಳಲ್ಲಿ ಪರಮ ಪಾಪಿಗಳು ನನ್ನ ದೃಷ್ಟಿಯಲ್ಲಿ. ಇನ್ನೊಬ್ಬರು ಆಹಾರ, ಅದು ಒಂದು. ಎರಡನೇದು ಆಹಾರದ ಪೋಲು. ಇಟ್ಸ್ ಅ ನ್ಯಾಷನಲ್ ಕ್ರೈಮ್ ಅಕಾರ್ಡಿಂಗ್ ಟು ಮೀ. ಯು ಹ್ಯಾವ್ ಬಿಸ್ನೆಸ್ ಟು ಈಟ್ ವಾಟ್ ಎವರ್ ಯು ವಾಂಟ್, ಬಟ್ ಯು ಹ್ಯಾವ್ ನೋ ಬಿಸ್ನೆಸ್ ಟು ವೇಸ್ಟ್ ಯುವರ್ ಫುಡ್. ಇವತ್ತು ಮದುವೆಗಳಿಗೆ ಮನೆಗಳಿಗೆ ಹೋದರೆ ಇಷ್ಟಿಷ್ಟು ಆಹಾರ ಕೊಡು ನಾವು ಸುರಿತೆಲ್ಲ ಒಂದೊತ್ತು ಊಟ ಮಾಡಿದವರು ಎಷ್ಟು ಜನ ಇದ್ದಾರೆ ಸರ್? ಕೋಟ್ಯಾಂತರ ಜನ ಇದ್ದಾರೆ ಈ ದೇಶದಲ್ಲಿ. ನಮಗೆ ಕಣ್ಣಿಗೆ ಕಾಣೋಲ್ಲ. ಬೆಳಿಗ್ಗೆ ಎದ್ದು ನಾವು ನೋಡುವಾಗ ಆ ಕಸದ ಬುಟ್ಟಿಗಳನ್ನು, ಆ ಡಸ್ಟ್ಬಿನ್ಗಳನ್ನು ಹುಡುಕ್ತಾರಲ್ಲ, ಅವನು ಏನು ಹುಡುಕ್ತಾ ಇದ್ದಾನೆ ಸರ್? ಅವನಿಗೆ ಊಟ ಇಲ್ವಲ್ಲ ಪಾಪ. ಇಂಥ ಸಂದರ್ಭದಲ್ಲಿ ಒಂದು ಹೇಳಬೇಕು ಸರ್, ಒಬ್ಬ ಲಕ್ಷಾಧಿಪತಿ ಆಗಬೇಕಿದ್ರೆ 10 ಜನ ಭಿಕ್ಷಾಧಿಪತಿಗಳಾಗಬೇಕಾಗತ್ತೆ. ಒಬ್ಬನ ಮನೆಯಲ್ಲಿ ಬೆಳಕಿರಬೇಕಿದ್ರೆ 10 ಮನೆಯಲ್ಲಿ ಕತ್ತಲಾಗಿರಬೇಕಾಗತ್ತೆ. ಹಾಗಿರುವಾಗ ನನ್ನ ದೃಷ್ಟಿಯಲ್ಲಿ ಸಾಮಾಜಿಕ ನ್ಯಾಯಗಳು, ಅದುವೇ ರಾಮರಾಜ್ಯದ ಕಲ್ಪನೆ. ನಂಬರ್ 1, ಹಸಿವು ನಿಂದ ಯಾರು ಎಲ್ಲರೂ ಮುಕ್ತರಾಗಿರಬೇಕು. ಒಂದು. ಎರಡನೇದು, ಇರಲಿಕ್ಕೊಂದು ಮನೆ ಬೇಕಲ್ಲ. ನಾವು ಕಣ್ಣು ಬಿತ್ತು, ನಮಗೇನು ಕುರುಡ್ರಲ್ಲ ಸರ್. ನನ್ನ ಜೊತೆ ಬನ್ನಿ, ಬೆಳಿಗ್ಗೆ 4 ಗಂಟೆಗೆ ಬನ್ನಿ. ಆ ರೈಲ್ವೆ ಸ್ಟೇಷನು, ಆ ಬಸ್ ಸ್ಟ್ಯಾಂಡಲ್ಲಿ, ಆ ಫುಟ್ಪಾತ್ ಮೇಲೆ ಎಷ್ಟು ಜನ ಮಲ್ಕೊಂಡಿದ್ದಾರೆ. ಸ್ಲಮ್ಗಳ ನೋಡಿ ಸರ್. ಒಂದು ದಿನ ನಾವು ಆ ಸ್ಲಮ್ಗಳಿಗೆ ಹೋಗಿ ಮಲಗಿ ಸಾಧ್ಯ ಇದೆಯಾ? ಕ್ಯಾನ್ ಯು ಎವರ್ ಗೋ ಆ್ಯಂಡ್ ಲಿವ್ ಒನ್ ಡೇ? ನನಗೆ ಈಗಲೂ ನೆನಪಿದೆ, ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕಿದ್ರೆ ಒಂದು ಸಲ ಸ್ಲಮ್ಮಿಗೆಲ್ಲ ಕರ್ಕೊಂಡು ಹೋಗಿಬಿಟ್ಟು ನನಗೆ ನಮ್ಮ ಕಡೆದು ಉಪನ್ಯಾಸ ಮಾಡಿಸಿದ್ರು. ಹೌ ಟು ಲಿವ್ ಎ ಹೈಜೀನ್ ಲೈಫ್. ಹೈಜೀನ್ ಅಂದರೆ ಹೇಗಿರಬೇಕು ಅಂತ ಮಣ್ಣಗಟ್ಟಿದ್ದ. ದೊಡ್ಡ ಭಾಷಣ ಕೊಟ್ಟಾಗ ಒಬ್ಬಳು ತಮಿಳು, ಇದೆಲ್ಲ ಒನ್ನು ವೇಂಡ ಸಾರ್ ಹಿಂಗೆ ಒಂದು ಲೋಟ ತಣ್ಣೀರಕ್ಕೆ ನಿಮಗೆ ಶಾಪಿಡುಂಗೋ ಅಂತೇಳಿ. ಆ ನೀರು ಸರ್ ಮಡ್ಡು, ಅದರಲ್ಲಿ ವಾಸನೆ. ಅದು ಏನು ಗೊತ್ತಾ, ಅಲ್ಲೇ ಒಂದು ಹೊಂಡ ತೊಳಿದ್ದಾರೆ, ಆ ನೀರಲ್ಲಿ ಬಂದ ಕುರಿಯುದು. ಶಾಪಿಡುಗ ಸರ್. ಇದರ ಒನ್ನು ವೇಂಡ, ನಮಗೆ ಅವರು ಒಳ್ಳೆ ನಲ್ಲಿ ತಣ್ಣಿ ಕೊಡುಗು ಸರ್ ಅಂತ ಪಾಪ ಅವಳು ಹೇಳಿದಾಗ ನನ್ನ ಕಣ್ಣಲ್ಲಿ ನೀರು ಬಂತು. ಇವತ್ತು ಸರ್ ಇನ್ನೇನು ಮಾಡಬೇಕಾಗಿಲ್ಲ. ನಾವು ಇಷ್ಟು ಜನ ಇದ್ದೇವೆ. ನಾವು ಇವತ್ತು ನಮ್ಮ ದೇಶ ಪ್ರತಿಯೊಂದು ದುರವಸ್ಥೆಯೂ ಕೂಡ ನಾವೆಲ್ಲರೂ ಕೂಡ ಇಂಡೈರೆಕ್ಟ್ಲಿ ವಿ ಆರ್ ಆಲ್ ರೆಸ್ಪಾನ್ಸಿಬಲ್. ಇದು ಸತ್ಯವಾದ ಮಾತು. ಆಗಿರಬೇಕಿದ್ರೆ ರಾಮರಾಜ್ಯದಲ್ಲಿ ಎಲ್ರಿಗೂ ಕೂಡ ಮನೆ ಇರಬೇಕು. ಸ್ಲಮ್ ಇರದಂತಹ ದೇಶವೇ ರಾಮರಾಜ್ಯ. ನನ್ನ ದೃಷ್ಟಿಯಲ್ಲಿ ಸ್ಲಮ್ ಇರದ ದೇಶವೇ ರಾಮರಾಜ್ಯ. ಒಂದು ಮನೆ ಬೇಕಲ್ಲ ಪಾಪ. ಬೀಚಿನ ಹೇಳ್ತಾರಲ್ಲ, ಗಂಡಸಾದವನಿಗೆ ಒಂದು ಹೆಂಡತಿ, ಒಂದು ಮನೆ ಇರಬೇಕು, ಸ್ವಂತದ್ದಾದರೆ ಒಳ್ಳೆಯದು ಅಂತ. ಹಾಗಿರುವಾಗ ಒಂದು ಮನೆ ಇರಬೇಕು. ಹಾಗೆ ಇರಲಿಕ್ಕೊಂದು ಬಟ್ಟೆ ಬೇಕಲ್ಲ. ಎಷ್ಟು ಜನರಿಗೆ ಬಟ್ಟೆ ಇಲ್ಲ ಪಾಪ, ಎಷ್ಟು ಜನರಿಗೆ ಬಟ್ಟೆ ಇಲ್ಲ. ನನ್ನನ್ನು ಯಾರ ಮನೆ ಕೇಳಿದ್ರು, ಪುತ್ರ ಯಾರೇ, ಭಾರತೀಯ ಸಂಸ್ಕೃತಿಗೂ ಪಾಶ್ಚಾತ್ಯ ಸಂಸ್ಕೃತಿಗೂ ಏನು ವ್ಯತ್ಯಾಸ ಹೇಳಿ? ನಾನು ಹೇಳಿದೆ, ನೋಡಿ ನಮ್ಮಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲ, ಅಲ್ಲಿ ಹೊಟ್ಟೆಗೆ ರೆಸ್ಟ್ ಇಲ್ಲ. ನಮ್ಮಲ್ಲಿ ಹೊಟ್ಟೆ ಹೊರವ ಚಿಂತೆ, ಅಲ್ಲಿ ಹೊಟ್ಟೆ ಹೊರುವ ಚಿಂತೆ. ನಮ್ಮಲ್ಲಿ
ನಿದ್ದೆ ಬರಲು ಸಾಕು ಒಂದು ಗಳಿಗೆ, ಅವರಿಗೆ ನಿತ್ಯ ಬೇಕು ಒಂದು ಗುಳಿಗೆ, ಸ್ಲೀಪಿಂಗ್ ಬಿಲ್. ನಮ್ಮಲ್ಲಿ ಎಷ್ಟು ಬಡತನ ಅಂದರೆ ಉಡಲು ಅರಿವೇ ಇಲ್ಲ, ಅಲ್ಲಿ ಹೆಚ್ಚಿನವರಿಗೆ ಉಡಬೇಕೆಂಬ ಅರಿವೇ ಇಲ್ಲ. ಇದು ಪಾಶ್ಚಾತ್ಯ ಸಂಸ್ಕೃತಿ. ಇದು ಉತ್ಪ್ರೇಕ್ಷೆ ಅಲ್ಲ, ನಾನು ನೋಡಿದ್ದೆಲ್ಲ. ಹಾಗಿರುವಾಗ ಒಂದು ಯಾರು ಕೂಡ ಊಟ ಇಲ್ಲದೆ ಸಾಯಬಾರ್ದು, ಮನೆ ಇರಬೇಕು, ಅದೇ ರೀತಿಯಲ್ಲಿ ಒಂದು ಉಡ್ಲಿಕ್ಕೆ ಅರಿವು ಬೇಕು. ಆಮೇಲೆ ಶೌಚಾಲಯಗಳು. ಸರ್, ಇವತ್ತು ನಮ್ಮ ಮಹಿಳೆಯರು ಆಯ್ತಲ್ಲ, ಅವರು ಸೂರ್ಯಾಸ್ತಮಾನಕ್ಕೆ ಮುನ್ನ ಆಮೇಲೆ ಸೂರ್ಯಾಸ್ತಮಾನದ ನಂತರ ಅವರು ಬಯಲಿಗೆ ಹೋಗುವಂಥ ಪ್ರಸಂಗ ಇದೆಯಲ್ಲ, ಇದಕ್ಕಿಂತ ದೊಡ್ಡ ದುರಂತ ಬೇರೆ ಬೇಕಾ? ಇದು ರಾಮರಾಜ್ಯನ? ಎಷ್ಟು ಕಡೆ ನಾನು ಯಾವುದೋ ಒಂದು ಸ್ಕೂಲಿಗೆ ಹೋಗಿದ್ದೆ, ಅಲ್ಲಿಗೆ ಮತ್ತೆ ನಮ್ಮ ಟ್ರಸ್ಟಿನಿಂದ ಒಂದು ಟಾಯ್ಲೆಟ್ ಕಟ್ಟಿಕೊಟ್ಟೆ, 2 ಟಾಯ್ಲೆಟ್. ಅಲ್ಲಿ ಹೆಣ್ಣು ಮಕ್ಕಳಿಗೆ ಪಾಪ ಸೀರೆ ಹೀಗೆ ಹಿಡಿದುಬಿಟ್ಟು ಅವ್ರಿಗೆ ಹೆಣ್ಣು ಮಕ್ಕಳಿಗೆ ಟಾಯ್ಲೆಟೇ ಇಲ್ಲ. 3 ಜನ ಹಳೆ ಸೀರೆ ಇಟ್ಕೊಳ್ಬೇಕು, ಮಧ್ಯೆಲ್ಲೂ ಇವು ಉಚ್ಚಿ ಮಾಡಬೇಕು. ಶೌಚಾಲಯಗಳಿಲ್ಲ ಸರ್. ಪಾಪ ಮೋದಿಯವರು ಬಹಳ ಪ್ರಯತ್ನ ಮಾಡ್ತಾರೆ, ಯಾವ ಮೂಲೆಗೂ ಸಾಕಾಗೋದಿಲ್ಲ. ಹಾಗಿರುವಾಗ ಶೌಚಾಲಯ, ಬಯಲು ಮುಕ್ತ ಶೌಚಾಲಯಗಳು ನಮಗೆ ಬೇಕಲ್ಲ, ಅದೊಂದು ಅವಶ್ಯಕತೆ ಅಲ್ಲ, ಅದು ಇರಬೇಕಲ್ಲ. ಅದೇ ರೀತಿಯಲ್ಲಿ ಯಾವ ವ್ಯಕ್ತಿ ಕೂಡ ಒಂದು ಮಗು ಕೂಡ ಹಣವಿಲ್ಲದೆ ತನ್ನ ವಿದ್ಯಾಭ್ಯಾಸ ನಿಲ್ಲಿಸಿದ ಹಾಗಾಗಬಾರದು. ದಟ್ ಈಸ್ ಅ ಸಾಮಾಜಿಕ ನ್ಯಾಯ. ಎವ್ರಿಬಡಿ ಹ್ಯಾಸ್ ಎ ರೈಟ್ ಟು ಗೆಟ್ ಎಜುಕೇಶನ್. ಇಟ್ಸ್ ಮೈ ಬರ್ತ್ ರೈಟ್. ಹಾಗಿರುವಾಗ ವಿ ಆಲ್ ಆರ್ ರೆಸ್ಪಾನ್ಸಿಬಲ್ ಟು ಎನ್ಶ್ಯೂರ್ ದಟ್ ಎವ್ರಿ ಚೈಲ್ಡ್ ಗೆಟ್ಸ್ ದ ಎಜುಕೇಶನ್. ಅದು ರಾಮರಾಜ್ಯದ ಕಲ್ಪನೆ. ಶಾಲೆಗಳಿಲ್ಲ ಅಂತ ಆಗಬಾರ್ದು, ಶಾಲೆಗಳಿದ್ರೆ ಮೇಸ್ಟ್ಗಳಿಲ್ಲ ಅಂತ ಆಗಬಾರ್ದು, ಅಥವಾ ಶಾಲೆಗಳಿಗೆ ಫೀಸ್ ಇಲ್ಲ ಅಂತ ಆಗಬಾರ್ದಲ್ಲ. ಹಾಗಿರುವಾಗ ರೈಟ್ ಫಾರ್ ಎಜುಕೇಷನ್ ಈಸ್ ರಾಮರಾಜ್ಯದ ಕಲ್ಪನೆ. ವಿದ್ಯಾಭ್ಯಾಸ ಇರಬೇಕು. ಅದೇ ರೀತಿಯಲ್ಲಿ ಯಾವುದೇ ವ್ಯಕ್ತಿ ಕೂಡ ಔಷಧ ಇಲ್ಲದೆ ಸಾಯಬಾರದು, ಅಥವಾ ಔಷಧಕ್ಕೆ ಕೊಡುವಂಥ ಡಾಕ್ಟರ್ ಇಲ್ಲದೆ ಸಾಯಬಾರದು, ಅಥವಾ ಔಷಧಕ್ಕೆ ಬೇಕಾದಂಥ ಹಣ ಇಲ್ಲದೆ ಸಾಯಬಾರದು. ನೋಬಡಿ ಶುಡ್ ಡೈ ಫಾರ್ ವಾಂಟ್ ಆಫ್ ಮನಿ ಇನ್ ಟರ್ಮ್ಸ್ ಆಫ್ ಹೆಲ್ತ್. ಅದು ರಾಮರಾಜ್ಯದ ಕಲ್ಪನೆ. ಅದೇ ರೀತಿಯಲ್ಲಿ ಬಂಧುಗಳೇ, ಇನ್ನೊಂದು ರಾಮರಾಜ್ಯದ ಕಲ್ಪನೆ ಅಂದರೆ ನೋಡಿ, ಪ್ರೋಗ್ರೆಸ್ ಇಸ್ ನಾಟ್ ಮೆಜರ್ಡ್. ಶ್ರೀಮಂತರು ಶ್ರೀಮಂತರಾಗಿ ಬೆಳೆದು ಬಡವರು ಬಡವರಾಗಿ ಉಳಿದರೆ ಅದು ಪ್ರಗತಿ ಅಲ್ಲ. ದಟ್ಸ್ ನಾಟ್ ಪ್ರೋಗ್ರೆಸ್. ಎಲ್ಲರೂ ಸಮಾನವಾಗಿ ಬೆಳಿಬೇಕಲ್ಲ, ಅದು ಒಂದು. ಆಮೇಲಿಂದ ನಮ್ಮ ದೇಶದ ಇನ್ನೊಂದು ದುರಂತ ಅಂದರೆ ಭ್ರಷ್ಟಾಚಾರ. ಅದು ಎಲ್ಲ ಕಡೆ ಹಾಸುಹೊಕ್ಕಾಗಿ ಬಿಟ್ಟಿದೆ. ಅದು ರಾಮರಾಜ್ಯದ ಕಲ್ಪನೆ ಅಲ್ಲವೇ ಅಲ್ಲ. ದೇಶದ ಇನ್ನೊಂದು ದುರಂತ ಅಂದರೆ ಯಾರ್ಯಾರು ಎಲ್ಲೆಲ್ಲಿ ಇರಬೇಕೋ ಅವರು ಅಲ್ಲಲ್ಲಿ ಇಲ್ಲ, ಯಾರ್ಯಾರು ಎಲ್ಲೆಲ್ಲಿ ಇರಬಾರ್ದೋ ಅಲ್ಲಲ್ಲಿ ಸೇರ್ಕೊಂಡಿದ್ದಾರೆ ಅಲ್ವಾ? ಯೋಗ್ಯತೆ ಇದ್ದವರಿಗೆ ಯೋಗ ಇಲ್ಲ, ಯೋಗ ಇದ್ದವರಿಗೆ ಯೋಗ್ಯತೆ ಇಲ್ಲ, ಅವಕಾಶ ಇದ್ದವರಿಗೆ ಪ್ರತಿಭೆ ಇಲ್ಲ, ಪ್ರತಿಭೆ ಇದ್ದವರಿಗೆ ಅವಕಾಶ ಇಲ್ಲ. ಇದು ದೇಶದ ದುರಂತ. ಸರ್, ಒಂದು ಮಾತ್ರ ನನ್ನ ಮನಸ್ಸು ಹೇಳ್ತದೆ, ಜಾತಿ ಮತಗಳ ಲೆಕ್ಕಾಚಾರವನ್ನು ಬಿಟ್ಟು ಇದ್ಕೊಳ್ಳಿ ಸರ್. ಜಾತಿ ಇದೆ, ಯಾರಿಗೆ ಜಾತಿ ಇಲ್ಲ? ಎಲ್ರಿಗೂ ಜಾತಿ ಇದೆ. ಆದರೆ ನಮ್ಮ ಜನನ ಆಕಸ್ಮಿಕ. ಯಾವ ಜಾತಿಯಲ್ಲಿ ಹುಟ್ಟಬೇಕು, ಯಾವ ದೇಶದಲ್ಲಿ ಹುಟ್ಟಬೇಕು, ಯಾವ ಹೆತ್ತವರಿಗೆ ಮಕ್ಕಳಾಗಿ ಹುಟ್ಟಬೇಕು ಅಂತ ನಾವು ಯಾರು ಅರ್ಜಿ ಹಾಕ್ಕೊಂಡಿಲ್ಲ. ನನ್ನ ಫಸ್ಟ್ ಐ ಅಪ್ಲೈಡ್ ಫಾರ್ ದ್ಯಾಟ್. ನನ್ನ ಜಾತಿ ನನ್ನ ಆಯ್ಕೆ ಅಲ್ಲದ, ನನ್ನ ಅಧೀನದಲ್ಲಿ ಇಲ್ಲದ ವಿಷಯ. ಪ್ರಾಣ ಹೋಗುವ ಸಂದರ್ಭ ಬಂದರೆ ಭಟ್ರ ರಕ್ತ ಶೆಟ್ಟರಿಗೂ ಆಗುತ್ತೆ, ಶೆಟ್ಟರ ರಕ್ತ ಭಟ್ರಿಗೂ ಆಗುತ್ತಲ್ಲ ಸರ್. ಹಾಗಿರುವಾಗ ಜಾತಿಯ ಲೆಕ್ಕಾಚಾರ ನನ್ನ ದೃಷ್ಟಿಯಲ್ಲಿ ಅಸಮಂಜಸ, ಅವೈಜ್ಞಾನಿಕ, ಅನ್ಫೇರ್, ಅನ್ಸೈಂಟಿಫಿಕ್. ಬಿಕಾಸ್ ಐ ಹ್ಯಾವ್ ನೋ ಮೈ ರೋಲ್. ನನ್ನ ಅಪ್ಪ ಅಮ್ಮ ಸೇರಿದ ಜಾತಿಗೆ ನಾನು ಸೇರ್ಕೊಂಡು ಬಿಟ್ಟೆ, ಅವನ ಅಪ್ಪ ಅಮ್ಮ ಸೇರಿದಕ್ಕೆ ನನ್ನ ಅಪ್ಪ ಸೇರ್ಕೊಂಡು ಬಿಟ್ಟ. ಇಲ್ಲಿ ವ್ಯಕ್ತಿ ಪಾತ್ರ ಏನಿದೆ? ಎಲ್ಲಿಗೂ ಜಾತಿ. ಒಂದೇ ಒಂದು ಮಾತು ಹೇಳ್ತೇನೆ ಸರ್ ಬಂಧುಗಳು, ಈಗ ಒಪ್ಪಿದರೆ ಕೈ ಚಪ್ಪಾಳೆ ಹೊಟ್ಟು ನನ್ನದು ಆಶೀರ್ವದಿಸಬೇಕು. ಜಾತಿ ಲೆಕ್ಕಾಚಾರ ಈಸ್ ಒನ್ ಆಫ್ ದ ಕ್ರೈಮ್. ದುರಂತ. ದೇಶಕ್ಕೆ ಅದು ಬಹಳ ಅನ್ಯಾಯ. ಯಾವ ರೀತಿ ನಾವು ದೇವಸ್ಥಾನಗಳಿಗೆ ಹೋಗುವಾಗ ಚಪ್ಪಲನ್ನು ಬಿಟ್ಟು ಒಳಗೆ ಹೋಗುತ್ತೇವೋ, ಅದೇ ರೀತಿ ಮನೆಯಿಂದ ಹೊರಗೆ ಬರುವಾಗ ಜಾತಿ ಲೆಕ್ಕಾಚಾರ ಒಳಗೆ ಬಿಟ್ಟು ಹೊರಗೆ ಬರಬೇಕು. ಆಗ ಮಾತ್ರ ನಮ್ಮ ದೇಶದ ಉದ್ಧಾರ. ನಮ್ಮ ಜಾತಿ ಒಂದೇ ಜಾತಿ, ಅದು ಮನುಷ್ಯ ಜಾತಿ. ನಮ್ಮ ಧರ್ಮ ಮಾನವ ಧರ್ಮ, ನಮ್ಮ ಮತ ಮನುಜ ಮತ, ನಮ್ಮ ಹಿತ ಮನುಜ ಹಿತ. ಇದು ಒಂದೇ ನಮಗಾಗಬೇಕು. ಇದರಲ್ಲಿ ಎರಡು ಮಾತೇ ಇಲ್ಲ. ಈ ಹಿನ್ನೆಲೆಯಲ್ಲಿ ರಾಮರಾಜ್ಯದ ಕಲ್ಪನೆ ಇದು ಸರ್. ಇದು ಪ್ರತಿಭೆಗೆ ಒಳ್ಳೆಯ ಪುರಸ್ಕಾರ ಕೊಡಬೇಕು ನಾವು. ನೋಡಿ, ಇಫ್ ಯು ಪುಟ್ ದ ರೈಟ್ ಮ್ಯಾನ್ ಫಾರ್ ದ ರೈಟ್ ಜಾಬ್, ದ ಕಂಟ್ರಿ ವುಡ್ ಹ್ಯಾವ್ ಬಿಕಮ್ ಹೆವನ್. ಡೋಂಟ್ ಕನ್ಸಿಡರ್ ಎನಿ ಅದರ್ ಫ್ಯಾಕ್ಟರ್. ಅವನವನ ಯೋಗ್ಯತೆಗೆ ತಕ್ಕಂತೆ, ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ಜಾತಿ ಲೆಕ್ಕಾಚಾರ ಬಿಟ್ಟುಬಿಡಿ. ಅವರವರವನ್ನು ಅವರವರ ಜಾಗದಲ್ಲಿ ನೀವು ಅವರು ನೇಮಿಸಿದ್ದಾದರೆ ಈ ದೇಶ ಸ್ವರ್ಗ ಆಗುತ್ತೆ. ಆ ಕಾರಣಕ್ಕಾಗಿ ಪ್ರತಿಭೆಗೆ ತಕ್ಕ ಪ್ರೋತ್ಸಾಹ ಇರಲಿ, ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇರಲಿ, ಎಲ್ಲರ ಕೈಗೊಂದು ಕೆಲಸ ಇರಲಿ. ಇದು ರಾಮರಾಜ್ಯದ ಕಲ್ಪನೆ. ಇಂತಹ ರಾಮರಾಜ್ಯ ನಮ್ಮದಾಗಲಿ.
ಎಲ್ಲರ ಕೈಗೆ ಒಂದು ಕೆಲಸ ಇರಲಿ, ಎಲ್ರಿಗೂ ಹೊಟ್ಟೆ ತುಂಬ ಊಟ ಸಿಗಲಿ, ಕಣ್ಣು ತುಂಬ ನಿದ್ದೆ ಬರಲಿ, ಮನೆ ತುಂಬ ಶಾಂತಿ ಇರಲಿ, ಎದೆ ತುಂಬ ಪ್ರೀತಿ ಇರಲಿ, ತಲೆ ತುಂಬ ಬುದ್ಧಿ ಇರಲಿ, ಬುದ್ಧಿ ಮಾತ್ರ ನೆಟ್ಟಗಿರಲಿ. ಇದು ರಾಮರಾಜ್ಯದ ಕಲ್ಪನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.